ಗಜಾನನಂ ಭೂತಗಣಾದಿಸೇವಿತಂ ಕಪಿತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜೋ. ಶ್ರೀ ಗಣೇಶ ಜಯ ಗಣೇಶ ನಿನಗೆ ವಂದನೆ, ಚಿರವಾಗಿ ವಂದಿಸುವೆ ವಿಘ್ನೇಶ್ವರನೇ. ಶ್ರೀ ಗಣೇಶ ಜಯ ಗಣೇಶ ನಿನಗೆ ವಂದನೆ, ಚಿರವಾಗಿ ವಂದಿಸುವೆ ವಿಘ್ನೇಶ್ವರನೇ. ಪಾರ್ವತಿ ಸುತ ಪರಮೇಶ್ವರ ಪ್ರೇಮ ಪುತ್ರನೇ, ಕಾಪಾಡೋ ಗಜಮುಖನೇ ಗೌರೀವರನೇ. ಪಾರ್ವತಿ ಸುತ ಪರಮೇಶ್ವರ ಪ್ರೇಮ ಪುತ್ರನೇ, ಕಾಪಾಡೋ ಗಜಮುಖನೇ ಗೌರೀವರನೇ. ಗಾನನಾಟ್ಯವಾಡಿದಂತ ಶ್ರೀ ಗಣೇಶನೇ, ಗಾನನಾಟ್ಯವಾಡಿದಂತ ಶ್ರೀ ಗಣೇಶನೇ. ವಿಘ್ನಗಳನ್ನು ನಾಶ ಮಾಡು ವಿಘ್ನೇಶ್ವರನೇ, ವಿಘ್ನಗಳನ್ನು ನಾಶ ಮಾಡು ವಿಘ್ನೇಶ್ವರನೇ. ಶ್ರೀ ಗಣೇಶ ಜಯ ಗಣೇಶ ನಿನಗೆ ವಂದನೆ, ಚಿರವಾಗಿ ವಂದಿಸುವೆ ವಿಘ್ನೇಶ್ವರನೇ, ವಿಘ್ನೇಶ್ವರನೇ, ವಿಘ್ನೇಶ್ವರನೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕರ್ನಾಟಕ ಜನತೆಗೆ ಸುಧೀರ್ ಖಳನಾಯಕನ ಧರ್ಮಪತ್ನಿಯ ನಮಸ್ಕಾರಗಳು. ಕರ್ನಾಟಕ ಕಲಾವೈಭವ ಸಂಘ ಅಂತ ಹೇಳಿ ಸುಧೀರ್ ಅವರು ಒಂದು ಕರ್ನಾಟಕದಲ್ಲಿ ನಾಟಕ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಆಶ್ರಯದಲ್ಲಿ ಇವತ್ತು ಒಂದು ಅತ್ಯುತ್ತಮ ನಾಟಕಗಳನ್ನ ಕರ್ನಾಟಕ ಜನತೆಗೆ ತೋರಿಸಬೇಕು ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಪದ್ಮಿನಿ ಕ್ಯಾಸೆಟ್ನವರು ಇವತ್ತು ಕಿರುಚಿತ್ರವಾಗಿ ಅದನ್ನ ಬಿಡುಗಡೆ ಮಾಡಿ ನಿಮ್ಮೆಲ್ಲರಿಗೂ ತರ್ತಾ ಇದ್ದಾರೆ. ತಾವು ಅದನ್ನ ವೀಕ್ಷಿಸಿ ಅದರ ಪ್ರಚಾರ ಎಲ್ಲರಿಗೂ ಕೊಟ್ಟು ಈ ಕಿರುಚಿತ್ರನ ತಾವೆಲ್ಲ ನೋಡಬೇಕು, ನಾಟಕದಿಂದ ಏನೇನು ಒಳ್ಳೇದಾಗತ್ತೆ ಅನ್ನೋದು ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಕರ್ನಾಟಕ ಜನತೆಗೆ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಲೋ ಪ್ರಕಾಶ್. ಹಲೋ ಪ್ರದೀಪ್. ಮತ್ತೇನಪ್ಪ ಅಕಸ್ಮಾತ್ ಆಗಿ ಈ ಕಡೆ ಬಂದೇ ಇಲ್ಲ? ಯಾಕೆ ಬರಬಾರ್ದಾಗಿತ್ತೇನು? ಹಾಗೇನಿಲ್ಲ, ಹಾಗೆ ಕೇಳಿದೆ ಮತ್ತೇನು ವಿಶೇಷ ಸಮಾಚಾರ ಅಂತ. ವಿಷಯ ಎಲ್ಲಿಂದ ಬರಬೇಕು? ನಾನು ನೀನು ಕೂಡ್ಕೊಂಡು ಮಾತನಾಡಿದ ವಿಷಯ ಸಶೇಷವಾಗಿಯೇ ಉಳಿತಲ್ಲ. ರಿಸಲ್ಟ್ ತಿಳಿದ ತಕ್ಷಣ ಇಬ್ರು ಒಟ್ಟಾಗಿ ಊರಿಗೆ ಹೋಗೋಣ ಅಂತ ಹೇಳ್ತಾ ಇದ್ದೆ. ರಿಸಲ್ಟ್ ತಿಳಿದು ಒಂದು ವಾರ ಆಗ್ತಾ ಬಂದ್ರು ನೀನು ಮಾತ್ರ ಊರಿಗೆ ಹೊರಡೋ ಸೂಚನೆನೇ ಇಲ್ಲ. ಅದು ನಿಜ. ಹೊಸದಾಗಿ ದೊರೆತ ಪ್ರೇಮದ ಜೊತೆಗಾರ್ತಿಯನ್ನು ಬಿಟ್ಟುಕೊಟ್ಟು ಊರಿಗೆ ಹೊರಡೋದಕ್ಕೆ ನಿನ್ನ ಮನಸ್ಸೊಂದು ಒಪ್ಪಬೇಕಲ್ಲ. ಹಾಗೇನಿಲ್ಲ ಪ್ರದೀಪ್, ಮ್ಯಾರೇಜ್ ಮುಗಿದ ಮರುಕ್ಷಣದಲ್ಲಿ ಊರಿಗೆ ಹೊರಡಲು ಉಮಾ ಒಪ್ಪಲಿಲ್ಲ. ಇನ್ನೊಂದು 4 ದಿವಸ ತಡೆದು ಅವಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ವಿಚಾರ ಇಟ್ಕೊಂಡಿದ್ದೇನೆ. ಇವತ್ತು ನಾಳೆ ಇಲ್ಲಿ ಊರಿಗೆ ಪ್ರಯಾಣ ಬೆಳೆಸ್ತೀನಿ. ಪ್ರಕಾಶ್, ನೀನು ವಿಪರೀತ ಭಾವಿಸ್ಕೊಳ್ಳೋದಿಲ್ಲ ಅಂದ್ರೆ ನಾನು ಇವನು ಮಾತು ಹೇಳ್ತೀನಿ. ಏನದು? ನೋಡು, ನೀನು ಮನೆಯಿಂದ ತುಂಬಾ ಬಡವ. ಮೇಲಾಗಿ ನಿನ್ನ ಅಣ್ಣ ಜಗದೀಶ್ನಿಗಿರೋ ಬಸ್ ಕಂಡಕ್ಟರ್ ನೌಕರಿ ಹೊರತು ಬೇರೆ ಉತ್ಪನ್ನದ ಮಾರ್ಗ ಇಲ್ಲ ಮನೆಯಲ್ಲಿ. ಕುಂಟಿಯಾದ ತಂಗಿ, ಅಶಕ್ತನಾದ ತಂದೆ, ಇವರೆಲ್ಲರ ಭಾರ ಹೊರುವುದಲ್ಲದೆ ನಿನ್ನ ಶಿಕ್ಷಣಕ್ಕಾಗಿಯೇ ತನ್ನ ಸಂಬಳವನ್ನೆಲ್ಲ ದಾರಿ ಅರಿತಾ ಇದ್ದಾನೆ ನಿನ್ನ ಅಣ್ಣ ಜಗದೀಶ. ಹೀಗಿರುವಾಗ ಅವರಿಗೆ ಒಂದು ವಿಷಯವನ್ನು ಕೂಡ ತಿಳಿಸಿದೆ. ಉಮಿಯ ಸಂಗಡ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಸ್ವಚ್ಛಂದವಾಗಿ ನಲಿತಾ ಇದ್ದೀಯಲ್ಲ, ಈ ವಿಷಯ ಮನೆಯಲ್ಲಿ ನಿನ್ನ ತಂಗಿ, ತಾಯಿ, ತಂದೆ ಎಲ್ಲರಿಗೂ ಗೊತ್ತಾದ್ರೆ ಅವರ ನಿರ್ಮಲವಾದ ಮನಸ್ಸಿಗೆ ಎಷ್ಟೊಂದು ಆಘಾತವಾದೀತು ಅನ್ನೋ ಕಲ್ಪನೆಯಾದ್ರೂ ಇದೆಯೇನೋ ನಿನಗೆ? ಪ್ರದೀಪ್, ತಿಳಿಸಲಿಕ್ಕೆ ಅವಕಾಶ ದೊರೆತ ಪ್ರಸಂಗನೇ ಹಾಗೆ ಬಂದ್ಬಿಡ್ತು. ಉಮಾಳ ಕೈ ಹಿಡಿಯಬೇಕೆಂಬ ನನ್ನ ನಿರ್ಧಾರವನ್ನು ತಿಳಿಸಲೆಂದು ಊರಿಗೆ ಹೊರಟು ನಿಂತ ಕ್ಷಣದಲ್ಲಿ ಹೃದಯ ವಿಕಾರದಿಂದ ಅವರ ತಂದೆ ಅಸ್ತವ್ಯಸ್ತನಾದರು. ತಮ್ಮ ಕಣ್ಣೆದುರಿನಲ್ಲಿ ಮಗಳ ಕೊರಳಿಗೆ ಮಾಂಗಲ್ಯ ಕಟ್ಟಿಸಬೇಕು ಎಂಬ ಅವರು ಒತ್ತಾಯಕ್ಕೊಳಪಟ್ಟ ನಾನು ಉಮಾಳ ಕೈ ಹಿಡಿದು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಬೇಕಾಯ್ತು. ಇನ್ನು ಹಿಂದಿನಿಂದ ತಿಳಿಸಿ ಏನು ತಾನೇ ಪ್ರಯೋಜನ? ಮೇಲಾಗಿ ಉಮಾ ಶ್ರೀಮಂತ ಕನ್ಯೆ. ಬಡವರಾದ ನಮಗೆ ಇಂಥ ಸಂಬಂಧ ದೊರೆತಾಗ ನಮ್ಮ ಅಣ್ಣ, ತಂದೆ, ತಂಗಿ ಎಲ್ಲರೂ ಒಪ್ಪೇ ಒಪ್ತಾರೆ.
ಶ್ರೀಮಂತಿಕೆ ಸಂಬಂಧನ ಎಲ್ಲರೂ ಒಪ್ಪಬಹುದು ಪ್ರಕಾಶ್. ಆದ್ರೆ ಶ್ರೀಮಂತಿಕೆ ಹಿನ್ನೆಲೆಯಲ್ಲಿರುವ ಗರ್ವ, ಸ್ವಚ್ಛಂದ ಪ್ರವೃತ್ತಿ, ಉದ್ಧಾಮ ವೃತ್ತಿ ಇವು ಮಾತ್ರ ನಿಮ್ಮ ಮನೆತನಕ್ಕೆ ಹೊಂದಿಕೆಯಾಗೋದಿಲ್ಲ. ದೊಡ್ಡ ಶಹರದಲ್ಲಿ ಇದ್ದುಕೊಂಡು ಫ್ಯಾಷನೇಬಲ್ ಜೀವನಕ್ಕೆ ಅಂಟಿಕೊಂಡ ಉಮಾ ಹಳ್ಳಿಯಲ್ಲಿ ಹೋಗಿ ಹಳ್ಳಿ ಜೀವನಕ್ಕೆ ಹೊಂದಿಕೊಳ್ತಾಳೆ. ಗುರು ಹಿರಿಯರ ಪಾದ ಸೇವೆ ಮಾಡುವಂಥ ಆದರ್ಶ ಗೃಹಿಣಿ ಆಗ್ತಾಳೆ ಅನ್ನೋ ಮಾತು ವಿಚಾರಾಸ್ಪದವಾದ. ನನ್ನ ಕೈ ಹಿಡಿದು ಮಡದಿಯಾಗಿ ನಿಂತ ಮೇಲೆ ನಮ್ಮ ಮನೆಯವರ ಆಜ್ಞೆಯಂತೆ ಉಮಾ ನಡೆಯಲೇಬೇಕು. ಮೇಲಾಗಿ ಅವಳು ಸುಶಿಕ್ಷಿತಳಿದ್ದಾಳೆ ಕಣೋ. ನಿನ್ನ ಕಲ್ಪನೆ ತುಂಬಾ ತಪ್ಪು. ತಪ್ಪು? ಯಾಕಂದ್ರೆ ಇಂದಿನ ಶಾಲಾ ಕಾಲೇಜುಗಳ ಮೆಟ್ಟಲು ಹತ್ತಿದ ಮಾತ್ರಕ್ಕೆ ಇವಳು ಸುಶಿಕ್ಷಿತಳು ಎಂದು ಹೇಳಲಿಕ್ಕಾಗೋದಿಲ್ಲ. 100ಕ್ಕೆ 80ರಷ್ಟು ಜನ ಪೇಟೆಯ ಪ್ರಪಂಚಕ್ಕೆ ಮನಸೋತು ಬಣ್ಣದ ಹಕ್ಕಿಗಳಾಗಿದ್ದಾರೆ. ಇನ್ನು ಹಳ್ಳಿಯಲ್ಲಿ ಹೋಗಿ ಹಳ್ಳಿಯ ಜನರಿಗೆ ಹೊಂದಿಕೊಂಡು ಗುರು ಹಿರಿಯರ ಪಾದ ಸೇವೆ ಮಾಡುವಂಥ ಕನ್ಯಾಮಣಿಗಳನ್ನ ನಾನು ಕಂಡಿದ್ದು ತುಂಬಾ ಕಡಿಮೆ. ಆದ್ರೆ ಇನ್ನು ಈ ನಿನ್ನ ಉಮಾ ಹಳ್ಳಿ ಜೀವನಕ್ಕೆ ಹೊಂದಿಕೊಂಡು ಹೋಗ್ತಾಳೆ ಅನ್ನೋದು ನಂಬಲು ಅಸಾಧ್ಯವಾದ ಮಾತು. ಪ್ರದೀಪ್, ನಾನು ಮಾಡಿಕೊಂಡ ಸಂಬಂಧ ಸರಿಯಿಲ್ಲವೆಂದು ವಾದಿಸುವ ನಿನ್ನ ವಾತ್ಸರಣೆಯನ್ನ ಎಲ್ಲಿಗೆ ಮುಗಿಸು. ಪ್ರೇಮದ ವಿಷಯ ವೈಯಕ್ತಿಕವಾದದ್ದು. ಒಬ್ಬರ ಜೀವನದ ಉದ್ದೇಶ ಇನ್ನೊಬ್ಬರಿಗೆ ಅರ್ಥವಾಗದ ವಿಷಯ. ಸಿಟ್ಟು ಬಂತೇನೋ? ನೋಡು, ಇದುವರೆಗೂ ನನ್ನ ನಿನ್ನ ಸ್ನೇಹದಲ್ಲಿ ವಿರಸದ ಹೊಗೆ ಆಡಿಲ್ಲ. ಇನ್ನು ಮುಂದೆ ಆ ಹೊಗೆ ನಮ್ಮಿಬ್ಬರ ಸ್ನೇಹದ ಮಧ್ಯೆ ಆಡುವುದೂ ಬೇಡ. ಉಮೆಯ ಶ್ರೀಮಂತಿಕೆಯಿಂದ ದೊರೆತ ಆ ಸಂಪತ್ತು ನಿನಗೆ ಒಳ್ಳೇದಾಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಹೇಳು. ನೋಡು, ನಾನು ಎಲ್ಲಿಯಾದ್ರೂ ಹೋಗಿ ನೌಕರಿಗೆ ಪ್ರಯತ್ನ ಮಾಡ್ತೇನೆ. ಮಾಡ್ಲೇಬೇಕಲ್ಲಪ್ಪ. ಸರಿ, ಬರ್ತೀನಿ. ಪ್ರಕಾಶ್, ಒಂದು ಮಾತು. ಈಗ ನಾನು ನಿನಗೆ ಮಾಡಿದ ಉಪದೇಶ ಮುಂದೆ ಒಂದು ದಿನ ಜೀವನದಲ್ಲಿ ನಿನಗೆ ಜ್ಞಾಪಕಕ್ಕೆ ಬಂದ್ರೆ ಈ ಬಡ ಸ್ನೇಹಿತನ್ನ ಮರಿಬೇಡ. ಬರ್ತೀನಿ. ಹೋದ್ರೇನ್ರಿ ನಿಮ್ಮ ಮಿತ್ರ ಶಿರೋಮಣಿಗಳು? ಪಾಪ, ನಿಮಗೆ ದೊರೆತ ಈ ಭಾಗ್ಯ ಅವರಿಗೂ ಸಿಗಲಿಲ್ಲ ಅಂತ ಹೊಟ್ಟೆ ಕಿಚ್ಚು ಕಾಣಿಸುತ್ತೆ. ಹೌದು ನೋಡುಮ್ಮ, ನಮ್ಮಿಬ್ಬರ ಪ್ರೇಮದ ವಿಷಯದಲ್ಲಿ ಎಲ್ಲರೂ ಅಸಹ್ಯ ಪಡ್ತಾ ಇದ್ದಾರೆ. ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡದ್ದು ಅದು ಅಪರಾಧವಾಗಿದೆಯೋ ಅವರ ದೃಷ್ಟಿಯಲ್ಲಿ. ಹೋಗ್ಲಿ ಬಿಡಿ, ಅವ್ರವ್ರ ದೃಷ್ಟಿಕೋನದಂತೆ ಅವರು ಅರ್ಥಿಸ್ತಾರೆ. ಅದನ್ನೆಲ್ಲ ನಾವು ಮನಸ್ಸಿಗೆ ಹಚ್ಕೊಂಡ್ರೆ ಹೇಗೆ? ಹೌದು. ಉಮಾ, ನಾಳೆ ಊರಿಗೆ ಹೋಗಿ ಬರೋಣ. ಅದನ್ನ ನನ್ನ ಯಾಕ್ರಿ ಕೇಳ್ತಾ ಇದ್ದೀರಾ? ನಮ್ಮ ಮದುವೆಯಾದ ವಿಷಯನ ಅಣ್ಣ ತಂದೆ ಎಲ್ರಿಗೂ ತಿಳಿಸಿ ಅವ್ರನ್ನೆಲ್ಲ ಭೇಟಿಯಾಗಿ ಬರೋಣ. ನೋಡಿ, ನಿಮ್ ಇಷ್ಟಾನೇ ನನ್ನ ಇಷ್ಟ. ಆದ್ರೆ ನಿಮ್ಮ ಮಾತಿಗೆ ನಾನು ಎಂದಾದ್ರೂ ಪ್ರತಿಯಾಡಿದ್ದೀನಿ? ಯಾವುದೇ ವಿಷಯದಲ್ಲಿ ಒಬ್ಬರನ್ನೊಬ್ಬರು ಕೇಳಿಕೊಂಡು ನಡೆಯುವುದು ವಿಹಿತ ಅಲ್ವೇ? ಇರ್ಲಿ, ನಂದು ಒಂದು ಆಸೆ ಇದೆ. ಏನೇ ಅದು? ಏನ್ರಿ, ಇವತ್ತು ಯಾವ್ದಾದ್ರು ಒಂದ್ ಒಳ್ಳೆ ಪಿಕ್ಚರ್ ಹೋಗೋಣ. ಹೌದಾ? ಆಸ್ ಯು ಲೈಕ್ ಮೈ ಡಿಯರ್. ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ಮುನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಪರ 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 ಪಟ. ಹಗ್ಗೋಣಿನ ಮಂಜಾಳಾಗಲಿ ಮಾಡಬಾರ್ದು. ಯಾವತ್ತು ಖಾನಾವಳಿದಂತೆ ಮಾಡಕ್ ಹೋಗ್ಬಾರ್ದ್ರಿ. ಮೊದಲು ಏನ್ರಿ, ದೇವಣ್ಣವರ ಖಾನಾವಳಿದ ಪ್ರಸಿದ್ಧ ಆಗಿತ್ತು. ಎಂದ ಉಡುಪಿಯರು ಬಂದು ನನ್ನ ಖಾನಾವಳಿದ್ರೆ ಊಟ ಜಡದ್ರು, ಅವತ್ತ ನನ್ನ ಖಾನಾವಳಿ ಬುರಡ ಡಬ್ ಬಿದ್ದು ಬಿಟ್ಟಿದ್ದು. ಅಲ್ಲ, ಅವ್ರದಾರಂತ ಊಟ ಅಂತೀನಿ ನಾನು. ಮೊದಲು ಒಂದು ತಾಟ್ ಇಡ್ತಾರ, ಆ ತಾಟಿಗಂಟ ತೂತ್ ತೆಗೆದಿರ್ತಾರ. ಆ ತೂತಿನೊಳಗೆ ಏನು ಇಡ್ತಾರ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ನಾವೇನ್ರಿ, ಬಿಸಿ ಬಿಸಿ ಬೆಳ್ಜಾಳ ರೊಟ್ಟಿ, ಎಣ್ಣೆ, ಬದ್ನಿಕಾಯಿ ಪಲ್ಯ, 4 ಚಮಚ ಉಪ್ಪು ತಿಂದ್ರು ಒಮ್ಮೆ ಎಕ್ಸ್ಟ್ರಾ ಚಾರ್ಜ್ ಮಾಡಿಲ್ಲ ಮಗನ. ಆದ್ರೂ ನನ್ನ ಖಾನಾವಳಿ ಜನನ ಬರೋವಲ್ರು. ಈಗ ನನ್ನ ಪರಿಸ್ಥಿತಿ ಹೆಂಗಾಗೈತಪ್ಪ ಅಂದ್ರೆ, ದೇವಣ್ಣನವರಲ್ಲಿ ಹಿಂಗಾಯ್ತು ಖಾನಾವಳಿ ಬೋರ್ಡ್ ತಿರುವಿ ಹಾಕಿ ಹೇಮಾ ಮಾಲಿನಿ ಏರ್ ಕಟಿಂಗ್ ಸಲೂನ್ ಅಂತ ಬರ್ಸುವ ಬಂದೈತಿ ನೋಡ್ರಿ. ಮಾಡ್ಬಾರ್ದ್ರಪ್ಪ ಖಾನಾವಳಿದಿಂದ ಯಾವ ಕಾಲಕ್ಕೂ. ಯವ್ವ ಮಗಳ ಬಂತಲೆ ಬಂತಲೆ.
ಹೋಗಿದ್ದಿಪ್ಪ? ಬಾಜಾರ್ಕವಾ ಅಯ್ಯೋ ಹೋಗಿದ್ನಲ್ಲಪ್ಪ. ಕಾಯಿಪಲ್ಯ ಮಾರ್ಕೆಟ್ ತುಂಬಾ ಬರೀ ಕಾಯಿಪಲ್ಯನೇ ಕುಂತ್ ಬಿಟ್ಟಿದ್ದು. ಬರೀ ಕಾಯಿಪಲ್ಲೆ ಕುಂತಿತ್ತ ಏನ ಕುಚ್ಚಿತ್ತೈತಿ ಒಂದಿರ್ಲಿ ನನ್ನಲ್ಲಿ. ಯೋ ಕಾಯಿಪಲ್ಯ ಇತ್ತು, ಧಾಡ್ಲಿ ಬಹಳ ತುಟ್ಟಿ ಇತ್ತು. ಹೌದಾ? ನೀ ಕೊಟ್ಟ 50 ರೂಪಾಯಿ ಎದಕ್ಕೆ ಸಾಕಾಗ್ಲಿಲ್ಲ? ಏನೇನ್ ತಂದಿವಾ? ಹಾಗಲ್ಕಾಯಿ, ಹಿರಿಕಾಯಿ, ಬೆಂಡಿಕಾಯಿ, ಬದ್ನಿಕಾಯಿ, ಸೌತಿಕಾಯಿ. ಅವ್ವಾ ಇದೇನು ಮಗಳ ಎಲ್ಲ ಬರ ಉದ್ದುದನ ತಂದಿಯಲ್ಲ. ದುಂಡ ನಂದು ಸಿಗಲಿ ನಾನು ನಿನಗೆ. ಸಂತ್ಯಾಗ ಎಲ್ಲಿ ಕೈ ಆಡಿಸ್ತಿ, ಎಲ್ಲಿ ನೋಡ್ದಲ್ಲಿ ಬರೋ ಉದ್ದುದ್ದನ ಕಾಯಿ ಇದ್ದು ಅಪ್ಪ. ಅದ್ರಾಗ ಸೌತಿಕಾಯಿ ಇದ್ದು, ಎಳೆ ಸೌತಿಕಾಯಿ ಮಿರಿ ಮಿರಿ ಮಿಂಚಾಕತ್ತಿದ್ದು, ನೋಡಿದ್ರೆ ಮುತ್ತು ಕೊಡ್ಬೇಕಪ್ಪ ಹಂಗಿದ್ದು. ಯಾವತ್ತು ಎಳಿ ತರ್ತಾರನವ? ಮತ್ತೆ ಎಂತ ತಗೋಬರ್ ಬಲ್ತಿದ್ದು ತರ್ಬೇಕು, ಬಲ್ತಿದ್ದು. ನೀವ್ ವಯಸ್ಸು ಕಳ್ದಿ, ಯಾಕ ಬುದ್ಧಿ ಬರ್ಲಿಲ್ಲ ನಿನಗ. ಯಾಕ ಬಲ್ತದ್ರಾಗ ಏನಿರಂಗಿಲ್ಲ, ನೋಡಾಕಷ್ಟ ದಪ್ಪ ದಪ್ಪಗ, ಎಲ್ಲಾ ಒಳಗೆಲ್ಲ ಬೆಂಡಿಗಿರ್ತಾವ. ಎಳೆವ್ ತಗೊಂಡ್ಬರ್ಬೇಕು, ಅದ್ರಾಗ ರಸ ಹೊಂಡತಿರ್ತೈತಿ. ರಸ ಹೊಣಸಕ್ಕೆ ತಾಯಿ ಜಗದಾಂಬೆ ತಾಯಿ ನೋಡು ಮೇನೇನ್ ತಂದಿ ನೋಡ್. ಚೆನ್ನವ ಬುದ್ಧಿಯಲ್ಲಿಟ್ಟಿ ನೀನು. ಇಲ್ಲೇ ಏನ್ ಕಿವ್ಯಾಗ ಇಡ್ತಾನೆ ಎಲ್ಲಿ ನಿನ್ನವನ ನೋಡು ಮಗಳ, ನಾವು ಖಾನಾವಳಿ ದಂಧೆ ಮಾಡ್ರು. ಇವತ್ತು ಬೆಳಿಗ್ಗೆ ಅದು ಬಾಜಾರ್ಗೆ ಹೋಗ್ಬಾರ್ದು, ಮತ್ತೆ ಯಾವಾಗ ಹೋಗ್ಬೇಕು? ಸಂಜೆ ಮುಂದೆ ಹೋಗ್ಬೇಕನವ. ಯಾಕೆ ಅವಾಗ ಹೋದ್ರೆ ನಗು ಕೊಡ್ತಾರ? ಹಂಗಲ್ವಾ, ಬೆಳಿಗ್ಗೆ ಚಲೋದೆಲ್ಲ ಆರ್ಸ್ಕೊಂಡ್ ಹೋಗ್ಬಿಟ್ಟಿರ್ತಾರ. ಉಳಕ ಪಳಕ ಯಾರು ತಗೋಬೇಕದನ್ನ? ನಮ್ಮಂತರ ಗುತ್ತಿಗೆ ಹಿಡಿಬೇಕದನ್ನ. 20 ರೂಪಾಯಿ ಕೊಟ್ಟು ಬಿಟ್ಟಿವ ನೋಡು, ವಾರಕ್ಕಾಗಷ್ಟು ಪಲ್ಯ ಸಿಗ್ತೈತಿ ನೋಡ. ಬಿಡಪ್ಪ, ನೀ ಬೆಳಗು ಮುಂಜಾನೆ ಹೋಗು, ಬರೇ ಸ್ಟೈಲ್ ಆಗಿ ಹರಿಯದ ಹುಡುಗರು ಕುಂತಿರ್ತಾರ ತರಕಾರಿ ಮರಕ. ಸಾಯಂಕಾಲ ಹೋಗೋ ಓಸು ಮುದುಕರು ಕುಂತಿರ್ತಾರೆ. ಅವ್ರು ಜೊಯ್ ಅಂತ ಜೋಲ್ ಮರಿ ಹಾಕೊಂಡು ಕೂತಿದ್ ನೋಡಿದ್ರೆ ನನಗ ಅವ್ರ ಹತ್ರ ತರಕಾರಿ ತೊಳಕ್ ಮನಸ್ಸು ಬರೋದಿಲ್ಲ. ಇಷ್ಟಕ್ಕೂ ನಾನ್ ಹೋಗೋದಾತು ಹುಡುಗರು ನೋಡಕ್ ಹೋಗಕಿನ. ಬೇಕಾದ್ರೆ ನೀನ್ ಸಾಯಂಕಾಲ ಹೋಗು ಮುದುಕ್ಯಾರ ನೋಡಕ. ನಾನ್ ಬೆಳೆದಿನಿ ನೀನ್ ಸಂತ್ಯಾಗ ಒಂದೇ ಸಲ ಕಾಲಿಟ್ಟ ಮೇಲೆ 3 ಮುಗಿಸ್ಕೊಂಡು ಬಂದಿರ್ಬೇಕು, 1 ಉಳಿಸ್ಕೊಂಡಿರ್ಬಾರ್ದು. ಏನ 3 ಮುಗಿಸ್ಕೊಂಡ್ ಬರೋದ? ಹುಡುಗರು ನೋಡ್ದಂಗಾಗಿರ್ಬೇಕು, ಕಾಯಿಪಲ್ಲೆ ತಂದಂಗಾಗಿರ್ಬೇಕು, ಲೈನು ಹೊಡ್ದಂಗಾಗಿರ್ಬೇಕು. ಎಕ್ದಮ್ 3 ಕೆಲಸ ಹಾಕಲ್ಲ. ಸಾಟ್ಲ ಬಿಟ್ರ ಲೈನ್ ಹೊಡೆದ್ ನಿದ್ದಿ ಮಾಡ್ಯಾಕನೆ ನೀನು. ಈಗಿನ ದಿನಮಾನದಾಗ ಫಾಸ್ಟ್ ಆಗಿರ್ಬೇಕು. ಏನ್ ಫಾಸ್ಟ್ ಆಗಿರ್ಬೇಕು ಬೇ. ಇವ್ ನೋಡು, ಮದ್ವಿ ಮಾಡಿದ್ರೆ 2 ಮಕ್ಕಳು ತಾಯಿ ಆಗ್ತಿದ್ದು. ನೀನ್ ಮದ್ವೆ ಅವಶ್ಯಕತೆ ಭಯಂಕರ ಐತ್ ನನಗೀಗ. ತಡ್ಕೊ ಮಾಡೋ ತನಕ ಸ್ವಲ್ಪ. ಎಲ್ಲಿ ತಡ್ಕೋತಾರ? ನಾಳೆಯಿಂದ ನೀ ಹೋಗು. ಹೋಗ್ತೀನಿ ಅಣ್ಣ. ಸುಮ್ನೆ ತಲೆ ತಿನ್ಬೇಡ. ತಲೆ ತಿಂತಿಯಲ್ಲ, ಇಂಥ ಚೊಲೋ ಕಾಯಿಪಲ್ಲೆ ತಂದು ದೊಡ್ಡ ಖಾನಾವಳಿ ಬಂದ್ ಬಡಕಾಗತ್ತ. ಬಾ ಸುಮ್ನೆ ಇರು. ಅವನು ಸೊಮ್ಮ ಹೋಗು ತಿಳಿತಿ. ಓಹೋ ನಮಸ್ಕಾರ ದೇವಣ್ಣವ್ರಿಗೆ. ಏನಾಚಿ ನಡೆ ಕಡೆ ಅವ್ರವ್ರು ಈ ಭಿಕ್ಷುಕರು ದಾಟ ಕಾಟಪ್ಪ ಮರ. ಚಿಲ್ಲರಿಲ್ಲ, ಮುಂದೋಗಪ್ಪ. ಅಲ್ಲ ದೇವಣ್ಣವ್ರು ಸ್ವಲ್ಪ ತಿರುಗಿ ಆದ್ರೂ ನೋಡ್ತೀರಾ? ಜೀವಮಾನ ಪೂರ್ತಿ ಎಲ್ಲರೂ ನೋಡೇ ನಾವ್ ಇಲ್ಲಿಗೆ ಬಂದ್ವಿ. ಅವ ಬರ್ತಾನೆ, ಅವನು ನೋಡಂತಾನೆ, ಇವ ಬರ್ತಾನೆ, ಇವನು ನೋಡಂತಾನೆ. ಎಲ್ಲರೂ ನೋಡ ನಮ್ಮ ನೋಡೋದಿಕ್ಕಿಲ್ಲ ಇಲ್ಲಿ. ಅಮ್ಮ ತಾಯಿ ಇದೊಂದ್ಸಲ ಆದ್ರೂ ತಿರುಗಿ ನೋಡಮ್ಮ. ಯಾರು? ಜಗದೇಶನ. ಅಯ್ಯೋ ಜಗಣ್ಣ. ಜಗಣ್ಣ ನಾವು ಗುದ್ದಣ್ಣ. ಚಂದಾಗ ಜಗದೇಶನ ಕೋಡಿ. ಏನ್ ದೇವಣ್ಣವ್ರ ತಂದೆ ಮಗಳು ಬೀದಿಯಲ್ಲಿ ಎತ್ಕೊಂಡು ಒಳ್ಳೆ ಜೋರಾಗಿ ಮಾತಾಡ್ತಾ ಇದ್ದೀರಾ? ಏನ್ ಬಿಡುವ ಮಾರ, ನನ್ನ ಮಗಳಿಗೆ ಬುದ್ಧಿ ಹೇಳಿ ನನ್ನ ತಲೆ ಚಿಟ್ಟಂತ ಹೋಗೈತಿ ನೋಡು. ನೋಡು ಮಗಳ, ನಾವು ಖಾನಾವಳಿ ದಂಧೆ ಮಾಡ್ರು. ಯಾವತ್ತು ಚಲೋ ಕಾಯಿಪಲ್ಲೆ ತರಬೇಕು, ಗಿರೇಕಳಿ ಚಲೋ ತಿನ್ಸ್ಬೇಕಂತ ಅದ್ಯಾಕಾಗಿತ್ತು. ನಾವು ಒಳಕ ಪಳಕ ತಿನ್ಸಾಕಿ ಇಂತ ಕೋಡಿ. ಹೌದೇ ಸೊಮ್ಮರು ಅವಿ ಅಪ್ಪನ ಮರ್ಯಾದೆ ಪ್ರಶ್ನೆ ಸೊಮ್ಮರು. ಪರವಾಗಿಲ್ಲ ಹೇಳಿ. ಹೋಗ್ಲಿ ಬಿಡಪ್ಪ, ತಂದೆ ಮಗಳದ ಹಂಗ ಇರದ. ಈಗ ನಾ ನಿನ್ನ ಕಡೆನ ಹೊಂಟಿದ್ನಲ್ಲ. ನನ್ನ ಕಡೆನ ಏಕೆ ಅಂತದ್ದೇನ್ ಕೆಲಸ ಆಯ್ತು? ಹಡಿತಿನ ತಗೊಂಡ್ ಅಣ್ಣ. ಅವ್ರ ಹಂಗೇಪ್ಪ, ಅವ್ರಿಗೆ ಮಾಡಿದ್ದು ಮಾಡಿಸ್ಕೊಂಡಿದ್ದು ಒಟ್ಟೆ ನೆನಪೇ ಇರೋದಿಲ್ಲ. ಏನಮ್ಮ ಅದು? ಉಪಕಾರಪ್ಪ. ಅಲ್ಲೋ ದುಡ್ಡು ಓದಿದ್ರ ದುಡ್ಡು ಕೊಡ್ರು, ನಮ್ ಕಾಯಿನೊಳಗೆ ಗಿರಾಕಿನ ಕಡಿಮೆ ಆಗಾಕತ್ತಾವು. ನೋಡಿ ದೇವಣ್ಣವ್ರೆ, ಇದುವರೆಗೂ ನನ್ನ ಕೈಗೆ ಬಂದ ಪಗಾರವನ್ನೆಲ್ಲ ನನ್ನ ತಮ್ಮ ಪ್ರಕಾಶನ ಶಿಕ್ಷಣಗೋಸ್ಕರ ಖರ್ಚು ಮಾಡ್ತಾ ಬಂದ್ಬಿಟ್ಟೆ. ಹೀಗಾಗಿ ನಿಮ್ಮ ಹತ್ರ ಮಾಡಿದ ಸಾಲನ ಮುಟ್ಸ್ಲಿಕ್ಕೆ ಆಗ್ಲಿಲ್ಲ. ದೇವಣ್ಣವ್ರೆ, ಇನ್ನೇನು ನಿಮ್ಮ ಸಾಲದ ಬಗ್ಗೆ ಎಳ್ಳಷ್ಟು ವಿಚಾರ ಮಾಡೋದಕ್ಕೆ ಹೋಗ್ಬೇಡಿ. ಅಂದ್ರೇನೋ ಕೋಡಿ ನಿನಗೆ ಲಾಟ್ರಿ ಹತ್ತನ ಮತ್ತೆ. ಅವ್ರನ್ನ ನೋಡಿದ್ರೆ ಗೊತ್ತಾಗೋದಿಲ್ಲ, ಅವ್ರಿಗೆ ಯಾವಾಗ ಬಿಡ್ಬೇಕು ಲಾಟ್ರಿ? ಈಗ ಸಟ್ನೆ ಕರೆಂಟ್ ಹೋಯ್ತಂದ್ರೆ ಹಿಡ್ಕೊಂಡ್ ಹಾಕೊಂಡ್ ಬ್ಯಾಟ್ರಿ ಗೊತ್ತಿಲ್ಲ, ಲಾಟ್ರಿ ಹೊಡಿತೇನೆ. ಯುವಕ್ ಲಾಟ್ರಿ ಹೊಡೋದು, ಲೋಕ್ ಆಗೋದು ಎರಡು ಒಂದೇ. ಹಾಗಲ್ಲ ದೇವಣ್ಣವ್ರೆ, ಈ ಸಲ ನನ್ನ ತಮ್ಮ ಪ್ರಕಾಶ MBBS ಫೈನಲ್ ಇಯರ್ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದೆ. ಪಾಸ್ ಆದ್ನ? ನಾ ಹೇಳಿದ್ದೆ ನಮ್ಮ ಅಪ್ಪಗೆ, ನಿಮ್ ತಮ್ಮ MBBS ಪಾಸ್ ಹಾಕಣ ಅಂತ ಹೇಳಿ. ನೋಡು MBBS ಪಾಸ್ ಆಗೇನಿ. ಏ ಕೋಡಿ MBBS ಅಲ್ಲದು ಚಂದಾಗ ಯಾಡಿ MBBS ಅನ್ಬೇಕದು. ಓ ಎರಡೂ ಅಲ್ಲ ರೀ, ಅದು MBBS. ತಿಳಿಯಂಗಿಲ್ಲ ಹೊಳಂಗಿಲ್ಲ, ಸುಮ್ನೆ ಮಾತಾಡ್ತೀನಿ. ಅದು MBBS ಅಲ್ಲ, MBBS ಅಲ್ಲ, ಬೋಳಸ್. ಯಾವ್ದಾದ್ರು ಹೊಡಿರಿ. ಈ ಸಲ ಫೈನಲ್ ಇಯರ್ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾನೆ. ಇಂದಿಲ್ಲ ನಾಳೆ ದೊಡ್ಡ ಡಾಕ್ಟರ್ ಆಗ್ತಾನೆ, ಕೈ ತುಂಬಾ ಹಣ ಸಂಪಾದನೆ ಮಾಡ್ತಾನೆ. ಅದೇ ಹಣದಿಂದ ನಿಮ್ಮ ಹಾಗೂ ಉಳಿದವರ ಸಾಲ ಕೊಟ್ಟು ಋಣಮುಕ್ತನಾಗ್ತೇನೆ. ಆದ್ರೆ ಇದ ಒಂದ್ ಟೈಮ್ ನಿಮ್ಗೂ ತಮ್ಮ ಇನ್ನೂ ದುಡ್ಡು 4 ದಿವಸ ಬಿಟ್ಟು ಕೊಡನಿ. ನಿಮ್ಮ ತಮ್ಮ ಯಾವ ಬರ್ತಾನೆ ಸ್ವಲ್ಪ ಹೇಳಿ ಕಳಿಸ್ಬೇಕಂತ. ಇದೇ ವಾರದಲ್ಲಿ ಬರ್ತಾನೆ ಅಂತ ಪತ್ರ ಹಾಕಿದ್ದಾನೆ. ಈಗ ಏನಾದ್ರು ಕೆಲಸ ಬಿತ್ತೆ? ಈ ಸ್ವಲ್ಪ ಅವನ ಜೊತೆ ಮಾತಾಡ್ತಾ ಇದ್ನೆ. ಅಲ್ಲ ವಿಷಯ ಏನಂತ ನನ್ನ ಮುಂದೆ ಹೇಳ್ಬೋದಾಯ್ತಲ್ಲ. ಏನಿಲ್ಲ ತಮ್ಮ, ನಿಮ್ ತಮ್ಮ ಏನು ಸಾಲಿ ಕಲಿತಾನಲ್ಲ, ಅದೇ ಸಾಲಿಗುಡ್ಡಾಗ ನನ್ನ ನಾಳೆ ಪ್ರದೀಪ್ ಒಬ್ಬ ಸಾಲಿ ಕಲಿತಾನ. ಅವ್ನಿಗೆ ಯಾವ ನೌಕರಿ ಸಿಗುತ್ತ ಅಂತ ಕೇಳ್ಬೇಕಾಗೈತಿ ನೋಡ. ನಾನು ಅವನೇ MBBS ಕಲಿಯಾಕತ್ತಾನ. ಅವೇನ್ರ ಪೋಸ್ಟ್ ಮ್ಯಾನ್ ಆಕನೆ? ಪೋಸ್ಟ್ ಮ್ಯಾನ್ ಆಗುದಿಲ್ಲ ಅವ, ಅಂದ್ರೆ ಕಂಪೌಂಡರ್ ಆತನವ. ಹಂಗಂದ್ರೆ ಕಂಪೌಂಡರ್ ಅಂದ್ರೆ ಡಾಕ್ಟರ್ ಗಿತ್ತ ಮ್ಯಾಗನವ. ವಾ ಹಂಗಾದ್ರ ಮಾದ ಆಗ್ಲಿ. ಎರಡು ಅಲ್ಲ ರೀ, ಈಗ ನನ್ನ ತಮ್ಮನ ಜೊತೆ ಓದ್ತಾ ಇದ್ದಾನೆ ಅಂದ್ಮೇಲೆ ಅವನು MBBS ಓದ್ತಾ ಇರ್ತಾನೆ. MBBS ಓದಿದ ಮೇಲೆ ಡಾಕ್ಟರ್ ನೌಕರಿ ತಾನೇ ಸಿಗಬೇಕು. ಎತ್ತ ಬೇಡ ಇಳಿಸು. ನಿಂಗೇನ್ ತ್ರಾಸ್ ಮಾಡಕತ್ತದು? ಗಂಡಸರಿದ್ರೆ ಎತ್ತಾಕ್ ಹೋಗ್ಬಾರ್ದು, ಇಳಿಸು. ಮೊಚ್ಚವ ಆ ಡಾಕ್ಟರ್ ಆಗ ನನ್ನ ಮಗಳು ಚೆನ್ನವನ್ನ ಕೊಟ್ಟು ಮದುವೆ ಮಾಡ್ಬೇಕಂತ ಮಾಡಿ ನೋಡಪ್ಪ ನಾನು. ಹೆಂಗೈತ ವಿಚಾರ? ಒಳ್ಳೆ ಚೆನ್ನಾಗಿದೆ.
ನಾವ್ ಒಂದ್ಸಲ ವಿಚಾರ ಮಾಡಕ್ ಕುಂತ್ವಿ, ಬರೀ ನಮ್ಮ ಮೇಲ್ಮಟ್ಟದ ವಿಚಾರಗಳು, ನಮಗ ಮ್ಯಾಗಿನ ವಿಚಾರ ಬರಾಕತ್ತು ಕೆಳಗಿಂದ ಹಾಳಾಗ್ ಹೋಗ್ಲಿ. ಅದು ಕೆಳಗಿನ ವಿಚಾರ ಮಾಡಂಗಿಲ್ಲ ನಾವು, ಬರೇ ಮ್ಯಾಲ ಅಷ್ಟೇ, ಮ್ಯಾಲ ಸುರಕ್ಷಿತವಾಗಿರ್ಬೇಕು ನಮ್ಗೆ. ಕೆಳಗಿಂದ ಹಾಳಾಗತ್ತಿ ಬಿತ್ತೋಲಾಕ ಆ ಕಡೆ ಅದು. ಅಲ್ಲ ದೇವಣ್ಣವ್ರೆ, ಅವ್ನು ನೋಡಿದ್ರೆ ಮುಂಬೈ ಅಂತ ಶಹರದಲ್ಲಿ ಇದ್ಕೊಂಡು MBBS ಡಿಗ್ರಿ ಓದ್ದವನು. ಅಂದಾಗ ನಿಮ್ಮ ಖಾನಾವಳಿ ಹುಡುಗಿನ ಮದುವೆ ಯಾಕ್ರಿ ಅಂತ ಯಾವ ವಿಚಾರ ಮಾಡಿದ್ರಿ ನೀವು? ಮಾತಾಡ ತುಂಬೆ ಬಂತ ನಿನಗೆ ಮಾತಾಡ, ಯಾಕ್ರಿ? ಮುಂದೆ ಹೇಳಿ. ಯಾಕಮ್ಮ? ಏನಾಗಿ ನಾನು ಅಲ್ಲ ನೀವು ಹೇಳಿದ್ರೆ ನಿಮ್ಮ ಮಗಳು ಅಶಿಕ್ಷಿತಳು ಅಂತ ಇದನ್ನ ಯಾಕೆ ಹೋಗಿದೆ? ನಾಟಕ ಮಾಡಕತ್ತೀರ ನಾಟಕ? ನಾನು ನೋಡಾಕತ್ತೀನಿ ಬಂದಾಗಿಂತ ಕೊಚ್ಚಾಕತ್ರಿ ಪುರಾಣ. ಒಟ್ಟ ನಿಮ್ಮ ಸರ್ವಿಸ್ ನೀವು ಎಷ್ಟು ಮಂದಿ ಹೆಸರು ಕೆಡಿಸಿದ್ರಿ? ಲಾಸ್ಟ್ ನಾವು ಬೇಕೊಂಡಿದ್ದೆ ನಿನಗೆ. ಇಲ್ಲ, ಇದುವರೆಗೆ ಯಾರ ಹೆಸರು ಕೆಡಿಸಿ ಏನ್ ನೋಡಿ ಹೇಳಿದ್ರಿ ನೀವು ನನಗೆ ಅಶಿಕ್ಷಿತಳು ಅಂತ ಹೇಳಿ? ಜಾಸ್ತಿ ಮಾತಾಡ್ದಂಗಿಲ್ಲ ದೋಸ್ತ. ಈ ದೇತು ದಿಲಾತು ದೇನೆ ವಾಲ ಘರ್ ದಿಕ್ಕಾತು ಅನ್ನೋ ಮಾತ್ ಬೇಕಾಗಿಲ್ಲ. ಯಾವ ರೀತಿ ನನಗೆ ಅಶಿಕ್ಷಿತ ಅಂದಿರಿ? 3 ಇಡ್ಬೇಕು, ಬಾಯಿ ಮುಚ್ಕೊಂಡು ಹೋಗ್ಬೇಕು. ಹೌದು 3 ಏನ ಹಿಡಿದು 3 ನೀ ಸರಿ ಹಿಂದ ನೀ ಇಡಬಾ 3 ಮುಂದೆ. ಏನ್ ತಾಯವ್ 3 ಇಡವು? ಸುಮ್ನೀರ್ ಏನೇನ್ ತಿಳ್ಸಾಕಲ್ಲಿಂತ ಇಲ್ಲಿ ಮಟ ಬಂದೆ. ನೀ ಸರಿಯೋ ಇಡಬಾ 3 ಮುಂದೆ. ಮತ್ತೆ ನೀ ತಿಳಿಸೋದು ನಾನೇನ್ ಇಡ್ಲಿ 3? ಯಾಕೆ ಸಾಯ್ತಿ? ನೀ ಕೊಟ್ರ 3,000 ರೂಪಾಯಿ ಮುಂದಿಟ್ಟು ಮಾತಾಡಂತ ಹೇಳ್ತೀನಿ. 3,000 ಮುಂದೆ ಇಡಬೇಕು. 3,000 ಮುಂದೆ ಇಡ್ಲಿಲ್ಲ ನಿಮ್ಮ ಮನೆ ಮುಂದೆ ನಿಂತು ಹೊಯ್ಕೋತೀನಿ ನಾನು. ಏನಲ್ಲೇ ಕಿಸಬಾಯಿ, ನನ್ನ ಮಗಳು ಅಶಿಕ್ಷಿತಳ, ನನ್ನ ಮಗಳನ್ನ ಏನು ತಿಳಿದ್ರಿ? ಹಂಗ ಹಣಿಗೆ ಬತ್ತಿ ಹಚ್ಕೊಂಡು ಗಲ್ಲೆದ ಮ್ಯಾಗ ಕುಂತ ಬಿಟ್ಲ ಅಂದ್ರ ಹಂಗ ವೀರರಾಣಿ ಕಿತ್ತೂರು ಚೆನ್ನಮ್ಮ ನೋಡ್ದಂಗ ಆಗುತ್ತೆ. ಏನ್ ತಾಯಿ ಅದು? ಇದು ಗೊತ್ತಾಗ್ಲಿಲ್ಲ? ಇಲ್ಲಮ್ಮ ಗೊತ್ತಾಗ. ಒಣ ಭೂಮಿಗೆ ಬಾರಾಗಿರಿ ನೀವು. ಯಾಕವ? ಮನುಷ್ಯ ಹುಟ್ಟಿದ ಮ್ಯಾಗ ಏನ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೂ ಅಷ್ಟೇ ಹೋಯ್ತು. ಇದನ್ನ ಅರ್ಥ ಮಾಡ್ಕೋಬೇಕು. ಪ್ರಪಂಚ ನಡೆದದ್ದ ಬರ ಈಗ ಸೊನ್ನಿ ಮ್ಯಾಗ. ಇದು ಚೆನ್ನಮ್ಮನ ಕುದುರೆ, ಈಗ ಇದು ದಿಬ್ಬ ಹತ್ತಾಕತ್ತೆ. ದಿಬ್ಬ ಹತ್ತ ಮುಂದೆ ಏನಿರುತ್ತೆ ಫಾಸ್ಟ್ ಆಗಿ ಫೋರ್ಸ್ ನಿಂದ ಹತ್ಬೇಕಾಗತ್ತೆ. ಹತ್ತಿದ್ಮೇಲೆ ದಮ್ ಹತ್ತಿ ಬಿಟ್ಟಿರ್ತೈತಿ, ಸುಸ್ತಾ ಬಿಟ್ಟಿರ್ತೈತಿ. ಇಳಿಯೋ ಮುಂದೆ ಡೂಪ್ಲಿಕೇಟ್ ಚೆನ್ನಾಗ್ ಹಾಕೊಂಡು ಕುದುರಿ. ಆದ್ರೆ ಏನ್ ಮಾಡ್ದಪ್ಪ, ಆಕಿನ ಕಟ್ಟಿಗಿತ್ತ ನನ್ನ ಮಗಳ ಬದ್ನಿಕಾಯಿ ಚೀಲ ಐತಿ. ಇಂತಕಿ ನನ್ನ ಮಗಳಿಗೆ ಅಶಿಕ್ಷಿತಳ. ಇನ್ನಾಕಾದ್ರೆ ನಮ್ಮ ಕಾನಾಳಗೊಂಡು ಗೆರೆಗೆ ಒಂದು ಲೆಕ್ಕ ಇಟ್ಟಿಲ್ಲ ನಾನು. ಎಲ್ಲಾ ನನ್ನ ಮಗಳ ತಲೆಯಾಗ ಬರಬ್ಬರಿ ರಾತ್ರಿ 1 ಗಂಟೆಗೆ ಎಬ್ಬಿಸ್ ಕೇಳಿ, ಮಗಳ ಒಂದ್ ಎಷ್ಟ ಐತೆ ಅಂದ್ರ ನಿದ್ದ ಗಣ್ಣಾಗು ನಾನೊಂದು ಇಷ್ಟ ಐತೆ ಅಂತ ಹೇಳ್ತೀನಿ. ಏನವ? ಲೆಕ್ಕ 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 ಲೆಕ್ಕ. ಇವನ್ನೆಲ್ಲ ಏನಂತ ತಿಳ್ಕೊಂಡ್ರಿ ನೀವು? ಕೂದ್ಲವ ಮತ್ತೆ ಏನಂತಾರ? ಮತ್ ನಾನ್ ಕಸಬರ್ಗೆ ಕಡ್ಡೆ ಅಂದ್ವಿ. ಮತ್ತೆ ಯಾಕೆ ಹೇಳ್ತೀಯ? ಅವು ಕೂದ್ಲನೇ. ಈ ಒಂದೊಂದು ಕೂದಲದ ಎಳೆಗಳ ಪುಸ್ತಕದ ಪುಟಗಳು ಗೊತ್ತಾ? ನಿಮ್ ಮುಂದೆ ದೊಡ್ಡಸ್ಕಿ ತೋರಿಸ್ಕೊಳಕ್ ನಾವ್ ತಯಾರಿಲ್ಲ. ತೋರ್ಸಕ್ ಈಗ ನಮ್ ಟೈಮ್ ಇಲ್ಲ. ಹೇಳ್ರಿ 3 ಮುಂದೆ ಎತ್ತು ಬಿಡು. ಅಲ್ಲ ನೀವು ಇಬ್ರು ತಂದೆ ಮಗಳು ಯಾಕೆ ಇಷ್ಟೊಂದು ಸಿಟಿಗೆ ಬರ್ತಾ ಇದ್ರಿ? ಅದೇ ಗೊತ್ತಾಗ್ತಿಲ್ಲ. ಬಿಡ್ತೀನಿ ಮಗಳ ಈಗ. ಯಾಕೆ? ರೊಕ್ಕ ಕೊಟ್ಟು ನನ್ನ ಮಗಳು ಹುಚ್ಚಿ ಅನ್ಸ್ಕೋಬೇಕಾ? ಅಶಿಕ್ಷಿತಳು ಅಂದ್ರೆ ನೀವೇನು ತಿಳ್ಕೊಂಡಿದ್ದೀರಿ? ಶಾಣಕ್ಕೆಲ್ಲ ಅಂತಲ್ಲ, ಅಶಿಕ್ಷಿತಳು ಅಂತಂದ್ರೆ ನಿಮ್ಮ ಮಗಳಂತ ಬುದ್ಧಿವಂತೆ, ನಿಮ್ಮ ಮಗಳಂತ ರೂಪವಂತೆ ಬೇರೆ ಯಾರು ಇಲ್ಲ ಅಂತ. ಒಟ್ನೆ ನಾ ಏನ ಶಾಣಕ್ಕೆ ಅಂತ. ಶಾಣಕಿ ಹೌದವಾ? ಸಾಕು ಹೋಗಿ, ನೀ ರೊಕ್ಕನ ಕೊಡ್ಬೇಡ. ನಮಗ್ ಯಾರ ಸ್ವಲ್ಪ ಹೊಗಳ್ಬಿಟ್ರಂದ್ರ ಸಾಕು. ನಮ್ಮ ಹತ್ರ ಇದ್ದದ್ದು ಇರ್ಲಾರ್ದು ಎಲ್ಲ ಅವ್ರ ಕೈಯಾಗಿಟ್ಟು ಸುರಕ್ಷಿತವಾಗಿದೆ ನಿಮ್ಮನಿಗೆ ತಗೊಂಡೋಗ್ರಪ್ಪ ಅಂತ ಕೈ ಬಿಟ್ಬಿಡ್ತೀವಿ ನಾವು. ನಮಸ್ಕಾರ ತಾಯಿ. ನನ್ನ ಆಶೀರ್ವಾದ ಇರ್ಲಿ. ಅಪ್ಪ ಬಾಯ್. ಮತ್ತೆ ಯಾಕ್ರಿ? ದುಡ್ಡು ಕೊಟ್ಟ ನಾನು. ಬಾಯಲ್ಲಿ ಕೊಡ್ಬೇಡ, ನೀನು ಹೊಂಟಿ ಬಿಟ್ಟೆ ನೀ. ಹೌದಾ ಸರ್ದಾರ, ಇನ್ನು 4 ದಿವಸ ಬಿಟ್ಟು ಕೊಡೋ ನೀನು. ದುಡ್ಡು ಕೊಡಬೇಕಾದ್ರೆ ಬಿಡು ಮಗ ಅಲ್ಲ, ಪುಕ್ಷಟಿ ಬದ ಏನ್ ದುಡ್ಡು ಏನಾರ ಆಯ್ತು. ಇನ್ನೂ ಸ್ವಲ್ಪ ದಿನ ಬಿಟ್ಟು ಕೊಡ್ತೀನಿ. ಆಯ್ತಿಲ್ಲ ಇನ್ನೊಂದಪ್ಪ, ಇತ್ತಿತ್ಲಾಗ ನನ್ನ ಖಾನಾವಳಿ ಗಿರಾಕಿನ ಕಡಿಮೆ ಆಗತ್ತಾವು. ನಮ್ಮ ಖಾನಾವಳಿದ ತಟ್ಟಕ ಅದ್ರ ಬಗ್ಗೆ ಅಪಪ್ರಚಾರ ಮಾಡ್ತೇನೆ. ಅಪಪ್ರಚಾರ ಮಾಡಿದ್ರೆ ನಾಳೆ ಇದು ನಮ್ಮ ಖಾನಾವಳಿಗೆ ಯಾರು ಊಟ ಮಾಡಕ್ ಬರೋದಿಲ್ಲ. ನಿನಗ್ ತಿಳಿಲಿಲ್ಲ, ತಿಳಿದಾಕಿ ನಾವು ಬೇಕಿದ್ದೀನಿ ಇಲ್ಲಿ. ನನ್ನ ಕಡೆ ಕೇಳಿ ತಿಳ್ಕೊ. ಹೇಳುವ ತಿಳಿದಾಕಿ ನೀವ್ ಮಾಡೋಗ್ರಿ. ಏನ್ರಿ? ಅಡ್ವರ್ಟೈಸ್. ತಿಳಿದಾಕಿ ನನ್ನ ಮಗಳ ಏನಂದಿಲ್ವಾ? ಅಡ್ವರ್ಟೈಸ್ ಎರಡೂ ಅಲ್ಲ ರೀ, ಮತ್ತೇನು ಪ್ರಚಾರ ಅಂತ ಹೇಳಿ ಇದನ್ನೇ ಮಾಡ್ರಿ. ಇದನ್ನು ನಿಮಗ ಬಾಯಿಂದ ಮಾಡಕ ತ್ರಾಸ ಆತಂದ್ರೆ ನೀವು ಮಸೂಳಿಗೆ ಎದ್ದೆದ್ದು ಗುದ್ದುತ್ತಿರ್ಲ ಏನದು ಸಿಕ್ಕ ಅದನ್ನ ಮಾಡಿಸಿ ನಿಮ್ ಕೈ ಕೊಡ್ತೀವಿ. ಹೆಂಗೋ ಮಂದಿ ಟಿಕೆಟ್ ಕೊಡ್ತಿರ್ತೀರಿ, ಟಿಕೆಟ್ ಹಿಂದ ಜಾಗ ಖುಲ್ಲಾ ಇರ್ತೈತಿ. ಕೊಡೋದೈತಿ, ಹೊಳಸೋದೈತಿ, ಗುದ್ದೋದೈತಿ, ಕಳ್ಸೋದೈತಿ, ಕೊಡೋದೈತಿ, ಹೊಳಸೋದೈತಿ, ಗುದ್ದೋದೈತಿ, ಕಳ್ಸೋದೈತಿ. ಅಲ್ಲ ಚೆನ್ನಮ್ಮ, ನೀನೆಲ್ಲ ಹೇಳ್ತೀಯ ನಿಜ. ಆದ್ರೆ ನಿಮ್ಮ ಖಾಸಗಿ ಸಿಕ್ಕ ನಮ್ಮ ಗೌರ್ಮೆಂಟ್ ಟಿಕೆಟ್ ಮೇಲೆ ಗುದ್ದಿ ಬಿಟ್ರೆ ಗೌರ್ಮೆಂಟ್ ಅವ್ರು ನಮ್ಮ ಡುಬ್ಬ ಗುದ್ದಿ ಮನೆ ಕಳಿಸ್ತಾರೆ ಸೀದಾ. ಗೌರ್ಮೆಂಟ್ ಮೇಲೆ ಪ್ರೈವೇಟ್ ಗುದ್ದಾಗ ಬರಲ್ಲ. ಯವ್ವಾ ಅವ್ರು ವಿಚಾರ ಮಾಡೋದು ಕರೇನೆ. ಹೆಂಗ ಮಗಳ ಇವ್ರು ಏನಾರ ಇಲ್ಲಿ ದೊಡ್ಡ ಸ್ಕೀಮ್ ಮಾಡಿ ಗುದ್ದು ಬಿಟ್ರಂದ್ರ ಮ್ಯಾಗ ನಾವ್ ಬಂದ್ ಪಾಪ ಇವ್ರಿಗೆ ಗುದ್ದುತ್ತಾನ ಎಲ್ಲ ಅಂತೇಳಿ ಗುದ್ದಿಸ್ಕೋಬೇಕು. ಅವ್ರು ತ್ರಾಸ ಆಗತ್ರಪ್ಪ, ತ್ರಾಸ ಆಗುತ್ತೆ ಗುದ್ದಿಸೋದ್ರೆ ಏನು ತಿಳ್ಕೊಂಡಿರ? ಗೌರ್ಮೆಂಟ್ ನವರು ನಮ್ಮ ನೌಕರಿ ಕಸ್ಕೊಂಡು ಮನೆ ಕಳಿಸ್ತಾರೆ ಅಂತ ಹೇಳಿದೆ. ಹೆಂಗೆ? ಆಯ್ತಾಯ್ತು ಹೋಗಿ ಬಾ. ನೀವೇನು ಸುಮ್ಮನೆ ಪೆಂಡಿಂಗ್ ಏಟ ಮಾತಾಡ್ತಿರಲ್ಲ. ಆಯ್ತು ಹೋಗಿ ಬಾ. ಬರ್ಲಿ ತಂದೆ, ಹೋಗಿ ಬಾ. ದಯಮಾಡಿಸಿ ಮುಂದೆ ಬನ್ನಿ, ನೀವು ಮುಂದೆ ಬನ್ನಿ, ಇನ್ನಾದ್ರೂ ಜೀವನದಲ್ಲಿ ಮುಂದೆ ಬನ್ನಿ. ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ, ಹಿಂದೆ ತಳ್ಳೋ ಜನರೇ ಹೆಜ್ಜೆ ಊರಲ್ಲೆಲ್ಲ. ಮುಂದೆ ಬನ್ನಿ, ಇನ್ನಾದ್ರೂ ಜೀವನದಲ್ಲಿ ಮುಂದೆ ಬನ್ನಿ. ನೀವು ಹಿಂದೆ ಹೋಗಿ, ನೀವು ಮುಂದೆ ಬನ್ನಿ, ನೀವು ಹಿಂದೆ ಹೋಗಿ, ನೀವು ಮುಂದೆ ಬನ್ನಿ. ಮುಂದೆ
ಮುಂದೆ ಏನು ಮುಂದೆ 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 ಅಸೈಗಡಿ ನನ್ನ ಮಗನ ಹೆಣ್ಮಕ್ಳಿದ್ರಿಗೆ ಮುಂದೆ ಬನ್ನಿ ಏ, ಯಜಮಾನ್ರಾಗಿರಿ ಬುದ್ಧಿಯಲ್ಲಿ ಇಟ್ರಿ ಯಾಕ ಮುಂದೆ ಬಾ ಅನ್ನಕ ಕೈ ಹಿಂಗ ಮಾಡ್ಲಾರ್ದ ಮತ್ತೇನು ಹಿಂಗ ಮಾಡ್ತಾರ ಅದನ್ನ ಬಾಯಿಲೆ ಹೇಳಕ್ ಬರೋದು ನನ್ನ ಮಗನ ನಮ್ಗೆ ಆಕ್ಟಿಂಗ್ ಮಾಡಿದಾಗ ಮಾತು ಬರ್ತಾವ. ಸ್ಟೈಲ್ ಕಿಂಗ್ ರಜನಿಕಾಂತ್ ಇವ. ನಮಸ್ಕಾರ ರೀ ಶೆಟ್ರ. ಯಾರು ಶೆಟ್ರ್? ಈ ಟೋಪಿ ಈ ಕೋಟು ಈ ಛತ್ರಿ ಇದು ನೋಡಿ ನೀವು ಶೆಟ್ರ್ ಬೇಕಂತ ಅನ್ಸೈತ್ರಿ. ನಾವು ಶೆಟ್ರ್ ಅಲ್ಲ, ನಾವು ಪುಗ್ ಶೆಟ್ರ್ ನಾವು. ಓ ಬಾಂಡೆ ಮಾರನ ಎಲ್ಲ ಕಿವ್ಯಾಣ ಕುಕುಣಿ ತೆಗ್ಯಾವ. ಎಷ್ಟು ₹2 ಏನು ₹1.5 ತೆಗಿಲೇನ ಬಗ್ಗಿಸಿ ಎಣ್ಣೆ ಬಿಟ್ಟು ಎಣ್ಣೆ ಬಿಡ್ತೀರನ? ನಾನು ಕಾನವಳಿ ಮಾಲಕ ದೇವಣ್ಣ ಅಂತ ನನ್ನ ಹೆಸರು. ದೇವೇಗೌಡ ಸಾಮಾಜಿಕಲೇ ನಾನು. ಕಾರವಾಳಿ ಮಾಲಕರು ದೇವಣ್ಣ. ದೇವಣ್ಣ ಅಲ್ಲ, ನಿನ್ನ ಅವನು ದೇವಣ್ಣ ನಾನು. ದೇವಣ್ಣ ನೀವೇನ್ರಿ? ಹೌದಾ? ಬಾಳ ಚಲೋ ಆತ. ನಮಗ ನೀವೇ ಬೇಕಾಗಿತ್ತು. ನಾನು ಬಸ್ ಕಂಡಕ್ಟರ್ ಅದೇನ್ರಿ. ಗೊತ್ತಾತ್ರಿ. ಏನ್ರಿ? ಓರಿ ನಾ ಬಸ್ ಕಂಡಕ್ಟರ್ ಅದೇನ್ರಿ. ಏನ್ರಿ? ಓರಿ ನಾ ಬಸ್ ಕಂಡಕ್ಟರ್. ಇಲ್ಲಿ ಅದನ್ನ ಹೇಳ್ರಿ. ಯಾಕೆ ನಿನ್ನ ಗಡಸರ ಆಗಿ ಬರೋದಿಲ್ಲನಪ್ಪ? ಏನ ಹೇಳಿದೆ ಇಬ್ರಿಗೂ ಪರಿಚಯ ಅಲ್ಲ, ಮಾಡಲ್ಲ. ನೀನ್ ನೋಡಿದಾಗ ಗೊತ್ತಾತ್ ನನಗೆ. ನೀನು ಒಂದು ನವನೇ ಆರಾಮಗನ ಕ್ಯಾಂಪನ್ ಬಸ್ಸಿಗೆ ಟರ್ರದೆ ಅಂತ ಬಿಡತ್ತಮ್ಮ. ನಮ್ಮ ತೆಗ್ಗಿನ ಮನಿ ಜಗದೀಶ್ ಏನಾರು ಪರಿಚಯ ಕಂಡಕ್ಟರ್? ಹಾಳೇನು ಪರಿಚಯ ಅಲ್ರಿ. ಇವತ್ತ ಬಸ್ ಸ್ಟ್ಯಾಂಡ್ ನಮ್ಗೋರ್ಗು ಪರಿಚಯ ಆತ್ರಿ. ನಮ್ ಬಸ್ ಹೋಗೋದಕ್ಕೆ ಒಂದ್ 2 ತಾಸು ಲೇಟ್ ಇತ್ತೆ. ಯಾಕೆ? ಬಸ್ ಕೆಟ್ಟಿತ್ರಿ. ಏನಾಗಿತ್ತು? ಡೀಸೆಲ್ ಟ್ಯಾಂಕು ಸೋರಾಕತ್ತಿತ್ತು. ಶಿವ ಇದು ಆಸಾಮಿ ಗಾಡಿ ಸೋರಿಸ್ಕೊಂತದ ಬಂದೈತಿ. ಪಾಪ ಇವ್ರ ಕೈಯಾಗ ಹಳೆ ಗಾಡಿ ಕೊಟ್ಟಿರ್ತಾರ. ಇವ್ರು ತೆಗ್ ಅನ್ನಂಗಿಲ್ಲ, ದಿಬ್ ಅನ್ನಂಗಿಲ್ಲ, ಕಚ್ಚಾ ರೋಡ್ಯಾಗ ದಗ್ ಓಡಿಸ್ತಾರ. ಅವು ಸೋರಾಕ್ ಶುರು. ಏನ್ ಹಳೆ ಗಾಡಿ ಹೊಸ ಡ್ರೈವರ್. ಹಳೆ ಗಾಡಿಗೆ ಹೊಸ ಡ್ರೈವರ್ ಏನ್ ಕೊಟ್ಟಿರ್ತಾರಲ್ಲ, ಅವಾಗ್ಲೇ ಅವ್ ಸೋರಾಕ್ ಶುರು ಆಗೋದು. ಅದಕ್ಕೆ ಮೇಡಮ್ ತಗತಿದ್ರಿ? ಇಲ್ರಿ, ಉಗುಳ ಹಚ್ಚಾಕತ್ತಿದ್ದೆ. ಹಚ್ಚಬಾರ್ದು. ನಮ್ಮ ಉಗುಳು ಭಾರಿ ಉಂಟು. ಹಚ್ಕೋತೀರೇನೋ ನೀವು? ಎಲ್ಲ ಗಟ್ಟಿ ಅದಾವ್. ಒಮ್ಮೆ ಸೋರಾಕತ್ತು ಕೈ ಬಿಟ್ಟು ಆನಂದವಾಗಿ ಸುಳ್ಳು ನಿಂತಿಡ್ಬೇಕು. ಅಷ್ಟು ಸೋರ್ನಿ ಅಂತೇಳಿ. ನಿಮ್ದರ ಏನ್ ಹೋಗೋದೈತಿ? ಸರ್ಕಾರಿ ಎಣ್ಣಿ 2 ಸಾವಿರದ್ರಿ ಯಾರು ಇರ್ತಾರ ಕೇಳೋರು? ಹಂಗ್ರಿ, ಕೇಳೋರು ನನ್ನ ಮೇಲೆ ಅಧಿಕಾರಿಗಳು ಇದ್ದೇ ಇರ್ತಾರ. ಅವ್ರ ಬೇರೆ ಇರ್ತಾರ. ವೆಲ್ಡಿಂಗ್ ಮಾಡ್ಸಕತ್ತಿದ್ವಿ. ವೆಲ್ಡಿಂಗ್ ಹೊಟ್ಟೆ ಹಸ್ಬಿಡ್ತ್ರಿ. ನಿನಗೂ ಹೊಟ್ಟೆ ತಾಯಪ್ಪ. ಹೊಟ್ಟೆ ಹಸಿವು ಆದ ಕೂಡ ಊಟದ ನೆನಪಾಕತ್ ನೋಡ್ರಿ ನನಗೆ. ನಮಗೆಲ್ಲ ಹೊಟ್ಟೆ ಹಸುವಾದಾಗ ಮಕ್ಕಳದ್ ನೆನಪಾಗತ್ತ. ಅದೇನೇನು ಇಲ್ಲಿ ಚಲೋ ಊಟ ಎಲ್ಲ ಸಿಗುತ್ತಪ್ಪ ಅಂತ ಕೇಳಿದೆ. ಅದಕ್ಕೆ ಅವ್ರಂದ್ರು ದೇವಣ್ಣವ್ರ ಖಾನಾವಳಿ ಬಹಳ ಪ್ರಸಿದ್ಧಿ ಪಡೆದಿತ್ತು. ಚಲೋ ಮಾಡ್ಯಾನ ಇರ್ಲಿ. ಏನ್ರಿ ಬಂದ್ ಇನ್ನು 2 ನಿಮಿಷ ಆಗಿಲ್ಲ, ನಾನೇನ್ ಮಾಡೇನಿ? ನಿಮ್ಗೆ ಏನ್ ಮಾಡೀನಿ? ಯಾಕಪ್ಪ ಅದು ಕೊಡಕ್ ಹೋಗಿಲ್ಲ? ಸಂಭಾವಿತ ಮನುಷ್ಯ ಅದನ್ರಿ. ನೀವೇನ್ ಮಾಡ್ತೀರಿ? ಬರೋದ ಈಗ ಬಂದಿರಿ. ಮಾಡಕ್ ನಿಮಗೇನೋ ನಾವು ಚಾನ್ಸ್ ಕೊಟ್ಟೇ ಇಲ್ಲ ಅಂದ್ಮೇಲೆ ನೀವ್ ಮಾಡಕ್ರ ಹೆಂಗ್ ಸಾಧ್ಯ? ನೀವು ಮಾಡಿದಲ್ಲಿ ಇದು ಜಗದೀಶಪ್ಪ ನಮ್ ಖಾನಾವಳಿದ ಅಡ್ವರ್ಟೈಸ್ ಮಾಡಕ ಶಾರ್ಟ್ ಕಟ್ ಮಾಡೇನೋ. ಅಡ್ವರ್ಟೈಸ್? ಹೌದು, ಅಡ್ವರ್ಟೈಸ್ ಮಾಡಾನಿ. ಹೌದು, ನಮ್ಮ ಇದು ಸಂಸ್ಕೃತಿ ಅದು ಅಡ್ವರ್ಟೈಸ್. ಹಾಲು ತುಪ್ಪ ಬೆಣ್ಣೆ ಮೊಸರು ನೀಡ್ತಾರ, ಎಕ್ಸ್ಟ್ರಾ ಚಾರ್ಜ್ ಮಾಡೋದಿಲ್ಲ. ನೀವು ಅಲ್ಲಿಗೆ ಹೋಗ್ರಿ, ನಿಮ್ಗೆಲ್ಲ ರೀತಿ ಅನುಕೂಲ ಆಗತ್ತ. ಎಲ್ಲ ಮಾಲ್ ಸಿಗತ್ತ ಅಂದ್ರ ಮಾಡ್ಯಾನ ಮುಟ್ ನೋಡ್ಕೊಳಂಗ್ ಮಾಡ್ಯಾನ. ಅದ್ರಾಗೇನೆ ಚಲೋ ಮಾಡ್ಯಾನ. ಸಾಂಬಾರ್ ಫ್ರೀ ಕೊಡಮ್ಮ. ನಾವು ನಮ್ ಖಾನಾವಳಿಯೊಳಗೆ ಇದಷ್ಟೇ ಸಿಗುತ್ತಪ್ಪ ಅಂತ ಪ್ರಚಾರ ಮಾಡಂತ ಹೇಳಿದ್ವಿ ಅವನಿಗೆ. ಹೌದು. ಅವ ಇದ್ರ ಮ್ಯಾಗ ಮತ್ತ ಒಂದ್ ಮ್ಯಾಗ ಎಬಿಸಿ ಇದನ್ನೂ ಸಿಗುತ್ತಂದ್ರ ಗಂಡ ಮಗ. ಹೌದು, ನಮ್ ಕಾನಾಳ ಬೇಕಂದಂಗೆ ನೋಡ. ಆಮೇಲೆ ಬೋಲ್ಡಿಂಗ್ ತೆಗೆದು ಲಾಸಿಂಗ್ ಮಾಡೋ ಪರಿಸ್ಥಿತಿ ಪಾಯಪ್ಪ ನಮ್ಮ ಕಾನಾಳ ಊಟ ಅಷ್ಟ. ಇನ್ನು ಇದು ಬೇಕಾತು ಬಿಜಾಪುರ ಲಕ್ಷ್ಮಿ ಟಾಕಿ ಜಿಂದ ಹೋಗ್ಲಿ ನೀ ಒಳಗೆ. ವಾರದಾಗ 3 ಸಲ ನಮ್ಮಪ್ಪ ಅಲ್ಲಿಗೆ ಹೋಗಿರ್ತಾನೆ. ಹೋಗಿ ನಿದ್ದೆ ಮಾಡಿ ಉದ್ರಿ ವಸೂಲಿ ಮಾಡಕ. ಏನ್ ತಪ್ಪು ತಿಳ್ಕೊಬೇಡ್ರಿ. ಹಿಂಗಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? ಏನಿದು? ಈ ಥಂಡಿ ಬಿಟ್ಟಾಗ ಮೂಗು ತಿಂಡಿ ಬಿಡ್ತೈತ್ ನಮಗ. ಹಾಗಾಗಿ ತುರ್ಸ್ಕೊಳ್ಳೋ ಚಟ. ಅಂದ್ರೆ ನನ್ನ ಮಗಳಿದ್ರು ನಿನ್ನ ಮೂಗು ತಿಂಡಿ ಬಿಡ್ತೈತೇನ? ಅದು ತಿಂಡಿ ಎಲ್ಲೆಲ್ಲಿ ಹೇಳ್ತಾವ ಹೇಳಕ್ ಬರೋದಲ್ರಿ. ಹೌದು, ವಯಸ್ಸಲ್ಲ ತಿಂಡಿ ಬಿಡ್ತೈತಿ. ನಿನ್ನ ವಯಸ್ಸಲ್ಲಿ ನನಗೊಮ್ಮೆ ತಿಂಡಿ ಬಿಟ್ಟಿತ್ತು. ಒಮ್ಮೇನು ಸಂಜೆ ಕಟ್ಟಿದ್ರು ತಿಂಡಿ ಬಿಟ್ಟು ತಂದು ಹಿಡ್ದೈತೆ ಒಳಗೆ. ಅದು ವಿಚಾರ ಮಾಡ್ಕೊಂಡಿದ್ದೆ. ಹಾಲು ತುಪ್ಪ ಬೆಣ್ಣೆ ಮೊಸರು ಎಲ್ಲ ನೀಡ್ತಾರ, ಎಕ್ಸ್ಟ್ರಾ ಚಾರ್ಜ್ ಮಾಡೋದಲ್ಲಿ ನೀವು ಅಲ್ಲಿಗೆ ಹೋಗ್ರಿ, ನಿಮ್ಗೆ ಎಲ್ಲಾ ರೀತಿ ಅನುಕೂಲ ಆಗತ್ತ ಅಂದ್ರಪ್ಪ. ಅದಕ್ಕೆ ನಾ ಬಂದೇನ್ರಿ. ನಿನ್ನ ಹೆಸರು ಏನು ಪಾಕೂಸ? ನನ್ನ ಹೆಸರು ರಾಜು. ಅಂದ್ರ ಪಿಂಜಾರ ಪೈಕಿ ಎಲ್ಲೇ ಭಾಗವಾನ್ರ ಪೈಕಿ. ಏನ್ ಮಾತಾಡ್ತೀರಿ ನೀವು? ಪಕ್ಕಾ ಲಿಂಗಾಯತ ಹೋದನ್ರಿ. ನನ್ನ ಹೆಸರು ರಾಜೇಂದ್ರ ಕುಮಾರ್ ಠಸ್ಕಿ. ಟಸ್ಕಿ? ಇದು ನಮ್ಮ ಸರ್ ನೇಮ್ ಠಸ್ಕಿ ಅಂತ. ಸರ್ ನೇಮ್ ಠಸ್ಕಿ. ಇದು ನಂದು ಬಹಳ ಉದ್ದ ಆತ ಅಂತ ಹೇಳಿ ಹೆಸರು ಜನ ಕಟ್ ಮಾಡಿದ್ರು. ಅದು ಅವರ ಕಟ್ ಮಾಡ್ಬೇಕಾದ್ರೆ ಎಷ್ಟು ಉದ್ದಿತ್ತು? ಮತ್ತು ವಿಚಾರ ಮಾಡ್ರಿ, ಕಟ್ ಮಾಡಿ ರಾಜೇಂದ್ರ ಅಂತ ಕರೆಯಕತ್ರ. ಕೆಲವು ಮಂದಿ ರಾಜು ರಾಜು ಅಂತ ಕರೀತಾರೆ. ಕೆಲವು ಮಂದಿ ಬಸ್ನಾಗ ಹುಡುಗಿಯರ ಏ ರಾಜು ಮಾಮ ಟಿಕೆಟ್ ಕೊಡ ಮಾಮ, ರಾಜು ಮಾಮ ಟಿಕೆಟ್. ಅದೇ ಮಾಮ ಅಂದ್ಕೊಂಡು ಆ ಟಿಕೆಟ್ಗೆ ಪಂಚ ಹೊಡಿತಿದ್ದಿಲ್ಲ.
ಹಂಗ ಕೊಟ್ಬಿಡ್ತಿದ್ದೆ ನಾನು. ಹಂಗ ಕೊಡ್ತಿದ್ದೆ? ಅದು ಮಾಮಾನಕ್ಕೂ ಅಷ್ಟು ಖುಷಿ ಆಕೈತಿ ನೋಡ್ರಿ ನನಗೆ. ನಿಮ್ಮ ಅಪ್ಪಂದ ಅನುಭವ ಬಸ್ ಅದ. ಏನ್ ರೊಕ್ಕ ನಮ್ ಕೈಯಿಂದ ಕೊಡ್ತಿದ್ವಿ ಬಿಡ್ರಿ. ನೀವ್ ಇನ್ನೊಂದು ಇಟ್ಕೋಬೇಕಾಗಿತ್ತು. ಯಾವ್ದು? ರಾಜೇಶ್. ವಾ ಏನು ಸ್ವೀಟ್ ನೇಮ್ ರೀ. ಕುನ್ನಿ. ಅದ ನಿಮ್ಮ ನಾಯಿ ಕುನಿಗೆ ಇಟ್ಕೋ. ಈಗ ಆ ಭಾಗಕ್ಕ ರಾಜೇಶ್ ಖನ್ನಾ, ವಿನೋದ್ ಖನ್ನಾ, ಅಕ್ಷಯ್ ಖನ್ನಾ ಅಂತ ಬಾಳ್ ಮಂದಿ ಆದಾಗರ. ಈಗ ನೀವೊಬ್ರು ಕುನ್ನಿ ಅಂತ ಆದ್ರಂದ್ರೆ ನೀವು ನಮ್ ಖಾನಾವಳಿ ಬಂದ ತಕ್ಷಣ ಕರೆಯೋದಕ್ ನಮಗ್ ಅನುಕೂಲ ಆಗುತ್ತೆ. ಬಾ ಕುನ್ನಿ 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 ಬರೀ ಅದ ನಿಮ್ಮ ನಾಯಿ ಕುನಿ ಕರ್ಕೊಂಡು ಕುನಿ 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 ಅನ್ಕೋತ ಕೂತ್ಕೊಡ್ರಿ. ಕಣ್ಣಿ ಮುದೋಳ ಕುಣ್ಣಿ ಕೂತ್ಕೊಡ್ರಿ. ಹೌದನಪ್ಪ. ನಿಂದ ಯಾವ್ರಪ್ಪ? ನಾನು ಊರು ಮೂತನೂರು. ಅದ ಹಂಗ ಪಟಂಗ ಮಾಡ್ತೀವಿ. ಏನು ಹಂಗೈತಿ. ಏನಿದೆ ಸೊಂಟ ಹಣ್ಣದ ಹಳ್ಳ ದಂಡಿ ಮುಟ್ಟ ಬರಕತ್ತೈತಲ್ಲ ಊರು ಮೂದನೂರ ತಾಲೂಕ ನಾಲ್ಕನೂರು. ಬಂದ ತಕ್ಷಣ ವಾಸನೆ ಬಂತ ನಮಗ್ 400. ಜಿಲ್ಲಾ ಒಂದ್ 500-600 ಇರ್ಬೇಕಂತೀನ. ಹಂಗಲ್ರಿ, ನಮ್ಮ ಊರ ಹೆಸರು ಮೊದಲು ಮೂತನೂರು, ತಾಲೂಕು 400 ಅಂತಿತ್ತು. ಅದ್ ಅನ್ನ ತೊಡ್ರಾಗತ್ತ ಅಂತ ಹೇಳಿ 300 400 300 400 ಸಾಕು ಸಾಕು. ನೋಡಿ ಮಕ್ಕ ಹೋಗೇನ. ನಾವೊಮ್ಮೆ ತಿಕ್ಕಾಗ ಶುರು ಮಾಡಿದ್ವಿ, ಸಾಕನ್ನ ತನಕ ತಿಕ್ಕವ್ರ. ಬಾರಿ ಕಂಟ್ರೋಲ್ ತಪ್ಪಿಕೋ ನೀನು. ಹೌದು, ಆರೋಗ್ಯಕ್ಕೆ ಒಳ್ಳೇದಲ್ಲದು. ಬಿಟ್ಟು ಬಿಡ್ಲಾರ್ದಂಗ್ ತಿಕ್ಕಾಕತ್ರಿ ಅಂದ್ರೆ ತಿಕ್ಕಿ ತಿಕ್ಕಿ ಕೈ ಗುಳ್ಳಿಗಿಳಿ ಎವಸ್ಕೊಂಡ್ರಿ. ಗುಳ್ಳೆ ಹೇಳಿದ್ರೆ ಪಟ್ನ ಹೊಡಿತಾವು. ಹೊಡೆದು ಅಂದ್ರೆ ಸೋರಿಸ್ಕೊಂತ ಅಡ್ಡಾಡ್ತಿರಿ. ಬ್ಯಾಂಡೇಜ್ ಮಾಡ್ಕೋತೀನಿ. ಇಷ್ಟಕ್ಕೂ ಮಿಕ್ಕಿನಿ ತಿಕ್ಕಾವಿದ್ದಂದ್ರ ನಾ ಯಾಕೆ ಬೇಡ ನಾನು. ಹಡಿ ಒಣ ಕರಿಗೆ ಹಾಕಿ ತೆಕ್ಕೊಳ್ಳ ಬಿಡ್ಬೇಡ. ನಡಿ ಮಗ. ಅಲ್ರಿ ಈಕಿ ನಿಮ್ ಮಗಳೇನ? ಅವ್ರವ್ವ. ಇವ್ರವ್ವ? ನಾ ಇವ್ರಪ್ಪ ಓಡೋಗ್ಯಾನ. ಆ ಜಾಗ ಕಲಿಯಕಿ ಬರ್ತಿಯತ್ತಿ. ಏಪ್ಪ ಅವಲ್ಲಪ್ಪ ನಾನು. ಬಾ ಬರ್ತೀಯಾಗ ಬಾ. ಅರಳೆ ಕಿಸಬಾಯಿ ಮತ್ತೇನ್ರಿ ನಿನಗ್ ಬೇಕಾಗಿದ್ದೇನಲ್ಲೇ? ಊಟ್ರಿ ಹೊಟ್ಟಿಗೆ ಅನ್ನ. ಮತ್ತೆ ಸುಂದರವಾದ ಹೆಣ್ಣಿನ ಮೇಲೆ ಹಾಕಿ ನನ್ನ ಕಣ್ಣ. ಹಂಗಲ್ಲ, ನೀವು ನಾನು ಊರು ವಗೇರಿ ಚೌಕಶಿ ಮಾಡಾಕತ್ತೀರಿ, ಅದಕ್ಕೆ ಕೇಳ್ಬೇಕಾಯ್ತು. ಅಲ್ಲ ಇಷ್ಟು ಸಲಿಗೆಯಿಂದ ಈ ಸ್ಟೈಲ್ ಮಾಡಿ ನಿಮ್ಮ ಪಕ್ಕದಾಗ ನಿಂದಿರ್ಬೇಕಾದ್ರ ನಿಮ್ ಮಗಳಾರ ಇರ್ಬೇಕು, ಇಲ್ಲ 5ನೇ ಹೆಂಡ್ತಿಯರ ಇರ್ಬೇಕು. ಹೌದೌದು, ನಾನು ಐನೇ ಕಾಸ ನನ್ನ ಮಗಳು ಮರ ನಾನೇ ಹೊಡೆದನಿ ಇದನ್ನ. ಮಾಡಿದಿರಿ? ಇವನೆಂತಿನೂ ಓಡೋಗಿದ್ಲ ಅವಾಗ. ಹೊಡೆಗದ್ಲು. ನಾನೇ ಹೋಗಿ ಎಲ್ಲಾರ ಡಬ್ಬ ಇದ್ದಿದ್ ನಿಮ್ಮವನ್ನ ಹಿಡಿತಿದ್ಲಿನ್ನ. ಈಕಿನ ಹೆಸರು ಚೆನ್ನವ್ವ ಅಂತ. ಏನ್ರಿ ಚವ್ವ? ಅಲ್ಲ ನಿಮ್ಮವ್ವ. ಅಯ್ಯ ನಮ್ಮವ್ವ ಮ್ಯಾಲ ಹೋಗ್ಯಾಳ್ರಿ. ನನ್ನ ಹೆಸರು ಇರೋದು 3 ಅಕ್ಷರ. ನೀವು ಆ ಕಡೆದು ಈ ಕಡೆದು ಅಷ್ಟೇ ನೆನ್ಪಿಟ್ಕೊಳಕತ್ರಿ. ನಡುವಿಂದ ಮರ್ಯಾಕತ್ರಿ. ನಡ್ಬರ್ಕ್ ಹೋಗ್ಬೈತೇನು? ಅದನ್ನ ಬಿಡಬಾರ್ದು. ಅದನ್ನ ಬಿಟ್ರು ಹುಚ್ಚ ಕಂಪನಿ ಏಜೆಂಟ್ ಅಂತಾರ ಅವ್ರು. ನಡಬರ್ಕ್ ಬಂದೈತಿ ನಿಮ್ದು. ಚಾನವ್ವ ನಾನು ಒತ್ತದಾಗ ಅಲ್ಲ ಚೆನ್ನವ್ವ ಆಗತ್ತ ಮತ್ತೆ ಅನ್ಸಾಕತ್ತೀನಿ ಈಗ. ಏನು ಸ್ವೀಟ್ ನೇಮ್ ರೀ ಅಪ್ಪ. ಮಾಡಿಸಿ ಇಟ್ಟಿದ್ದೀನ್ರಪ್ಪ. ಏನ್ ಮಾಡ್ಸಿದ್ರಿ? ಮಾಂಡಿಗಾನಿಸಿನ ಹೋಳಿಗೆ. ಯಾಕೆ ಉದ್ದನ್ ಸಿಗಲಿಲ್ಲ? ಸಿಗಲಿಲ್ಲ. ಹೇಳ್ತೀನಿ ರಾಜ ನಿನ್ನ ಮುಂದ. ನನ್ನ ಮಗಳು ತೊಟ್ಟಿಲ್ ಕರೆದಿದ್ದು ಇಡೀ ಊರಿಗೆ ಊಟ ಕೇಳಿದ್ ನೋಡಿ. ಹೇಳಿರ್ಬೇಕು ಎಲ್ಲರೂ ಬಂದಿದ್ರು. ಎಲ್ಲರೂ ಬಂದಿದ್ರಪ್ಪ. ಯಾಕೆ ಕೂಸ್ ಯಾರಂಗೈತಿ ಅಂತ. ಹೌದು. ಅಲ್ಲ ನಿಮ್ಮಂಗೈತೋ ಏನು ನಿಮ್ಮ ಹೆಂಡತಿ ಹಂಗೈತೆ ಅಂತ. ಹಂಗ ಹೇಳಿದೆ ಮತ್ತೆ ಬೇರೆದಾರ ಅಂತ ಅಂತೀನಿ. ಇವತ್ತ ಆ ತೊಟ್ಟದಾಗ ಹಾಕಿದ್ದೆ ನನ್ನ ಮಗಳನ್ನ. ಹಂಗ ನನ್ನ ಮಗಳ ಲಕ ಲಕ ಅಂತ ಹೊಳಿತಿತ್ತು ನೋಡು. ನಮ್ಮಪ್ಪ ನಂಗ ಅವಾಗ ವಾರ್ನೆಸ್ ಹಚ್ಚಿ ಜಾಕ ಮಾಡಿಸಿದ್ದ. ಇಲ್ಲ ಡಾಂಬರ್ ಮೆತ್ತಿದ್ದೆ. ಮತ್ ನೀನ ಅಂದಲ್ಲ ಮಿಂಚು ಉದುರಿಸಿದ್ದೆ. ಹಿಂಗ ಎಣ್ಣೆ ಹಚ್ಚಿ ಮ್ಯಾಲ ಹಿಂಗ್ ಸುನೇರಿ ಉದುರಿಸಿದ್ದ. ದೇವಣ್ಣವ್ರ ಏನು ಕೂಸ್ರಿ ಇದು? ಕೂಸು ಏನು ಪೀಸ್ರಿ ಇದು? ಪೀಸ್ ಏನು ಪೀಸ್ರಿ? ಪೀಸ್ ಅಲ್ಲ ನೀನ್ ಅವ್ನು ಕೂಸನವಲೇ. ಕೂಸು ಇದು ನಿಮ್ಗೆ ಹುಟ್ಟು ಬರ್ದಾಗಿತ್ತು. ಆದ್ರೂ ಹುಟ್ಟೈತಿ. ಇದ್ರ ನಿಮ್ದು ಏನೂ ಇಲ್ಲ. ಇದ್ರ ನಮ್ದು ಏನೂ ಇಲ್ಲ. ಎಲ್ಲ ಮಂದಿದ. ಎಲ್ಲ ಮಂದಿ ಇಲ್ಲ ದೇವ್ರು ಕೊಟ್ಟಿದ್ರಿ. ಎಲ್ಲ ದೇವರ ಪರಮಾತ್ಮಂದ ಐತೆ. ಪಕ್ಕದ ಮನೆ ಗಣೇಶ ಅಪ್ಪಂದ ಐತೆ. ಅವನಿಗೆ ಗೊತ್ತಿಲ್ಲದ. ಇಲ್ಲ ನಂದನ್ನು ನನ್ನ ಖಾತ್ರಿ ಐತಿ ಅಂತ ಬರೋದು ಊಟ ಮಾಡೋದು ನನ್ನ ಮಗಳಿಗೆ ಅಂತ ಮುದ್ದು ಕೊಡೋದು ಹೋಗೋದು. ಬರೋದು ಊಟ ಮಾಡೋದು ನನ್ನ ಮಗಳು ಅಂತ ಮುದ್ದು ಕೊಡೋದು ಹೋಗೋದು. ಒಬ್ಬ ನನ್ನ ಮಗಾರ ಒಂದ್ 10 ರೂಪಾಯಿ ಆಯಾರಿ ಮಾಡ್ಬೇಕು. ಮಗ ಅವ್ರ ನನ್ನ ಮಗಳಿಗೆ ಎಲ್ಲರೂ ಪುಕ್ಷತೆ ಇಟ್ಟು ಹೋದ್ರಪ್ಪ. ಪಿರಾದಿಗಡಿ ನನ್ನ ಮಕ್ಕಳು ಬರೋರು ತಿನ್ನೋರು ಇದ ಡೈಲಾಗ್ ಹೇಳೋರು ಪುಕ್ಷತೆ ಮುತ್ಕೊಟ್ರು ಜಾಗ ಖಾಲಿ ಮಾಡೋರು. ನಿಂಗೆ ಹೇಳ್ತೀನಿ ರಾಜ, ಈಗಿರೋ ಪೊಸಿಷನ್ ಜರ್ಕತ್ ನಾನು ಅವಾಗ ಇದ್ದಿದ್ದೆ ಅಂದ್ರೆ ಮುತ್ತು ಕೊಡಾಕ ಬಗ್ಗದನ ಒಬ್ಬೊಬ್ಬನೇ ಶರ್ಟ್ ಪಟ್ಟಿ ಹಿಡ್ದ ಇಟ್ಟೋಗ್ರು. ಏನು ನಿಮ್ಮವ್ರ ಮಂಗ್ಯಾನ ಮಕ್ಕಳ ಇಟ್ಟೋಗ್ರ ರೊಕ್ಕ ನಾನ್ ಬಿಟ್ಟಿಗೆ ಬಿದ್ದಿಲ್ಲ ಅಂತ ಕೇಳ್ತಿದ್ನಿ. ಏನ್ ಮಾಡ್ಬೇಕು? ಅವಾಗ ಮುತ್ ಕೊಟ್ಟವ 3 ವರ್ಷ ಆತು ಹುಡ್ಕಾಕತ್ನಿ. ಒಬ್ಬ ಮಂಗ್ಯಾನ ಮಗನು ಕೈ ಹತ್ತಲ್ಲ. ಬಾ ಅನಾಯಸವಾಗಿ ನೀವೇ ಬಂದಿರಿ. ಕೊಟ್ಟು ಬಿಡ್ರಿ ನೀವು ಹಂಗ ಮಾಡ್ಬೇಡಿ. ಹೆಣ್ಮಕ್ಳ ಕೈ ಹಂಗ ಮಾಡ್ಬಾರ್ದು. ಇರ್ಲಿ ಸರ್, ಹಂಗ ಹೆಣ್ಮಕ್ಳ ಕೈ ಮುಂದೆ ಮಾಡ್ಬಾರ್ದು. ಇಲ್ಲ ಇದ್ಯಾಕೆ ತಗೊಂಡು ಏನ್ ಮಾಡಿ ಬೆಂಕಿ ಹಚ್ಚಲಿ ಅದ್ರೆ ಹಂಗ ಮಾಡ್ಬಾರ್ದ ಹೆಣ್ಮಕ್ಳು. 50 ಯಾಕ 100 ತಗೋರಿ. ಸರಿ ನಾವೊಂದು ಮುತ್ತು ಕೊಡ್ತೀನಿ. ಚುಮ್ಮಾದೇ
ಮತ್ತೆ ಸಣ್ಣ ಎಣ್ಣೆ ತಗೊಂಡು ಅಂದಿ ಮಸೂಡೆ ಮತ್ತೇನ ಮತ್ತೆ 100 ರೂಪಾಯಿ ಹೇಳಿದ್ ಈಗ ಅಲ್ಲಿ ಸಾಟ್ಲ ಬಿಟ್ರ ಇಟ್ಟು ನಿದ್ದೆ ಮಾಡೋ ಮಗನ ನೀನೇನ ನನ್ನ ಮಗಳು ಸಣ್ಣ ಕೂಸಿದ್ದಾಗಿಂದ ಹೇಳ ನಾನು ಅವಾಗಿನ ವಿಷಯ ಮತ್ತೆ ಈಗ ಕೇಳಕತ್ತಾರಲ್ಲ ಅವಾಗ ಇರ್ಲಿಲ್ಲಲ್ಲ ನೀವು, ಅದಕ್ಕೆ ಈಗ ಕೊಡು ಅಂತ ಕೇಳಿ. ಈಗ ಏನಾಗಿತ್ತು, ನಿಮ್ಮ ಮಗಳ ತೊಟ್ಲ ಮಾಡಿಸ್ರಿ, ತೊಟ್ಟಲ್ದಾಗ ಮಲಗಿಸ್ರಿ, 100 ರೂಪಾಯಿ ಕೊಡ್ತೀರಿ, 100 ರೂಪಾಯಿ ಕೊಡ್ತೀನಿ. ಚುಮ್ಮಾದೇ ರೇ ಚುಮ್ಮಾದೇ ರೇ ಅದಂಗ ತಿಲ್ಲೇ ಇಡು ನೋಡಮ್ಮ. ಅಲ್ಲ ಸೀದಾ ಸೌದತ್ತಿಗೆ ಹೋಗೋ, ರೊಕ್ಕನೂ ಬೇಡ, ಬರ್ತಾರ ನೆಲ್ಲೆ ಕಾಣ ನಮ್ಮ ವಾಣೆ ನೆಲ್ಲೆ ಕಾಣ ಅಮಾರ 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 ಅವ್ರಿಗಿಂತ ಚಂದ ಮಾಡ್ತಾನ ನೋಡಿ ಅವ. ನನಗಾಗ್ಲೇ ಡೌಟ್ ಇತ್ತು, ಏನು ಇದು ಸೌದತ್ತಿ ಛಾಪ ಅಂತ. ಚಾಪ ಹಾಕಿಸ್ಬೇಕಂತೆ. ಈಗ ಹಾಕಿದ್ರೆ ನನ್ನ ಮಗಳು ತೊಟ್ಲಕ್ ಹಂಗಿಲ್ಲ ಆಕಿನ, ಹಾಕಿದ್ರೆ ಅವಳು ಕಾಟಾಕ್ ಹಾಕೋದಾಕಿನ. ಈಗ ಬೇಕಾದಷ್ಟು ಖರ್ಚಾಗ್ಲದು. ಇನ್ನೊಂದ್ ಹೇಳ್ತಿ, ತೊಟ್ಲ ಮಾಡ್ಸೋದೆ. ತೊಟ್ಲದ ಮುಂದೆ ಕುರ್ಚಿ ಮಾಡ್ಸಲಿಲ್ಲ, ಕುರ್ಚಿ ಹಾಕ್ರಿ ಬಾಗ್ ಎಷ್ಟೊತ್ತಂತ ಇಡ್ತೀವೋ ದೋಸ್ತ ಮುತ್ತು. ಹೇಳೋದು ಬಗ್ಗೋದು ಇಡೋದು ಆದ ತಕ್ಷಣ ನಡ ನೋವು ಬಂದ್ಬಿಡ್ತಾವ. ಕುರ್ಚಿ ಇಟ್ಬಿಟ್ರೆ ಕುಂತ ಆರಾಮಿ ಏಕ ಹೊಡಿತೀವಿ. ಸರಳ ದಾರಿ ಮಾಡ್ಕೊಟ್ರಪ್ಪ ನೀವು. ಬಾಬಾ ನೀನು ಮನುಷ್ಯ ಸ್ವಲ್ಪ ನೋಡಕ್ ಉಡಾಪಿತ್ರ ಕಾಣಿಸ್ತಿ, ನಿನಗೆ ಏನ್ ಫೈಬರ್ ಕುರ್ಚಿ ತಡಂಗಿಲ್ಲ, ನಿನ್ನ ಕಬ್ಬಣದ ಇಟ್ಟು ಅದಕ್ಕ ನಿನ್ ಕೂಡ ಗ್ಯಾಸ್ ವೆಲ್ಡಿಂಗ್ ಮಾಡಿಸ್ತೀವಿ. ಕೂಡ್ತೈತ ಅಲ್ಲೆಲ್ಲ ಈಕಿ ಒಬ್ಬಕ್ಕೆ ಅದಾಳ ಸಿಟ್ಟಿ ಇನ್ನು 4 ಅದ ಒಳಗ್ ವೆರೈಟಿ ಅವ್ರ ಜೋಡಿ ಇದು ಒಂದೈತ್ ನೋಡ, ತಗೊಂಡೋಗ. ಇದನ್ನ ತಗೊಂಡ್ ಏನ್ ಮಾಡ್ಲಿ, ಬೆಂಕಿ ಹಚ್ಚಿಲ್ಲ. ಹಂಗ ಅನ್ನಕೋಬೇಡ, ಮೇನ್ ಇರೋದೆಲ್ಲ ಇಲ್ಲೇ. ಇದನ್ನ ಒಂದ್ ಹಿಡಿದ್ರು ಹಿಂದೆ ಎಷ್ಟು ಬೇಕಷ್ಟು. ಹೌದು, ಬಿಸಿನೆಸ್ ಮಾಡಕತ್ತೀನಿ. ಹೌದು, ಏಜೆಂಟ್ ಏಜೆಂಟ್ ಬೇಕನ್ನ ನಿಮ್ಮವ್ರು ದಂಧೆ ಮಾಡತ್ ಮಾಡ್ರಿ ಅಂತ ನನ್ನ ಅಣ್ಣ ರಾಮಂಗ್ಯಾಳ ಮಕ್ಕಳ. ಈ ಖಾಕಿ ಚಪ್ ಕಂಡಕ್ಟರ್ ಕೆಲಸನೇ ಇಷ್ಟಪ್ಪ. ಹಸ್ತ್ ಊಟ ಮಾಡಕಂತ ಬರ್ತಾವ, ಇಲ್ಲಿ ಚೌಕಾಶಿ ಮಾಡ್ತಿರ್ತಾವ. ಯಾಕ್ರಿ ಬರ್ರಿ ನಿಮಗೇನು ಊಟ ಬೇಕಾಗೈತೆ, ಲಾಟಿ ಏಟ್ ಬೇಕಾಗೈತೆ? ಲಾಟಿ ಹಿಡಿದು ಯುದ್ಧ ಮಾಡಕ್ ಮಿಲಿಟರಿ ಅಂತ ತಿಳ್ಕೊಂಡ್ರ. ನೀವು ಹಾಕಿರೋ ಡ್ರೆಸ್, ಆಡೋ ಮಾತು ಇವನ್ನೆಲ್ಲ ನೋಡ್ಬಿಟ್ರೆ ಅವ್ರಕ್ಕಿಂತ ಒಂದ್ ಹೆಜ್ಜೆ ನೀವೇ ಮುಂದದಿರಿ. ತಪ್ಪು ತಿಳ್ಕೊಬೇಡ್ರಿ, ನಾನು ಬಸ್ ಕಂಡಕ್ಟರ್, ನನ್ನ ಮಾತು ನಂಬ್ರಿ. ಕೈಯಾಗ ಕೊಡ್ತಾನೆ ಅಷ್ಟು ಚಂಬ್ರಿ. ಅರ್ಜೆಂಟ್ ಬಂದ್ರು ಹೋಗ್ರಿ. ಖಾನಾವಳಿಗೆ ಬಂದದಿಲ್ಲ ನಮ್ಕೊತ ಹೋಗಿದ್ನಿ ಅಂದ್ರೆ ಕಂಬ ಕಡಿ ಕಳಿಸ್ತಿದ್ರು ನಮ್ಮಪ್ಪ. ನಮ್ಮಪ್ಪ ಹೆಂಗದನ್ ದುರ್ಯೋಧನಾಗನ್. ಸಾವಕಾಶ್ ಹಿಂದೆ ಜಿಗದಿತ್ತು. ಯವ್ವ ಮಗಳ ಚೆನ್ನವ್ವ, ಏನ್ಪಾ ಇನ್ನು ನನ್ನ ಅಕ್ಕಿಕತ್ ಗೊತ್ತಿಲ್ಲ ಮಗ್ಗ. ಹೊಸದಾಗಿದ್ರ ನೋಡಾಕತ್ತಾನೆ, ನಕರ ಮಾಡಾಕತ್ತಾನ. ಸರಳ ಬಂದು ಸರಳ ಊಟ ಮಾಡ್ಯೋದ ಪಾಡಾತು. ಇಲ್ಲ ಅಂದ್ರೆ ಸರಳವಾಗಿ ನಾವೇ ಅವನ ಹಾದಿಗೆ ಹೋಗ್ಬಿಡೋಣ. ಟೂಷಿಗೆ ಅನ್ನೋದನ್ನ ಯಾಕೆ ನಮ್ ದಾರಿಗೆ ತರುಮದನ್ನ ಹಾದಿಗೆ ಬರ್ಲಾರ್ದವ್ರು ಜಾಸ್ತಿ ಗುದ್ದಾಡ್ಬೇಕಪ್ಪ. ನಾವು ಅವ್ರ ಜೋಡಿ ಜಯ ಅನ್ಬೇಕು. ಜೈ ಅನ್ಬಾರ್ದು, ನಿದ್ದಿಗಳಿಗೆ ಹಾಕಿ ಮಲಗಿಸ್ಬಿಡೋ ಅಲ್ಲಿ ಅವ್ರನ್ನ. ಗಾಡಿಯನ್ನ ಹಲ್ಲಿ ಬಿಡೋದು ಪಲ್ಯದಾಗ ಹಾಕಿ ಬಿಡುತ್ತೆ, ಹೊಯ್ಕೊತ್ ಹೋತನ ಕಡೆ ಅವ. ಕೈ ಗೊತ್ತಿಲ್ಲ, ನೀರು ಜಾಗದಾಗ ಇಳಿಸಿದ್ರೆ ಗೊತ್ತಾಗತ್ತೆ ನನ್ನ ಮಕ್ಕಳಿಗೆ. ದಿನಕ್ಕೆ 100 ಮಂದಿಗೆ ಪಂಚ ಹೊಡೆದ ನನ್ನ ಮಗ, ಈಕಿ ಒಬ್ಬಕ್ಕೆ ಹೊಡೆದ ಅಂತ ಹೊಡೆದ ನಮಗ. ಬಾರಾಕ್ ಹೋಗ್ಮಗನ, ಬಾರು ನಮ್ಮಪ್ಪ ಹಿಂಗ ಎಷ್ಟು ಮಂದಿ ಸಾಯಿ ಹೊಡೆದು ಹಲ್ಯ ಹಲ್ಲಿ ಜಜ್ಜಿ ಹಾಕಿ ಹಲ್ಲಿ ಹಂಗಾಗ್ಯಾನ. ಹಲ್ಲಿ ಮತ್ತೆ ನಿಮ್ಮ ಅಪ್ಪ ಹಲ್ಲಿ ಅಲ್ಲ, ನೀವು ಕಂಬ ಗಿಂಬ ಅನ್ನಕತ್ರಿ. ಹಿಂಗ ಎಷ್ಟು ಮಂದಿ ಸಾಯಿ ಹೊಡೆದ್ರಿ? ನಮ್ಮ ಖಾನಾವಳಿಯೊಳಗೆ ನಾವು ಕೆಲವೊಂದು ಪದಾರ್ಥದ ಹೆಸರು ಬೇರೆ ಬೇರೆ ಇಟ್ಕೊಂಡಿವಿ. ನೀ ಹಲ್ಲಿ ಅಂದೀಪ? ಶಿವ ಶಿವ ಶಾಂತವು ಪಂಪವು. ಶಾಂತವ ಹುಬ್ಳ್ಯಾಗದಾಳ, ಪಂಪವ ದುರ್ಗದಾಗ ನೋಡು. ಆ ಶಬ್ದ ನನ್ನ ಬಾಯಲ್ಲಿ ಬರಬಹುದೇ? ಮತ್ತೆ ಯಾವ್ದು ಬಾಯಿಂದ? ಇದು ಹಲ್ಲಿ ಅಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? ಗಾಡಿ ಮೇಲೆ ಅಡ್ಡಾಡ್ದ ಚಿಕ್ಕ ಹಲ್ಲಿ. ಇದು ಗಾಡಿ ಮೇಲೆ ಅಡ್ಡಾಡೋದು ಚಿಕ್ಕ ಅಲ್ಲ, ಇದು ಕೆಳಗ್ ಜೋತಾಡ್ತಿರ್ತೈತಿ. ಜೋತಾಡೋದು ಹಲ್ಲಿ ಇದು ಯಾವ್ದು ಮರ ಇದು? ನೀವ್ ನೋಡಿಲ್ಲ? ಇಲ್ಲ. ಮೆಣಸಿನ ಗಿಡ ನೋಡಿಲ್ಲ? ಮೆಣಸಿನ ಗಿಡ ನೋಡಿ. ಮೆಣಸಿನಕಾಯಿ ಜೋತಾಡ್ತಿರ್ತೈತಿಲ್ಲ? ಜೋತಾಡ್ತಿರ್ತಾವ. ಅದಕ್ಕೆ ನಾವು ಹಲ್ಲಿ ಅಂತೀವಿ. ಅದನ್ನ ಅಡ್ಡ ಉದ್ದ ಶೀಳಿ ಎಣ್ಣೆ ಕರಿತೀವಿ. ಕರೆದು ಇಡಾಕ್ ಬೇಕಲ್ಲ ಎಲ್ಲಿ? ಪಾಟ್ನ್ಯಾಗ. ಇದಕ್ಕೆ ನೀವು ಹಲ್ಲಿ ಅಂತೀರನ? ಮತ್ತೆ ಬದನಿಕಾಯಿಗೆ ಏನಂತೀರಿ? ಹಂದಿ ಕುರ್ಮಾ. ಮತ್ತೆ ಈ ಬ್ಯಾಸ್ಗಿ ಬಂತಂದ್ರೆ ಮೂಲಂಗಿ ಜಾಸ್ತಿ ಬೇಕು, ಅದಕ್ಕೇನಂತೀರಿ? ಬದನಿ ಗೂಟ. ಬೇಡಪ್ಪ, ನಾನು ರಗಡ್ ಆಗೈತೆ, ಅದನ್ನೆಲ್ಲ ಇಟ್ಕೊಳಕ್ ಹೋಗೋಣ. ಹೋಗ ನೋಡಿ, ಇಡು ಅಂದ್ರೆ ಇಡ್ತೀವಿ ಬೇಕಾ. ಮತ್ತೆ ಕೆಂಪು ಚಟ್ನಿನ ಭಾರಿ ಇಷ್ಟ, ಅದಕ್ಕೇನಂತೀರಿ? ಹಲ್ಕಟ್ರಂಡಿ. ಇವರು ಕೆಂಪು ಚಟ್ನಿಗೆ ಹಲ್ಕಟ್ರಂಡಿ. ಹಂಗಾದ್ರೆ ನಾವು ಖಾನಾವಳಿಗೆ ಬಂದು ಕೂಡ ಏ ಹಲ್ಕಟ್ರಂಡಿ ತಗೊಂಡ್ ಬಾ ರೊಟ್ಟಿಗೆ. ಏ ಹಲ್ಕಟ್ರಂಡಿ ರೊಟ್ಟಿ ತಗೊಂಡ್ ಬಾ. ಸಾಕು. ಏನ್ ಮರ ಇದು ನೀ? ಯಪ್ಪ, ಅದನ್ನ ಅನ್ನಕ್ಕೊಂದು ಪದ್ಧತಿ ಇರ್ತೈತಿಯೋ. ಮತ್ತೆ ನಯಾ ನಾಜುಕ್ಲಿಂದ ಅನ್ನ. ಓ ನಯಾ ನಾಜುಕ್ ಹೆಂಗ? ಅನ್ನಕ್ ಬರ್ಲಿಲ್ಲ ಅಂದ್ರೆ ಕೇಳಿಲ್ಲ. ಖಾನಾವಳಿಗೆ ಬರ್ತೀರಿ, ಬಂದ ತಕ್ಷಣ ಅಕ್ಕರ್ ಸ್ವಲ್ಪ ಹಲ್ಕಟ್ರಂಡಿ ತಗೊಂಬರ್ರಿ. ಇದು ಹೆಂಗೈತಿ? ಹಿಂಗ ನಯಾ ನಾಜುಕ. ನೆಕ್ಕರ ಬಾಯ ಮುಳು ಬರಿತೈತೇನೆ. ನಮ್ಗ ಅದು ಬರಕ್ಕೆ ಸ್ವಲ್ಪ ತ್ರಾಸ ಆಕತ್ರಿ. ಅದು ಅಗರ ಹಲ್ಕಟ್ರಂಡಿ ಸ್ವಲ್ಪ ನೀಡ್ರಿ, ಹಲ್ಕಟ್ರಂಡಿ ಸ್ವಲ್ಪ ನೀಡ್ರಿ. ಸಾಕಪ್ಪ, ಸಾಕು.
ಅದು ಗಾಡ್ಯಾಗ ಗೂಟ ಬಹಳ ಚಂದ ಇತ್ತದ, ಅದನ್ನ ಕಿತ್ತಿ ಇವ್ರ ಕೈಯಾಗ ಕೊಟ್ಟಿ ಕೊಟ್ಟಿವಿ. ಇನ್ನ ಅದನ್ನ ಒಯ್ದವ ಎಲ್ಲಿ ಬಿಡ್ತಾನೆ ಯಾರಿಗ್ ಗೊತ್ತೈತಿ. ಅಪ್ಪ ಕೆಂಪ ಲಾಲ ಹಲ್ಕಟ್ರಂಡಿ ಒಡೆದು ನೋಡಿದ್ರು ಮುತ್ತಿನ ದಂಡಿ ಅಂತದ್ರ ಅರ್ಥ. ಅರ್ಥ ಯಾವತ್ತೂ ಅಪಾರ್ಥ ಮಾಡ್ಕೋಬಾರ್ದು ನೀ ಪುಟ್ಟ. ತಿಳಿತು ಪುಟ್ಟಿ. ನೋಡಿ ನಮ್ ಪ್ರಕೃತಿ ಭಾರಿ ಸೂಕ್ಷ್ಮ, ನೋಡಿದ್ರೆ ಗೊತ್ತಾಯ್ತು. ನಮ್ ಊಟ ಅಷ್ಟೇ ಸೂಕ್ಷ್ಮ ರೀ. ನೀನಾ ಸುಕ್ಕ ಊಟ ಕುಂತಾಗ ಯಾರು ಏನು ಮಾತಾಡಂಗಿಲ್ಲ. ಏನ್ ಬೇಕು ಏನ್ ಬೇಡ ಅದು ಕೇಳಿದಿಲ್ಲ. ಇವನು ಇವೆ ಈ ನಮ್ನಿ ಅವಾಜ್ ತೆಗೆದು ನಮ್ ಊಟ ಕಟ್. ನಿನಗೆ ಹೆಂಗಪ್ಪ? ಅದಕ್ಕಂತ ನಾವು ಹೆಣ್ಮಕ್ಳು ನೀಡೋ ಖಾನಾವಳಿ ಹುಡುಕೊಂತ ಹೋಗಿವಿ. ಏನ್ ಬೇಕು ಏನ್ ಸಾಕಂತ ಕೇಳೋ ಹೆಣ್ಣು ಸ್ವರ, ಝಣಕ್ ಝಣಕ್ ಅನ್ನೋ ಕೈ ಬಳೆ ಸ್ವರ, ಚಪಾತಿ ತಾಟ ಕೈ ಮೇಲೆ ಇಟ್ಕೊಂಡು ಏನ್ರಿ ಚಪಾತಿ ಹಾಕ್ಲು, ರೊಟ್ಟಿ ಹಾಕ್ಲು, ಬೆಣ್ಣೆ ಹಾಕ್ಲು, ತುಪ್ಪ ಹಾಕ್ಲು, ತಿನ್ರಿ ತಿನ್ರಿ. ತಿನ್ನೋದಕ್ಕೆ ಹಿಂಗ್ಯಾಕೆ ತಿನ್ಕಾಕತ್ತೀನಿ ನೀನು? ಹಿಂಗಿಷ್ಟು ನಯ ನಾಜುಕ ಈ ನಮ್ಮನಿ ಅಂದ್ಬಿಟ್ರು ಉಸುಲಿಗೆ 20 ರೊಟ್ಟಿ ಸಿಗ್ತೀನಿ. ಪಾ ಯವ್ವ ಮಿಕ್ಕಿದ ಗಿರಾಕಿ ಮಿಕ್ಕದವ ಇವ. ಮತ್ ಮಿಕ್ಕಿದು ಓಸು ಎಲ್ಲ ಬೇಕು. ಲಾಸ್ಟ್ ಇದ ಒಂದ್ ಜಾಗ ಓಸು ಬಂದ್ ಇಲ್ಲೇ ಜಮಾ ಆಗ್ಬೇಕು. ನೋಡ್ತಾನೆ ಹೆಂಗಿದಾನೆ ಕೈಯಾಗಿನ ಬೆಳೆ ಗಿಲಕ್ ಗಿಲಕ್ ಅಂತಿರ್ಬೇಕಂತ, ಕಾಲಾಗಿನ ಗೆಜಿನ್ ಝಲಕ್ ಝಲಕ್ ಅಂತಿರ್ಬೇಕಂತ. ಹೀಗಂದ್ರೆ ಉಸಿರಿಗೆ ಎಷ್ಟು ತಿಂತೀರಿ ನೀವು? ಒಂದ್ 20 ರೊಟ್ಟಿ. ಏನ್ ಬೇಕ್ರಿ ಮಾಮ ನಿಮ್ಗೆ? ಅಳಬೇಡ ಅಳಬೇಡ ಅಳ್ಬೇಡ ಕಾಲ್ ಹಿಡ್ಕೊಂಡು ಪಲ್ಯ ಹಾಕ್ಲಾ? ಸತ್ತ ಗೊತ್ತಾತ್ ನಮಗೇನು. ಏನ್ ನನ್ ಬಕೆಟ್ ಸಾರ್ ತಗೊಂಡ್ ಬಂದ್ ಸುರುಲ್ಲ. ಏನ್ ಇಷ್ಟ ಕೆಂಪನ್ ಚಟ್ನಿ ತಗೊಂಡ್ ಬಂದ ಬರಬ್ರಿ ಹಚ್ಚಲ ಎಲ್ಲಿ ಹುರ್ಕೊಂಡ ತಾಟ್ನಾಗ ಹಿಂಗಂದ್ರೆ ಉಸಿರಿಗೆ ಒಂದ್ 20 ರೊಟ್ಟಿ ಸಿಗ್ತೀರಿ. ಬಕಸ್ ರೋಷದವ್ರದ್ರೇನೆ. ನೋಡುವ ಮಗಳ ಹಿಂದಗಡೆ ನಮ್ಮ ಕಾನೋಳನ್ ರೊಟ್ಟಿ ಸಾಲಿಲ್ಲ ಅಂತೇಳಿ ನಮ್ ಬೋರ್ಡ ಮಡ್ಚಿ ಬಾಯಿಗೆ ಇಟ್ಕೊಂಡು ಓಡಿಗ್ಯಾನಂತಿನವ. ಯಾಕಪ್ಪ ಬಿಡ್ತೀಯ? ಕರ್ಕೊಂಡ್ ಬಾ. ಲೆಕ್ಕದ ಮೇಲೆ ಎಣ್ಣೆ ಸುಟ್ಟಿ ಕೊಡು. 5 ರೂಪಾಯಿ ಒಂದ್ ರೊಟ್ಟಿ, 10 ರೂಪಾಯಿ ಪ್ಲೇಟ್ ಅನ್ನ. ಹೆಚ್ಚು ಕಮ್ಮಿ ಏನಾದ್ರು ತಗೊಂಡ್ರೆ 2 ರೂಪಾಯಿ 75 ಪೈಸೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಬೇಕಾದ್ರೆ ಬಾ ಅಂತ ಹೇಳಿ ಸಾಕಾದ್ರೆ ರೈಟ್. ಹೌದ ಹೌದ ಹೌದು ನನ್ನ ಮಗಳ ತಲಿ. ಯಾಕೆ ಇಷ್ಟು ದಿವಸ ನೀನು ಒಲಿ ಅಂತ ತಿಳ್ಕೊಂಡಿದ್ದ? ಎಲ್ಲ ಚುರುಕಾಗೈತೆ ನೋಡೋದು ಈಗ. ತಮ್ಮ ರಾಜು ನಮ್ದೀಗ ರೇಟ್ ಚೇಂಜ್ ಆಯ್ತು ನೋಡ. ರೇಟ್ ಎಷ್ಟು ನಿಮ್ದು? ರೇಟ್ ನಮ್ ರೇಟ್ ಅಲ್ಲೋ ಮರಾಯ. ಇದು ಊಟದ ರೇಟ್ ರೀ. ಊಟದ್ದು ಕೌನ್ಸಿಲಿಂಗ್ ಬಡಿಯಾಕತ್ತಿ ಅಲ್ಲಿ. ಊಟದ್ದು ನೋಡ್ತಮ್ಮ ಒಂದ್ ರೊಟ್ಟಿಗೆ 5 ರೂಪಾಯಿ, ಒಂದು ಪ್ಲೇಟ್ ಅನ್ನಕ್ಕೆ 10 ರೂಪಾಯಿ, ಇನ್ನು ಎಕ್ಸ್ಟ್ರಾ ಏನೋ ತೊಂದಿ 2 ರೂಪಾಯಿ 75 ಪೈಸೆ. ನೋಡ್ತಮ್ಮ ದೇವಡವ್ರು ಬಾಳ ಹಿಂದ್ ಹೋಗ್ಕೊಂಡ್ಬಿಟ್ರಿ ನೀವು. ನಾವೆಲ್ಲ ಮುಂದೆ ಹೋಗ್ಬೇಕಂತೀವಿ, ಹಿಂದೆ ಜಗ್ಗವ್ರು ಬಾಳ ಮಂದಿ ಆಗ್ಯಾರ. ಅದೇ ಜಗ್ಗಿ ಹಿಂದಕ್ಕೆ ಹೋಗ್ಕೊಂಡ್ಬಿಟ್ರಿ ನೀವು. ಬಿಡ್ರಿ ನೀವು. 5 ರೂಪಾಯಿ ಒಂದ್ ರೊಟ್ಟಿ ಅನ್ರಿ, 10 ರೂಪಾಯಿ ಒಂದ್ ಪ್ಲೇಟ್ ಅನ್ನ ಅನ್ರಿ. ಏರಿಸ್ಬೇಡ್ರಿ. ಈಗ ಸದ್ಯ ನಮ್ಗೆ ಹುರುಪೈತಿ 2,000 ನಾವು. ಒಟ್ಟು ನಿಮ್ಗೆ ಹುರುಪ್ ಬಂದ್ರೆ 2,000 ತಪ್ಪದು. ಏರಿದ್ದು ಬಾಳ ದಿವಸ ಏರಿರಂಗಿಲ್ಲ, ಒಂದಿಲ್ಲ ಒಂದ್ ದಿವಸ ಇಳಿತೈತಿ. ತಿಳ್ಕೊಂಡು ಏರಿಸ್ರಪ್ಪ ಅಂತ ನಮ್ದ್ರ ಏನ್? ಇಳಿದ ಮೇಲೆ ಮತ್ತೆ ಮುಂದೆ ನೋಡ್ಕೊಂಡ ಮತ್ತೆ ಏರ್ಸಿದ್ರಾತ. 10 ರೂಪಾಯಿ ಒಂದ್ ರೊಟ್ಟಿ, 20 ರೂಪಾಯಿ ಒಂದ್ ಪ್ಲೇಟ್ ಅನ್ನ ಅನ್ರಿ. ದೇವಣ್ಣವರ ನಾವು ರೊಕ್ಕದ ಮುಖ ನೋಡೋಲ್ರಿ, ನೀಡೋ ಮುಖ ಚಂದ ಇರ್ಬೇಕು, ಅದ್ರಾಗ ಟಾಪ್ ಇರ್ಬೇಕು. ಬಾ ತಮ್ಮ, ಇನ್ನು ಇವತ್ತು ಹೊಸದಾಗಿಂತ್ರ ಬಂದಿ. ಹೋಗ್ತಾ ನಿಂಗ ಗೊತ್ತಾಗತ್ತೆ ಟಾಪ್ ಆಗುತ್ತೋ ಏನ್ ಟೇಪ್ ಆಗುತ್ತೋ ಎಲ್ಲ ಕುಡಿಸಿದ ಇಲ್ಲಿಗ ಗ್ಯಾಪ್ ಆಗುತ್ತೋ ಅಂತೇಳಿ. ಅದೇ ರಾಜಾ ಕ್ಯಾ ಬೋಲ್ ಚೆನ್ನಿ तू आवे साले, आज गारंटी बजाऊंगी बे मैं तेरा बैंड बाजा. ಮಗು ಶಾಂತ, ಹೆತ್ತವಳನ್ನು ಕಳೆದುಕೊಂಡ ನಿನ್ನ ದೈವ ಸುಖಕರವಾಗಲಿಲ್ಲವಮ್ಮ. ಆಡುತ್ತಾ ನಲಿಯುತ್ತಾ ಇರುವಾಗ ಎಡೆಯುವಿದ್ದ ನೆವದಿಂದ ಮುರಿದು ಹೋಯಿತಮ್ಮ ನಿನ್ನ ಕಾಲು. ಅಂದಿನಿಂದ ಕುಂಟಿಯಾಗಿ ನಮ್ಮೆಲ್ಲರ ಸೇವೆಯನ್ನು ಮಾಡುತ್ತಿರುವುದನ್ನು ಕಂಡು ಕರುಳು ಕತ್ತರಿಸಿ ಹೋಗುತ್ತಿದೆಯಮ್ಮ, ಕರುಳು ಕತ್ತರಿಸಿ ಹೋಗುತ್ತಿದೆ. ಅಪ್ಪ, ಮೊದ್ಲೇ ನಿಮ್ಮ ಮೈಯಲ್ಲಿ ಹುಷಾರಿಲ್ಲ, ಅದರಲ್ಲಿ ನನ್ ಚಿಂತೆ ಮಾಡಿ ಯಾಕಪ್ಪ ಕೊರಗ್ತೀರಾ? ಮಗು, ಹೆತ್ತ ತಂದೆ ನಾನಾಗಿದ್ದರೂ ಮಗಳಿಗೆ ಮಾಡಬೇಕಾದ ಕರ್ತವ್ಯ ಮಾಡಲಿಲ್ಲವಮ್ಮ. ಆಗಲೇ ಕಾಲು ಮುರಿದಾಗ ಆಪರೇಷನ್ ಮಾಡಿಸಿದ್ರೆ ಗುಣವಾಗುತ್ತಿತ್ತೋ ಏನೋ. ಆದರೆ ಕೈಯಲ್ಲಿ ಹಣವಿಲ್ಲದೆ ಎಲ್ಲವೂ ವ್ಯರ್ಥವಾಯ್ತಮ್ಮ, ವ್ಯರ್ಥವಾಯ್ತು. ಏಕಪ್ಪ, ಎಲ್ಲಿಲ್ಲದ ಯೋಚನೆಗಳಿಗೆ ಅವಕಾಶ ಕೊಟ್ಟು ಮರಗ್ತಾ ಇದ್ದೀರಿ. ನನ್ನ ತಮ್ಮ ಡಾಕ್ಟರ್ ಆಗಿ ಈ ಮನೆಗೆ ಬಂದ ಮೇಲೆ ನನ್ನ ತಂಗಿ ಕಾಲಿನ ಆಪರೇಷನ್ ಆಗುತ್ತೆ, ಅವಳು ಮದುವೆನೂ ಆಗುತ್ತೆ. ಜಗದೀಶ, ಕಾಲು ಮುರಿದಾಗಲೇ ಆಪರೇಷನ್ ಮಾಡಿಸಿದ್ದರೆ ಗುಣವಾಗುತ್ತಿತ್ತಪ್ಪ. ಈಗ ಯಾವ ಆಪರೇಷನ್ ಅವಳಿಗೆ ಪ್ರಯೋಗವಾಗುವುದಿಲ್ಲ ಮಗು, ಪ್ರಯೋಗ. ಅಪ್ಪ, ಇಂದಿನ ಈ ವಿಜ್ಞಾನ ಜಗತ್ತಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲಪ್ಪ.
ಪ್ರಾಣಿಯ ದೇಹವನ್ನು ಸಂಪೂರ್ಣವಾಗಿ ಬಿಚ್ಚಿಟ್ಟು ಮತ್ತೆ ಜೋಡಿಸುತ್ತಾರೆ. ಅಂದಾಗ ನನ್ನ ತಂಗಿಯ ಕಾಲಿನ ಕುಂಟತನ ಕಳೆಯುವುದೆಷ್ಟರ ಮಾತು. ಅದು ನಿನ್ನ ಅಭಿಪ್ರಾಯ. ಅಪ್ಪ, ನನ್ನ ತಮ್ಮ ಪ್ರಕಾಶ್ ಮೊದಲು ಮನೆಗೆ ಬರಲಿ, ಆಮೇಲೆ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡೋಣ. ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಅಪ್ಪಾಜಿ ಚೆನ್ನಾಗಿದ್ದೀರಾ? ಪ್ರಕಾಶ, ಬೇಗ ಬರಬಾರ್ದಾಗಿತ್ತೇನೋ. ಕಾಲೇಜಿನ ಕೊನೆ ಪರೀಕ್ಷೆ 4 ದಿವಸ ತಡವಾಯಿತು. ತಂಗಿಮ್ಮ ಚೆನ್ನಾಗಿದ್ದೀನಮ್ಮ? ನಾನ್ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದೀಯಾ? ಚೆನ್ನಾಗಿದೆ. ಅಮ್ಮ ಇಲ್ಲೇ ನಿಂತ್ಬಿಟ್ಟಿಲ್ಲ, ದೂರದಲ್ಲಿ ಬಾ. ನೋಡು, ಇವರು ನನ್ನ ಅಣ್ಣ ಜಗದೀಶ್ ಅಂತ, ಅವರು ನನ್ನ ತಂದೆ. ಇನ್ನು ಅವಳು ನನ್ನ ಮುದ್ದು ತಂಗಿ ಶಾಂತ. ಅಮ್ಮ, ಪ್ರಕಾಶ್, ಅಣ್ಣ, ಇವಳು ಈ ಮನೆಯ ಸೊಸೆ ಅಣ್ಣ, ನನ್ನ ಹೆಂಡತಿ. ನನ್ನ ಹೆಂಡತಿ? ಹೌದಣ್ಣ, ಬೆಂಗಳೂರಿನ ಆಗರ್ಭ ಶ್ರೀಮಂತರ ಮಗಳು ಉಮಾ. ತಂದೆಯ ಅಪಾರವಾದ ಆಸ್ತಿಗೆ ಒಬ್ಬಳು ಮಗಳು ಬೇಪಾಸ್ ಆಗಿದ್ದಾಳೆ. ಏನೋ ಕಾಲೇಜ್ ಜೀವನದಲ್ಲಿ ಪರಿಚಯವಾಯಿತು, ಮುಂದೆ ಸ್ನೇಹ ಸಂಬಂಧವೂ ನಡೆದು ಹೋಯಿತು. ಪ್ರಕಾಶ, ಪೇಟೆಯಲ್ಲಿ ಕುಳಿತು ನೀನು ಸಾಧಿಸಿದ್ದು ಇದೇನಪ್ಪ? ವಿದ್ಯಾಭ್ಯಾಸ, ಒಂದು ಹೆಣ್ಣಿನ ಸಹವಾಸ. ದಯವಿಟ್ಟು ನೀವು ದುಡುಕ್ಬೇಡಿಯಪ್ಪ, ಸ್ವಲ್ಪ ತಾಳ್ಮೆಗಿದ್ದೀರಿ, ನಾನೆಲ್ಲ ತಿಳಿಸಿ ಹೇಳ್ತೇನಂತೆ. ಪ್ರಕಾಶ್, ಅಣ್ಣ, ನಮಗೆ ಯಾರಿಗೂ ವಿಷಯ ತಿಳಿಸದೆ ಒಮ್ಮೆ ನಂಬಲೆ ಇವಳಿಗೆ ಹೆಂಡತಿಯ ಸ್ಥಾನ ಕೊಟ್ಟು ಈ ಮನೆಗೆ ಕರೆದಿರುವ ಕಾರಣವಾದ್ರೂ ಏನಿತ್ತು? ಅಣ್ಣ, ನಿಮಗೆ ತಿಳಿಸಲಿಕ್ಕೆ ಅವಕಾಶ ದೊರೆಯದ ಪ್ರಸಂಗನೇ ಹಾಗೆ ಬಂದ್ಬಿಟ್ಟು. ಅಂದ್ರೆ ಉಮಾಳ ಕೈ ಹಿಡಿಯಬೇಕೆಂಬ ನನ್ನ ನಿರ್ಧಾರವನ್ನು ತಿಳಿಸಲೆಂದು ಊರಿ ಹೊರಟ ನಿಂತ ಕ್ಷಣದಲ್ಲಿ ಹಾ. ಉಮಾಳ ತಂದೆ ಹೃದಯ ವಿಕಾರದಿಂದ ಅಸ್ತವ್ಯಸ್ತರಾದರು. ತಮ್ಮ ಕಣ್ಣೆದುರಿನಲ್ಲಿ ಮಗಳ ಕೊರಳಿಗೆ ಮಾಂಗಲ್ಯ ಕಟ್ಟಿಸಬೇಕು ಎಂಬ ಅವರು ಒತ್ತಾಯಕ್ಕೊಳಪಟ್ಟ ನಾನು ಉಮಾಳ ಕೈ ಹಿಡಿದು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಬೇಕಾಯ್ತಣ್ಣ. ಪ್ರಕಾಶ, ಮಾಡಿದ ಪಾಪವನ್ನು ಮುಚ್ಚಿಕೊಳ್ಳಲು ವ್ಯರ್ಥವಾದ ವಿವರಣೆಯನ್ನು ಕೊಡುತ್ತಿರುವೇನು? ಅಲ್ಲ, ನೋಡು, ನಿನ್ನಣ್ಣ ಜಗದೀಶನನ್ನು ನೋಡು. ನಿನ್ನ ವಿದ್ಯಾಭ್ಯಾಸಕ್ಕಾಗಿ ಹಗಲಿರುಳು ನಿನ್ನ ಸೇವೆ ಮಾಡಿದ ನಿನ್ನ ಅಣ್ಣನನ್ನು ನೋಡು. ಕುಂಟಿಯಾದ ನಿನ್ನ ತಂಗಿಯನ್ನು ನೋಡು. ಇವರೆಲ್ಲರಿಗಿಂತ ನಿನ್ನ ಮದುವೆ ಅವಶ್ಯವಾಗಿದ್ದೇನೋ ಪ್ರಕಾಶ? ಎಲ್ಲವನ್ನು ಮರೆತು ಈ ಬಣ್ಣದ ಹೆಣ್ಣನ್ನು ಕಟ್ಟಿಕೊಂಡು ಬಂದಿರುವೇನೋ? ಅಪ್ಪ, ಯಾರಪ್ಪ ಬಣ್ಣದ ಹೆಣ್ಣು? ಉಮಾ ವಿದ್ಯಾವತಿ ಆಗಿದ್ದಾಳೆ, ಅಪಾರ ಸಂಪತ್ತಿನ ಒಡತಿಯಾಗಿದ್ದಾಳೆ. ಅವಳ ಯೋಗ್ಯತೆಯನ್ನು ತಿಳಿದೆ ಈ ರೀತಿ ಮಾತನಾಡೋದು ಸರಿಯಲ್ಲ. ಪ್ರಕಾಶ, ಹೆತ್ತ ತಂದೆಗೆ ಎದುರುವಾದಷ್ಟು ಪಿತ್ತ ನೆತ್ತಿಗೆ ಏರಿತೇನೋ? ಮಾಂಸದ ಆಸೆಗಾಗಿ ಎಲುಬು ಕಡಿಯುವ ನಾಯಿಯಂತೆ ಇವಳ ಸಂಪತ್ತಿನ ಆಸೆಯನ್ನು ತೋರಿಸಲು ಬಂದಿರುವೆಯೇನೋ? ಅಪ್ಪ! ಪ್ರಕಾಶ್, ಆಹಾ, ನೀನೀಗ ಬೆಳೆದು ದೊಡ್ಡವನಾಗಿದೀಯಪ್ಪ, ದೊಡ್ಡವನಾಗಿದೀಯಾ. ಅಪ್ಪ, ದಯವಿಟ್ಟು ನೀವೇ ಸುಮ್ಮನೆ ಬಿಡಿಯಪ್ಪ. ಏಕೆಂದ್ರೆ ಇದುವರೆಗೂ ಪ್ರಕಾಶನ ಮೇಲೆ ನಡೆಯುತ್ತಿರುವ ನಮ್ಮ ಆಜ್ಞೆ ಅಧಿಕಾರ ಇನ್ಮೇಲೆ ಯಾವ ನಡೆಯುವುದಿಲ್ಲ. ಈಗ ಅವನು ಬೆಳೆದು ದೊಡ್ಡವನಾಗಿದ್ದಾನೆ, ಪ್ರಬುದ್ಧನಾಗಿದ್ದಾನೆ. ಅಪ್ಪ, ಗೋಡೆಗೆ ಎಸೆದ ಚೆಂಡು ಪ್ರತಿಯಾಗಿ ನಮ್ಮ ಮುಖಕ್ಕೇನೆ ಬಡಿಯುವಂತೆ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ನಮ್ಮ ಉಪದೇಶ ನಮಗೇ ತಿರುಗಿ ನಿಲ್ಲುತ್ತವೆಯಪ್ಪ. ಕಾರಣ, ದಯವಿಟ್ಟು ನೀವೇ ಶಾಂತರಾಗ್ಬಿಡಿ. ಪ್ರಕಾಶ್, ಹೋಗಪ್ಪ, ನಿನ್ನ ಹೆಂಡತಿನ ಒಳ ಕರ್ಕೊಂಡು ಹೋಗಿ ಮುಖಕ್ಕೊಂದಿಷ್ಟು ತಣ್ಣೀರು ಹಾಕೊಂಡು ಶಾಂತರಾಗ ಹೋಗಪ್ಪ, ಹೋಗ. ಜಗದೀಶ, ಒಂದು 4 ಕಪ್ ಚಹಾ ಮಾಡಮ್ಮ. ಮಗು ಜಗದೀಶ, ಅಪ್ಪ, ಈ ಅವಿವೇಕಿ ಪೋಖರಿಗಳಿಗೆ ಈ ಮನೆಯಲ್ಲಿ ಸ್ಥಾನ ಕೊಡುವೇನಪ್ಪ? ಅದು ನಿನ್ನ ತಂಗಿಯಿಂದ ಇವರ ಸೇವೆ ಮಾಡಿಸುವಿಯ? ಅಪ್ಪ, ಯಾವುದೇ ಕೆಲಸದಲ್ಲಿ ತಾಳ್ಮೆಯ ವರ್ತನೆ ಒಳ್ಳೆಯ ಫಲ ಕೊಡುವುದಪ್ಪ. ಪ್ರಕಾಶ ದುಡುಕಿದ್ದನಂತೇಳಿ ನಾವು ದುಡುಕೋದು ಒಳ್ಳೆಯದಲ್ಲ. ಮೇಲಾಗಿ ಈಗಾಗಲೇ ಅವರಿಬ್ಬರ ರಿಜಿಸ್ಟರ್ ಮ್ಯಾರೇಜ್ ಕೂಡ ಮುಗಿದು ಹೋಗ್ಬಿಟ್ಟಿದೆ. ಅಂದಾಗ ಇದರಲ್ಲಿ ಆಳವಾದ ವಿಚಾರಕ್ಕೆ ಆಸ್ಪದವೇ ಇಲ್ಲ. ನನ್ನ ತಮ್ಮನ ಕೈ ಹಿಡಿದು ಈ ಮನೆಗೆ ನಡೆಯಲು ಬಂದ ಉಮಾಳನ್ನು ನಾವು ಆದರಿಸಲೇಬೇಕು, ಆತಿಥ್ಯ ನೀಡಲೇಬೇಕಪ್ಪ. ಏನ್ ಮಾಡ್ತೀಯೋ? ಎಲ್ಲವೂ ನಿನ್ನನ್ನೇ ಕೂಡಿದೆ ನೋಡಿ. ಬನ್ನಿಯಪ್ಪ, ಕೂತ್ಕೊ ಬನ್ನಿ. ನೋಡಮ್ಮ,
ನೀನು ಈ ಮನೆಗೆ ಸೊಸೆಯಾಗಿ ಬಂದಿರುವೆ ನನ್ನ ತಮ್ಮ ಪ್ರಕಾಶನಕ್ಕೆ ಹಿಡಿದು ಏನು ಗುರು ಹಿರಿಯರ ಅನುಮತಿ ಇಲ್ಲದೆ ನೀವಿಬ್ಬರು ಅಲ್ಲಿಯೇ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಬಂದಿದ್ದರಿಂದ ನಮ್ಮ ತಂದೆಯವರ ಕೋಪಕ್ಕೆ ಕಾರಣವಾಯಿತು. ನೀನೇನು ಅದನ್ನು ಮನಸ್ಸಿಗೆ ಹಚ್ಕೊಳ್ಳೋದಕ್ಕೆ ಹೋಗಬೇಡ. ಏನಾಗಿ ನಡೆದು ಹೋದ ವಿಷಯದಲ್ಲಿ ಕೈ ಹಾಕಿ ಕಲಗುವ ಉದ್ದೇಶವೂ ನಮಗಿಲ್ಲ. ಆದರಿಷ್ಟೇ ನಮ್ದು ಮೊದಲೇ ಬೆಳೆದರದ ಸಂಸಾರ. ಆಹಾ, ಅದರ ನಿವಾರಣೆಗೆಂದು ನಾವೇನು ನಿನ್ನ ಆಸ್ತಿಗೆ ಆಸೆ ಪಡುವುದಿಲ್ಲ. ಇಷ್ಟೇ ನನ್ನ ತಮ್ಮ ಪ್ರಕಾಶನಿಂದ ನಮ್ಮ ಮನೆತನದ ಉದ್ಧಾರವಾದೀತು, ಕುಂಟಿಯಾದ ನನ್ನ ತಂಗಿಯ ಕಲ್ಯಾಣವಾದೀತು ಎನ್ನುವ ಆಶಾದೀಪ ನಮ್ಮದಾಗಿದೆ. ಕಾರಣ ನೀನು ಅದಕ್ಕೆ ಬೆಲೆ ಕೊಟ್ಟು ಗುರು ಹಿರಿಯರ ಮಾತಿಗೆ ಮನ್ನಣೆ ಕೊಟ್ಟು ಕುಂಟಿಯಾದ ನನ್ನ ತಂಗಿಯ ಕೆಲಸದಲ್ಲಿ ನಿನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತಾ ಹೋದ್ರೆ ನೀನು ಈ ಮನೆಯ ಗ್ರಹದೇವತೆ ಎನಿಸಿಕೊಳ್ಳುವೆಯಮ್ಮ. ಅಣ್ಣ ಬಂದೆಮ್ಮ. ತಂಗಿ ಶಾಂತ, ಉಮ್ಮ ಒಳಗಡೆ ತಂಗಿ ಇದ್ದಾಳೆ, ಇವನಷ್ಟು ಒಯ್ದು ಕೊಟ್ಟುಬಿಡ ಮತ್ತೆ ಕೇಳ್ತಾಳೆ. ಈ ಮನೆ ಕಸ ಹುಡುಗಿ ಕಪ್ಪು ಬತ್ತೆ ತಗಲಿ ಬಂದಿಲ್ಲ ನಾನು. ಈ ಮನೆ ಕಸ ಹೊಡೆಯಲಿಕ್ಕೆ ಕೊಪ್ಪದವಳು ನನ್ನ ಮಗನ ಕೈ ಹಿಡಿಯಲಿಕ್ಕೆ ಕೊಪ್ಪಿದೆ. ಅದನ್ನ ನಿಮ್ಮ ಮಗನನ್ನ ಕೇಳ್ಕೊಳ್ಳಿ. ಏ ಮಾರಿ ಪ್ರಕಾಶ್, ಉಮಾ, ಸ್ವಲ್ಪ ತಾಳ್ಮೆ ವರ್ತನೆ ನಿನ್ನದಾಗಲಿ. ಬಂದ ಕ್ಷಣದಲ್ಲಿ ಸಿಡುಕು ಸ್ವಭಾವದ ನಿನ್ನ ನಡತೆ ವಿಪರೀತವಾಗಬಾರ್ದು. ಅಂದ್ರೇನ್ರಿ ಮನೆಯಲ್ಲಿ ಕಾಲಿಟ್ಟ ತಕ್ಷಣ ಶುರು ಆಯ್ತೇನ್ರಿ ನಿಮ್ಮೆಲ್ಲರ ಆಜ್ಞೆ ಅಧಿಕಾರ? ಅಲ್ಲ, ಕಲಿತ ಕನ್ಯಾಮಣಿ ಅಂದ್ರೆ ಕಸ ಮುಸ್ರಿ ಮಾಡುವ ತತ್ವ ಅಂತ ತಿಳಿದಿದ್ದಾರ ನಿಮ್ಮ ಮನೆ ಹಿರಿಯರು? ನನ್ಗೆ ಯಾಕೋ ಈ ವಾತಾವರಣ ತುಂಬಾ ಬೇಸರ ಬರ್ತಾ ಇದೆ. ಸ್ವಲ್ಪ ಹೊತ್ತು ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಬನ್ನಿ. ಜಗದೀಶ, ಈ ಅವಿವೇಕಿಗಳಿಗೆ ಇನ್ನೂ ಈ ಮನೆಯಲ್ಲಿ ಸ್ಥಾನ ಕೊಡುವೇನಪ್ಪ? ಬಣ್ಣದ ಬಿಸಣಿಕೆಯಂತೆ ತಿರುಗಾಡುವ ಈ ಅವಿವೇಕಿಗಳಿಗೆ ಈ ಮನೆಯಲ್ಲಿ ಸ್ಥಾನ ಕೊಡುವೆಯೋ? ದಿನಕ್ಕೊಂದು ಸಿನಿಮಾ, ದಿನಕ್ಕೊಂದು ಕ್ಲಬ್ ಅಂತ ಈ ವೈಯಾರಿ ಹೆಣ್ಣುಗಳಿಗೆ ಈ ಮನೆಯಲ್ಲಿ ಸ್ಥಾನ ಕೊಡುವೆಯೋ? ನಾವು ನಮ್ಮ ಪಾಲಿನ ಕರ್ತವ್ಯ ಮಾಡಿದ್ದೇವೆ, ಅದಕ್ಕೆ ತಕ್ಕ ಪ್ರತಿಫಲ ಕೊಡೋನು ಆ ದೇವರಿದ್ದಾನಪ್ಪ. ನೋಡಿ, ನಿಮಗೆ ಮೊದಲೇ ಹೃದಯದ ಶಕ್ತತೆ ಬೇರೆ. ಇಂಥವ್ರ ಮೇಲೆ ಇಂಥವನ್ನೆಲ್ಲ ವಿಚಾರ ಮಾಡಿಬಿಟ್ರೆ ಮತ್ತಷ್ಟು ತೊಂದರೆ ಅನುಭವಿಸ್ತಾರೆ. ನಾನೆಲ್ಲ ಪ್ರಕಾಶನಿಗೆ ತಿಳಿಸಿ ಹೇಳ್ತೇನೆ. ನೀವು ಬನ್ನಿ, ವಿಶ್ರಾಂತಿ ತೆಗೆದುಕೊಂಡ್ಬನ್ನಿ. ಬನ್ನಿಯಪ್ಪ. ಅಣ್ಣನ ಕೈ ಹಿಡಿದು ಈ ಮನೆಗೆ ಬಂದ ಅಂದ್ಮೇಲೆ ಅವಳ ಮೊಡ್ನೆ ನಗ್ನಾಗ್ತಾ ಇದ್ರೆ ನನಗಷ್ಟೇ ಸಾಕಣ. ಅಷ್ಟೇ ಸಾಕು. ನಿಜವಾಗಿಯೂ ನೀನು ಮಾನವಳಲ್ಲಮ್ಮ, ದೇವತೆ. ಈ ಮನೆಗೆ ನಡೆಯಲು ಬರುವ ಸೊಸೆಯಂದರ ಕಡೆಯಿಂದ ಸೇವೆ ಮಾಡಿಸಿಕೊಳ್ಳುವ ಬದಲು ಕೊನೆಯವರೆಗೂ ಅವರ ಸೇವೆಯಲ್ಲಿ ಕಾಲ ಕಳೆಯುವಂತಾಯ್ತಲ್ಲಮ್ಮ. ಬಾತಾಯಿ, ನೀರಡಿಸಿದವರು ನಾವು ಅಂದಾಗ ನಾವೇ ನೀರು ಕುಡಿಯಬೇಕಲ್ಲದೆ ಅದನ್ನು ಮತ್ತೊಬ್ಬರಿಗೆ ಹೇಳಿದರೆ ಅದರಿಂದ ನಮಗೆ ತೃಪ್ತಿಯಾಗುತ್ತಿಲ್ಲ. ಸಾಧ್ವಿಯಾಗಿ ಬಾಳುವ ಹೆಣ್ಣು ಶೀಲಗುಣವೇ ಅವಳ ಕಣ್ಣು. ಸಾಧ್ವಿಯಾಗಿ ಬಾಳುವ ಹೆಣ್ಣು ಶೀಲಗುಣವೇ ಅವಳ ಕಣ್ಣು. ಸಾಧ್ವಿಯಾಗಿ ಬಾಳುವ ಹೆಣ್ಣು. ಯಾಕೋದಿರ್ತಿ ಕಣ್ಣು ಕಾಣಿಸ್ತಾವ, ಕಣ್ಣಾಗಿ ಎಮ್ಮಿ ಶಗಡೆ ಹಾಕಿರ್ತಾವ, ಏನ್ ಬೇಕಂತ ಬಂದ್ ಹಾಯ್ತಾವ. ಅಯ್ಯ ನಾನು ಎಬಲ, ಅಯ್ಯ ನಾನು ಎಬಲ 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 ಅಲ್ಲದು ಎಲಬು. ಹಾ ಎಲಬು ಎಲಬು. ಹಾ ಮತ್ತೆ ನಿಮ್ಮ ಕಣ್ಣಾಗ ಕ್ವಾಣ ಸಗಣಿ ಆಗೈತನ? ಅಯ್ಯಪ್ಪ, ಮೀಸ್ ಬಂದ್ರೆ ದೇಶನ ಕಾಣಂಗಿಲ್ಲ ಅಂತ. ಇನ್ ಅನ್ಯಾಕ್ ನೋಡ್ತಾನ ಹಂಗ ತೆಕ್ಕಿ ಬಿಡ್ಕೊಂತ ಹೋಗೋನೆ. ನಮ್ಮ ಗಂಡ ಮಕ್ಳು ಹೇಳಾಕತ್ತಿರಲ್ಲ, ಅದು ಹೆಣ್ಮಕ್ಳು ಏನೋ ಬರುವಾಗ ಏನೋ ಕಂಡಿಲ್ಲ ಅಂತ ಹಾಂಗ್ ತಿರ್ಗಾಕ್ ಹೋಗ್ಬೇಡ್ರಿ. ನೀವು ಸ್ವಲ್ಪ ತೆರ್ಕೊಂಡು ಅಡ್ಡಾಡ್ರಿ ಕಣ್ಣು. ಯಾವ ಎಷ್ಟು ಮಾತಾಡಕತ್ತಿ? ಅಯ್ಯ ನೀವೇನ್ರಿ, ನೀವೇಂತಾಗಿದ್ರಿ? ಇನ್ನೊಮ್ಮೆ ಹಾಯಿಸ್ಕೊಂತಿದ್ನಲ್ರಿ. ಹಾಯ್ ಬಾರ ಎಲ್ಲ ತರ್ಕೊಂಡಪ್ಪ ಒಲ್ಲಪ್ಪ. ಬಾ ಮತ್ ಹಾಯ್ ಬಾ. ಒಲ್ಲವಾ ಅಲ್ಲಿ ಇತ್ಲಾಗೆಲ್ಲ ಹೊಂಟ್ರಿ ನೀವು? ಓಡಂಟಿನ್, ಬರ್ತೀಯ 4 ದಿವಸ? ಅಯ್ಯಪ್ಪ ನಡ್ರಿ. ಕಾಣಿಸಲ್ಲ, ಕೈ ಚೀಲ ಕಾಯಿಪಲ್ಲೆ ತರಕ್ ಹೊಂಟೀನಿ. ಅದ್ ಹೆಂಗಾರ ಹೇಳ್ರಿ. ಅಲ್ಲ ನೀವು ಖಾನಾವಳಿಗೆ ಇರ್ಬೇಕಂತ ಊಟಕ್ಕೆ ಹೊಂಟಿದ್ನಲ್ರಿ ನಾನು. ಯಾಕೆ ದಿವಸ ನಮ್ಮೂರ್ ರಸ್ತೆಗೆ ಇರ್ತದೆ ನಿಮ್ ಡ್ಯೂಟಿ? 3 ದಿವಸಕ್ಕೊಮ್ಮೆ ಹಾಜರಾಗ್ಬಿಟ್ಟಿರ್ತಿರಲ್ಲ. ನಾವು ಮ್ಯಾಲಿನ ಮ್ಯಾಲ ಬಂದ್ರೆ ನಿಮ್ಗ ಚಲೋ ಹೌದಲ್ಲ. ಎದಕ್ಕ? ಖಾನಾವಳಿ ವ್ಯಾಪಾರ ಆಗತ್ತ,
ನಿಮ್ಗೂ ದಂಧೆ ಬೇಸರ ಆದಂಗೆ ಕಾಣಿಸ್ತದೆ. ದಂಧೆ ವ್ಯಾಸರ ನಮಗಲ್ಲ ನಿಮಗ ಅಂದಲ್ಲೇ ಕಂಟ್ರೋಲರ್ ಹೇಳಿ ವಾರದ 3 ಸಲ ಇದ ಊರಿಗೆ ಡ್ಯೂಟಿ ಹಾಕಿಸ್ಕೊಂತೀರಿ. ಬಸ್ ತಗೊಂಡ್ ಬಂದ್ ಇನ್ನು ಸ್ಟ್ಯಾಂಡ್ ಗೆ ಪುರ್ಸುತ್ತಿರಂಗಿಲ್ಲ, ಬರ್ತೀರಿ ಅಳಗಾಡಿಸ್ಕೊಂತ. ಏನು ಸೊಣ್ಣ ಹಿಂಗಾರನ್ರಿ? ಊಟ ಕುಂತಾಗ್ರೆ ಸುಮ್ನೆ ಕುಂತಿರ್ತೀರ? ಸುಮ್ನೆ ಕುಂತಿರ್ತೇವಲ್ಲ. ಮಿಕ್ಕಿ ಮಕ ನೋಡಿದ್ನೆ, ಕಿಸಿ ಹಲ್ ಕಿಸಿದ್ನೆ, ಕಣ್ ನೋಡಿದ್ನೆ, ಚಾಳಿ ಬೆಳಿತಲ್ಲ. ಬೇಗ ಎಚ್ಚರಾಗ್ರಿ. ಇದ ಊಡಾಪಿತನ ಮಾಡಕತ್ರಂದ್ರ ಹಿಕ್ಕಟ್ ನೌಕರಿ ತಗೊಂಡು ಊರಿಗೆ ಹೋದಿರಿ. ಅಬ್ಬಾ ನಮ್ಮ ಚೆಕಿಂಗ್ ಇನ್ಸ್ಪೆಕ್ಟರ್ಗೆ ಹೆಚ್ಚಿನ ಕೇಳ್ದಾಳ್ರಿ ಪೈಕಿ. ನಾ ಯಾವ ನಿಮ್ಮ ಮುಖ ನೋಡಕೇನ್ರಿ? ಊಟ ಕುಂತಾಗ ಬೇಡ್ರಿ, ನೀವು ಸುಮ್ ಉಣ್ಣಾಕ್ ಹಿಡಿದು ನಾಳೆ ಯಾಕೆ ನಿಮ್ ಸುದ್ದಿ ಬರ್ತೀವಿ? ನಾವೇನ್ ಮಾಡ್ತೀವಿ? ಅವ್ ಏನ್ ಮಾಡ್ತೀವಿ, ಇನ್ನು ಬಾಗಲ್ದಾಗ ಇರ್ತೀವಿ. ಬರಿ 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 ಕನೆಕ್ಟ್. ಏನ್ರಿ ನಿನ್ನೆ 10 ಗಂಟೆಗೆ ಬಂದ್ರಿ, ಇವತ್ತು 10:30. ಎಷ್ಟು ಮಾಡ್ತಾರೆ ಚೊಣ್ಣನ ಸಡ್ಲಾಗಿರ್ತದೆ ನಮ್ದು. ಅದೇ ಗುಂಗಿನ್ಯಾಗ ಬಂದು ಟೇಬಲ್ ಮೇಲೆ ಕುಂದಿರ್ತೀವಿ. ಯಾವಾಗ ನೋಡ್ಬೇಕು, ರೊಟ್ಟಿ ಹಾಕ್ಲ, ಚಪಾತಿ ಹಾಕ್ಲ, ಬೆಣ್ಣೆ ಹಾಕ್ಲ, ತುಪ್ಪ ಹಾಕ್ಲ, ತಿನ್ರಿ ಮಾವಿನ ಶೇಖರಣೆ. ಎಷ್ಟು ಮಾಡ್ಬಿಡ್ತಾರ. ಅವನು ತಾಟ್ನಾಗ ಶೀಕರಣಿ ಚಪಾತಿ ಐತಿ ಇಲ್ಲೋ ಗೊತ್ತಿರೋದಿಲ್ಲ ನಮ್ಗೆ. ಹಂಗೆ ಜಗ್ಗಿದ್ದು ಅಲ್ರಿ. ಗದ್ಲ ಭಾಳ ಇದ್ದಾಗ ಒಳಗೆ ಹೋಗಿ ಕುಂದಿರ್ತೀರಿ. ಎಲ್ಲರೂ ಎದ್ದು ಆದ್ಮೇಲೆ ನನಗೆ ಉಣ್ಣಾಕಿಡ್ತೀರಿ. ಉಳ್ಕಾದವ್ರು ದೌಡು ಮಾಡಿದ್ರೆ ಎಣ್ಣೆ ಕೇಳಿದ್ರು ಕೊಡುದಿಲ್ಲ. ನನಗೆ ಹಾಲು ಅಂದ್ರೆ ಹಾಲು, ತುಪ್ಪ ಅಂದ್ರೆ ತುಪ್ಪ, ಬೆಣ್ಣೆ ಅಂದ್ರೆ ಬೆಣ್ಣೆ, ಗೊಣ್ಣೆ ಅಂದ್ರೆ ಗೊಣ್ಣೆ. ಬೆಣ್ಣೆ ಇದು ಯಾಕೆ ನೀಡ್ತೀರಿ? ಇಷ್ಟು ನೀವು ನನ್ನ ಮೇಲೆ ಕಾಳಜಿ ಮಾಡೋ ನೋಡಿದ್ರೆ ನನಗೆ ಹಿಂಗ ಅನಿಸುತ್ತ. ಹೆಂಗ ಅನ್ಸುತ್ತೆ? ಏನೋ ದೊಡ್ಡ ಮನಸ್ಸು ಮಾಡಿರ್ಬೇಕಂತ ಅನಿಸುತ್ತ. ಬಾ ಮಾಡಿ ಬಾ ಬಾ. ವಲ್ಲಪ್ಪ, ಏನೋ ಹೊಸದಾಗಿಂದ ಬಂದ ಗಿರಾಕಿ ಅಂತ ತಿಳಿದ್ 4 ದಿವಸ ಕಾಜಿಯಿಂದ ಊಟಕ್ಕೆ ಕೊಡ್ತೀವಿ. ನೀವು ಬಂದ್ಸರ್ತಿಗೊಮ್ಮೆ ನಿಮ್ಮನ್ನೇ ಕಾದು ಕೂತು ಊಟ ಹಾಕಕ್ಕ ನಾನೇನು ಮಾಡ್ಕೊಂಡು ಹೆಂಡ್ತಿನ? ಏನ್ರಿ ಎಂತ ಶಬ್ದ ಮಾತಾಡಿದ್ರಿ ನೀವು? ನಾನು ಹೇಳ್ತಿ ಅಲ್ರಿ, ತೆರು ವರದಕ್ಷಿಣೆ ಮಾತಾಗಿಲ್ಲ, ಕುಲಾಗೋತ್ರ ಕೇಳಿಲ್ಲ, 4 ಮಂದಿ ಹಿರಿಯರನ್ನ ಕರ್ಕೊಂಡ್ ಬರಬೇಕು, ಹಣ್ಣು ಕಾಯಿ ಉಡಿಯಾಗಿ ಇಡಬೇಕು, ಮದುವೆ ಆಗ್ಬೇಕು, ಆಮೇಲೆ ನಮ್ಮಿಬ್ಬರದು ಫಸ್ಟ್ ನೈಟ್, ಆಮೇಲೆ ನಾನು ಹೇಳ್ತೀಯಪ್ಪ. ನೀವು ನನಗೆ ಒಂದು ವಿಚಾರ. ಏನ್ರಿ? ನಿನ್ನ ಏನ್ ತಗೊಂಡು ಹೊಡೆದ್ರೆ ನೀ ಸಾಯ್ತಿ ಅಂತ ನೋಡ್ರಿ. ಏನ್ ತಗೊಂಡು ಹೊಡೆದ್ರೆ ಸಾಯ್ತಾನಂತ ವಿಚಾರ ನೀವ ಮಾಡ್ರಿ. ಏನಪ್ಪ ಏನ್ ಒಮ್ಮೆಗ್ಲೆ ತೆರೆ ವರದಕ್ಷಿಣೆ ಮಾತನಾಡಿಸಿದ್ರಲ್ಲ, ನೀವೇನಿಲ್ಲ ಕೂಳು ತಿನ್ನಕ್ ಬಂದಿರ ಏನ್ ಹೆಣ್ಣೆ ನೋಡಕ್ ಬಂದಿರ? ನೋಡ್ರಿ, ನಾವು ಊಟಕ್ಕಂತ ಬಂದು ಕನ್ಯಾ ನೋಡುದು, ಆದ್ರೆ ಕನ್ಯಾ ನೋಡಕ್ ಬಂದು ಊಟ ಮಾಡಿಲ್ಲಲ್ಲ. ಬರಬಾರ್ದಂತ ನಾನೇನ್ ಬನ್ನಲ್ಲ, ನಂಗ್ ಬುದ್ಧಿ ಇಲ್ಲ. आप कहाँ चले? हम बाजार को चले. ವಿಚಾರ ಬಿತ್ತು ನಮ್ಮ ತಲೆ. क्या बोले? ಏನಿಲ್ಲ, ನಿಮ್ಮ ಅಪ್ಪಂಗೆ ಹೇಳ್ರಿ ಸ್ವಲ್ಪ. ಏನಂತ? ಲೆಕ್ಕಾಚಾರ ಮೇಲೆ ವ್ಯಾಪಾರ ಮಾಡಂತ ಹೇಳ್ಬೇಕಪ್ಪ. ಏನಾಗೈತಿ? ಹಂಗ ರೊಟ್ಟಿಗೆ 50 ಪೈಸೆ ಜಾಸ್ತಿ ಮಾಡ್ಕೊಂತ ಹೊಂಟಾನ. ಏನ್ರಿ? ನಾನು ಅವತ್ತೇ ಹೇಳಿದ್ದೆ ನಿಮಗೆ ಜಾಸ್ತಿ ಏರಿಸ್ಬೇಡ್ರಿ ಅಂತ. ಅವತ್ ನೀವೇನ್ ಹೇಳಿದ್ರಿ? ಅವ ಹುರುಪಿತ್ತು ಏರ್ಸಿದ್ವಿ ಬಿಡ್ರಿ ಅಷ್ಟೇ. ಅವಾಗ ನಿಮಗ್ ಹುರುಪಿತ್ತ, ನೀವ್ ಏರ್ಸಿದ್ರಿ. ಇವಾಗ ನಮ್ಮ ಅಪ್ಪನಿ ಬರಾಕ್ತೈತಿ, ಇವತ್ ನಮ್ಮ ಅಪ್ಪ ಏರಿಸ್ತಾನೆ. ಪ್ರಪಂಚನೇ ಇಷ್ಟು. ಯಾರ್ಯಾರಿಗೆ ಯಾವಾಗ ಯಾವ ಮನೆ ಬರ್ತೈತೆ ಆ ಮನೆ ಏರಿಸ್ಕೊಂತ ಹೋಗೋದು. 10 ಪೈಸೆ ಕಡಿಮೆ ಇತ್ತಂದ್ರೆ ನೀವು ನಮಗೆ ಬಸ್ ಟಿಕೆಟ್ ಕೊಡ್ತೀರಾ? ನೋಡ್ರಿ, ಅದು ಸರ್ಕಾರಿ ರೇಟ್, ಹೆಚ್ಚು ತಗೊಳಂಗಿಲ್ಲ, ಕಡಿಮೆ ಇದ್ದು ನಡೀದಿಲ್ರಿ. ಇದು ನಮ್ಮ ಖಾನಾವಳಿ ರೇಟು. ರೇಟಿನ ಪ್ರಕಾರ ಕೊಟ್ರೆ ಉಸಿರಿಗೆ 10-12 ರೊಟ್ಟಿ ತಿಂತೀರಿ. ಇನ್ನ ತಾಟಿನ ಪ್ರಕಾರ ಕೊಟ್ರೆ ತಲೆ ಮೇಲೆ ತಟ್ಟ ಹಾಕೊಂಡು ಹೋಗ್ತೀವಿ. ನೋಡ್ರಿ, ಏನ್ ಮಾತಾಡ್ತೀರಿ ನೀವು? ನಮ್ ಹೊಟ್ಟೆ ಗಿಡ್ದಾಟ್ ನಾವು ತಿಂತೇವಿ, ನೀವೇನ್ ಪುಕ್ಷಟ ಕೊಡ್ತೀರ? ಜನ್ ರೊಕ್ಕ ಎಣಿಸ್ತೀವಿ. ಏನೋ ಗುರ್ತು ಪರಿಚಯ ಇದ್ದವ್ರಿಗೆ ಸ್ವಲ್ಪ ಸವಲತ್ತು ತೋರಿಸಿ ದಂಧ ಮಾಡ್ಬೇಕ್ರಪ್ಪ. ಗುರುತು ಇದ್ದವ್ರಿಗೆ ಸವಲತ್ತು ತೋರಿಸ್ ದಂಧ ಮಾಡಕ್ ನಿಮ್ಮಾಗ ನಮ್ದೇನ್ ಖಾಕಿ ಚಾಪ್ ಕಂಡಕ್ಟರ್ ನೌಕರಿ ಅಲ್ಲಪ್ಪ. ನಮ್ದು ಖಾನಾವಳಿ ಉದ್ಯೋಗ ಐತಿ. ಈಗ ನಿಮ್ಮನ್ನೇ ನೋಡ್ರಿ, ಬಸ್ ಓಡಿಸ್ತಿರ್ತೀರಿ. ನಿಮ್ ಬಸ್ಸಿನ ಸಲುವಾಗಿ ಸಾಕಷ್ಟು ಜನ ಕಾಯ್ಕೊಂಡು ಕೂತಿರ್ತಾರ, ಅವ್ರನ್ನೆಲ್ಲ ಮರ್ತ್ ಬಿಡ್ತೀರಿ. ಹಿಂದಾಗಡೆ ನಿಮ್ಗೆ ಗುರುತ್ನವ್ರಾಗ್ಲಿ ಇಲ್ಲ ಗಾಂಧಿ ಟೊಪ್ಪಿಗೆವ್ರಾಗ್ಲಿ ಅವ್ರು ಬಂದ ತಕ್ಷಣ ಮೊದ್ಲು ಅವ್ರಿಗೆ ಕರೆ ಸೀಟ್ ಕೊಡ್ತೀರಿ. ಯಾಕ್ರಿ ಸಾಹೇಬ್ರೆ ಹಿಂಗ್ಯಾಕ್ರಿ ಅಂತೇಳಿ ಯಾವ್ದ್ರಿಂದ ಬಡ ಪ್ರಾಣಿ ಬಾಯಿ ಬಿಚ್ಚಿ ಕೇಳಬಾರ್ದ ಒಂದು ಮಾತು ನಿಮ್ಮನ್ನ ಕೇಳ್ತಂದ್ರೆ ನೀವೇನ್ ಹೇಳ್ತೀರಿ ಗೊತ್ತಾವ್ರಿಗೆ? ಏನಂತೆ? ಯಾಕ ಮಗನ ಬಾಳ ನಡೆಸಿ ಜಿಗರಾಗಿ ಏನಿವತ್ತು? ಅಲ್ಲ ಮಗಳ ಬಿಟ್ಟು ಬಿಡಿ, ಎಷ್ಟು ಓಡಿನಿ ನನ್ನ ಮುಂದೆ, ಇನ್ನು ನನ್ನ ಕೈಯಿಂದ ಬಿದ್ದಿಲ್ಲ. ಸರದ ನಿಂತ ಒಂದಿಟ್ಟೆ ಇದು ಕ್ಲೋಸ್ ಆಗೋ ಮಟ್ಟ ಮ್ಯಾಗ ಹೇಳಂಗಿಲ್ಲ. ಹಿಂಗ ನೀವು ಮಂದಿಗೆ ಅಂತೀರಿ. ಇದು ಹೊಳಸ ನಮ್ಗ ಗುದ್ದಾಕತ್ತೀರಿ ಇದನ್ನ. ಅವ್ರು ರಿಸರ್ವೇಶನ್ ಮಾಡ್ಸಾರ, ಸಿಟಿ ಮ್ಯಾಗ ಅದನ್ನ ಇಟ್ಟಿದ್ರು, ಸಾಮಾನ್ ಇಟ್ಟಿದ್ರು. ಸಾಮಾನು ಕೈಯಾಗಿದ್ದವ್ರು ಇಡ್ತಾರ, ಮತ್ ಕೈ ಇರ್ಲಾರ್ದವ್ರು ಮತ್ತೆ ಎಲ್ಲಿಂದ ತಗೊಂಡ್ ಇಡ್ಬೇಕು? ಅಲ್ಲೇ ಪಕ್ಕದಾಗ ಇರ್ತೈತಲ್ಲ. ಅವ್ರ ಹತ್ರ ಸಾಮಾನ್ ಇರ್ಲಿಲ್ಲ ಅಂದ್ರೆ ಅವ್ರು ಹಿಂದವ್ರು ತಗೊಳ್ಬೇಕು. ಅವನ ಹತ್ರನೂ ಇರ್ಲಿಲ್ಲ ಅಂದ್ರೆ ನಾವೇನ್ ಸತ್ತೇವೇನು? ಹೌದಪ್ಪ, ನಿಮ್ಮ ಬಿಚ್ಚಿಟ್ರ ಸೈಯಲ್ಲಿ ಹೊಂಟ್ರಿ ಹಿಂಗ ಹೇಸಿ ಪಾಪ ಸನ್ಯಾಸಿಗ ಅಂತ ಹೇಳಿ. ಇಷ್ಟ ಅನ್ಬೋದು, ಪ್ರವಾಸ ಬಾಳ ಮಾಡ್ದಂಗ ಕಾಣಿಸ್ತದೆ. ನೀನ ನಾಯಿ ಹುಟ್ಟಿದ್ವು ತಂದು ಈ ನಾಯಿಗಳಿಗೆ ಅನ್ನ ಹಾಕೋದು ನಮ್ಮ ರಾಜ್ಯದ ಮಂತ್ರಿಗಳಿಗೆ ಓಟ್ ಹಾಕೋದು 2 ಒಂದೇ ನೋಡ್ರಿ. ನಮ್ಮ ಮಂತ್ರಿಗಳು ಓಟ್ ತಗೊಂಡೋಗಿ ಬೆಂಗಳೂರಾಗ ಕುಂದಿರ್ತಾರ. ಈ ನಾಯಿಗಳಿಗೆ ಅನ್ನ ಹಾಕಿದ್ರೆ ಇವನು ಕಳ್ರಿ ಬೊಗಳ್ದು ಬಿಟ್ಟು ಪೊಲೀಸರಿಗೆ ಬೊಗಳ್ತಾರ ಅವರು. ಆಚೆ ನಾಯಿ ಹುಟ್ಟಿದ್ವು ಹೈ ನಮ್ಮ ಸಾಹೇಬ್ರು ಇಲ್ಲೇ ಅದಾರ. ನಮಸ್ಕಾರ ಸರ್. ಏನೋ ಬಕ್ಕಪ್ಪಯ್ಯ, ಏನೋ ನಾಯಿ ಗಂಜಿ ಬರ್ತಾ ಇದ್ದಲ್ಲ ನೀನು?
ಸರ ನಿನ್ನೆ ನಮ್ಮ ಮನ್ಯಾಗ ನೈಟ್ ಅಲ್ರಿ ಇದ್ರ ನಾಯಿಗಂಜ್ ಬರ್ತಾ ನಾನು ಕೇಳ್ತಾ ಇದ್ದೇನೆ, ನಾಯಿಗಂಜ್ ಬರ್ತಾ ಇದೆಯಲ್ಲ ಅಂತ ಹೇಳ್ತಾ ಇದ್ದೀನಿ. ನಾಯಿ ಅವನವ್ರ ಮೈ ಮೇಲೆ ಬಂತು ನೋಡ್ರಿ ಅದು ಮೇಲೆ ಬಂದ್ರೆ ರಾಜ್ಯಬಾರ್ದು ನೀನು. ಅದು ಹೆಣ್ಣಾಯಿ ಇದ್ದ ಚೆನ್ನಾಗಿ ಡ್ಯೂಟಿ ಮಾಡೋದು ಅಂತ ಕಂಪ್ಲೇಂಟ್ ಬರ್ತಾ ಇದೆ. ನಿನ್ನ ಡ್ಯೂಟಿ ಎಲ್ಲಿ ತಪ್ಪ? ನಿನ್ನೆ ನಮ್ಮ ಮನ್ಯಾಗ ಏನ್ರಿ ಕ್ರಾಸ್ನಾಗ ಇತ್ರಿ. ಕ್ರಾಸ್ನ ಮಾಡಿಲ್ಲ, ಮನೇಲಿ ಮಾಡಿದೀಯಾ? ಕ್ರಾಸ್ನೇ ಮಾಡಿ ಬಕ್ಕಪ್ಪಯ್ಯ, ನೀನು ಇದೇ ರೀತಿ ಬೇಜವಾಬ್ದಾರಿಯಿಂದ ಕೆಲಸ ಮಾಡಿ ನೌಕರಿ ಡಿಸ್ಮಿಸ್ ಮಾಡ್ಬಿಡ್ತೀರಿ. ಬಿ ಕೇರ್ಫುಲ್. ಹ್ಞೂ ಸರ್. ಸರಿ, ವಸೂಲಿ ಎಷ್ಟಾಯ್ತಪ್ಪ? ಮಾಮೂಲಿ ವಸೂಲಿ ಎಷ್ಟಾಯ್ತು? ನಮ್ಮ ಸಾಹೇಬ್ರ ಹಿಂಗೆಲ್ಲ ವಸೂಲಿ ಗಿಸೂಲಿ ಕೇಳವ್ರಲ್ಲ. ಏನ್ ವಿಚಾರ ಮಾಡ್ತಾ ಇದ್ದಪ್ಪ ನೀನು? ಯಾರ್ರಿ ಯಾರು ಯಾರಿತ್ರಿ? ಅಲ್ಲ ಕಾಕಿ ಚಾಪ್ ಕಂಡಕ್ಟರ್. ನಮ್ ಸಾಹೇಬ್ರ ಅಂತೇಳಿ ನಾವು ಸಲ್ಯೂಟ್ ಹೊಡೆದೇವಲ್ಲೋ ಮರೆ. ನಮ್ ಸುಮ್ನೆ ಸಲ್ಯೂಟ್ ಲಾಸ್ ಆಯ್ತು ನೋಡಿ. ಹೊಳಿತಾ ಹಾಕೊಡ್ಬೇಕಾ? ಹೊಳಿತಾ ತಗೊಟ್ಟು. ಈಗ ಗೊತ್ತಾಯ್ತು ನೀ ಇಲ್ಲಿ ಯಾಕೆ ನಿಂತಿ ಅಂತೀವಿ. ಗೊತ್ತಾಯ್ತು ನೀನ್ ತುಡುಗಲ್ಲ. ಯಾರಿ ಎಲ್ಲಿಂದ ತಗೊಂಬಂದಿ? ಯಾವ ಜಾತ್ರೆಗಿಂತ ಹರ್ಸ್ಕೊಂಬಂದಿ? ಯಾರಿಗೆ ಹೇಳ್ರಿ, ಮೊನ್ನೆ ಒಬ್ಬಕ್ಕೆ ಸತ್ತಾಳ, ಗುಲ್ಸಂಬಿ ಮಗಳು ಫಾತಿಮಾ ಅಂತ ಕೊಂಡ್ರು. ಆಕಿ ದೇವ್ಗಿವಾಗಿರ್ಬೇಕು ನೋಡ್ರಿ. ದೆವ್ವ ನೋಡ್ರಿ, ಕೈಕಲ್ ಸಿದ ನೋಡು. ಎಲ್ಲೋ ನೋಡ್ರಿ, ಪಾದ ಹಿಂದ್ ಹೋಗಿ ಮುಂದ್ ಹೋಗಿ ಆಗೈತೆ ನೋಡ್ರಿ. ಅದು ಕೈಯ ಕಾಲ ಸಿದದವ ಸಿದಾದವ. ಮತ್ತೆ ಏನಿರ್ಬೇಕು ನೋಡಿ, ಸ್ವಲ್ಪ ಹೋಗಿ ರೌಂಡ್ ಹಾಕ್ರಿ, ಒಂದಿಷ್ಟು ನೋಡಿ ಹೋಗ್ರಿ. ಅದು ಈ ಜಾಗದಾಗ ಸ್ವಲ್ಪ ಬಡಿರಿ. ಹುಡುಗಿ ಯಾರ ನೀ? ಗೊತ್ತಾಯ್ತಿಲ್ಲ? ಇದೇನಿದೆ? ಏನ್ ಚಂದ ಕಾಣ್ತೀಯೋ, ಏನ್ ಚಂದ ಕಾಣ್ತೀಯೋ ಬಾಡ್ಯ ಅನ್ಲಕ್ಕೆ. ಬಾಳೆ ಅಲ್ಲ ನನಗೆ ಸಿಗ್ನಲ್ ಅದ, ಗೊತ್ತಾಯ್ತಿಲ್ಲ? ಹುಡುಗಿ ಸೀದಾ ಯಾರು ತಿರುಗಿ ಹೇಳ್ತೀನಿ. ಯವು ಚೆನ್ನವ ಚೆನ್ನಾಗಿ. ಹಾ, ಚೆನ್ನಾಗಿ ಗೊತ್ತಾಯ್ತಲ್ಲ ನಿಮ್ಗ? ಯಾರು ನೀ ಯಾಕಿಲ್ ನಿಂತಿ? ಸೊಕ್ಕ ಹೆಚ್ಚಾಗಿ ಹೆಚ್ಚಾಗಿ ಹೌದ್ ನೋಡ್ರಿ. ಇತ್ತಿತ್ಲಾಗಿ ಯಾಕೋ ಏನೋ ಸೊಕ್ಕ ಹೆಚ್ಚಾದ ತಕ್ಷಣ ಮನೆ ಕಾಲ ನಿಂದ್ರಂಗಿಲ್ಲ. ಇವ ಯಾರ? ಇವ ಪರಪುರುಷ. ಯಾರ ಪರಪುರುಷ? ಇವ್ರು ನಿಮ್ ಕಡೆ ಹಂಗ ಕಾಣಕತ್ತಾರ ಅವ್ರು. ಅವ್ರ ಪರಪುರುಷ ಅಂತ ಅಲ್ಲೇ ಅಲ್ಲ ಅವ್ರು. ಮತ್ತೇನು ಇವ್ರಿ? ಹೇಳ್ಬ್ಯಾಡ್ ಕಣ್ಣಿ ಸುಮ್ಕೀರಿ ನನ್ನ ಮುದ್ದಿನ ರಾಣಿ, ಹೇಳ್ಬ್ಯಾಡ್ ಕಣ್ಣಿ ಸುಮ್ಕೀರಿ ಈ ಕಂಡಕ್ಟರ್ ರಾಣಿ, ಹೇಳ್ಬ್ಯಾಡ್ ಕಣ್ಣಿ ಸುಮ್ಕೀರಿ. ಯಾವ ಯಾವ ಹರಿ ಯಾವ ಯಾವ ಹರಿ ಯಾವ ಯಾವ ಹರಿ ಯಾವ ಯಾವ. ಏನೋ ಯಾವ 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 ಚಲು ಅವನ್ ಹೋಲಿ ಬಿಡ್ನಿ. ಯಾರವ ಹೇಳು ಮೊದ್ಲು. ಪಹಲಾ ಪಹಲಾ ಪ್ಯಾರ್ ಹೈ, पहली पहली बार है, पहला पहला प्यार है, पहली पहली बार है, जाने के भी जाना कैसा मेरा प्यार है, पहला पहला प्यार है, पहली पहली ಯಾರವ ಹೇಳ ಪಟ್ನ. ಯಾವ ಪದ್ಧತಿ ನಿಮ್ದು? ಹೇಳ ಮಟ್ಟ ಸುಮ್ನೆ ಇರಾಕತ್ರಿ, ಎಲ್ಲ ಮುಗಿಸಿದ್ನಲ್ರಿ. ನೀ ಆ ಕಡೆ ಮುಖ ಮಾಡಿ ನೀ ಆ ಕಡೆ ತಿರ್ಗಿ ನಿಂದಿರ್ತಿ. ಆ ಕಡೆ ತಿರ್ಗಿ ಇವ್ರಿ ಇವ್ರನ್ನ ಕೇಳಿದ್ರಾ? ಅವ್ರ ಬೇರೆ ಯಾರು ಇಲ್ಲ, ಅವ್ರವ್ರೆ. ಅವ್ರವ್ರೆ ಅವ್ರವ್ರು, ನೀವು ನಾವು ಇವ್ರು ಕೇಳ್ ಕಾಸ್ ನೋಡ್ರಿ. ಅವ್ರೆಲ್ಲ ಇರೋಲಕ್ಕೆ ಇವ ಯಾರು ಮೊದ್ಲು ನೀ ಹೇಳು. ಏನ್ ಬಿಡಂಗಿಲ್ಲ ಮಂದ್. ಇವ್ರು ಅವ್ರ ಬೇರೆ ಯಾರು ಅಲ್ರಿ, ಕಾಸ ನಮ್ಮ ಅಪ್ಪನ ಅಕ್ಕನ್ ತಂಗಿ ಮಗ. ಅಪ್ಪನ ಅಕ್ಕನ ತಂಗಿ ಮಾವ ಅವ್ರೆ. ಊರಿಗೆ ಬಂದಿದ್ರ, ನಡೆದೊಳಗ್ ಬಿಟ್ಟಿ ಆದ್ರ ಮಾತಾಡ್ಸ್ಕೊಂತ ನಿಂತಿದ್ನ್ರ. ಈಗೇನ್ರ ಏ ಹಿಂಗೆಲ್ಲ ರಸ್ತೆ ನಿಂತು ಮಾತಾಡಬಾರ್ದು. ಮತ್ತೆಲ್ಲ ಹೋಗ್ಬೇಕ್ರಿ? ಮಾವ ಆದ್ರ ಮನಿ ಕರ್ಕೊಂಡು ಹೋಗ್ಬೇಕು. ನಿಮ್ ಮನಿಗ? ಯಾಕೆ ನಿಮ್ ಮನಿ ಬಿದ್ದೈತೇನು? ಇಲ್ಲ, ಚಲೋನ ಐತಿ. ಮತ್ತೆ ನಿಮ್ ಮನಿ ಕರ್ಕೊಂಡು ಹೋಗ್ಬೇಕು. ಕೋಣ್ಯಾಗ ಹೋಗ್ಬೇಕು. ಹೋಗ್ಬೇಕು. ಚಾಪಿ ಹಾಸ್ಬೇಕು. ಚಾಪಿ ಹಾಸಿ ಕಾಪಿ ಸೋಸ್ಬೇಕು. ಕದ ಹಾಕ್ಬೇಕು.
ಕದ ಹಾಕಿ ಅದಕ್ಕೊಂದು ಚಿಲ್ಕಕ್ಕೆ ಏನಾರ ಬಡಿಬೇಕು ಬಡದು ಎದರ ಬದರ ಕುಚ್ಚು 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 ಮಾತಾಡ್ಬೇಕು. ಇದನ್ನ ಯಾಕೆ ನಾವ್ ಮಾಡಕ್ ಹೋಗೋನು? ನೀವ್ ಹೇಗ್ ಕೊಟ್ಟಿದ್ ಮಾಡ್ಬೇಕಂತ ರೂಲ್ಸ್ ಐತಾ? ಏನ್ ನನ್ ಕಡೆಯಿಂದ ಅಗ್ರಿಮೆಂಟ್ ಮಾಡಿಸ್ಕೊಂಡ್ರಿ? ನಾವ್ ಬೇರೆ ಮಾತಾಡ್ತೀವ್ರಿ. ಮನಿಗ್ ಹೋಗೋಣ, ರೂಮ್ನಾಗ ಹೋಗೋಣ, ಬಾಕ್ಲ ಹಾಕೋಣ, ಚಿಲ್ಕ ಹಾಕೋಣ. ಚಿಲ್ಕಕ್ ಬಡ್ಯಾಕ ಏನು ಸಿಗ್ಲಿಲ್ಲ, ಈ ರಜನಿಕಾಂತ್ ತಗೊಂಡ್ ಹೋಗೋದ್ರಾಗ ಬಡದ್ ಬಿಡೋಣ. ನಂದು ಬೇಡ ಮತ್ತೆ ಯಾರ್ದಾರ ನೋಡು. ಆದ್ರ ಒಳಗ್ ಕುಂತು ಕುಚ್ಚು 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 ಅಂತ ಮಾತಾಡ್ದಂಗಿಲ್ಲ. ನಾವ್ ಗಾಬು ಗೂಬು ಗಾಬಕ್ ಗಾಬು ಗೂಬು ಗಾಬಕ್ ಗಾಬು ಗೂಬು ಗಾಬಕ್ ಅಂತ ಆಕಿನ ಮುಗಿದ್ಕೊಂಡು ನಾನು ಚಾಲು ಹಾಕದ್ರಿ. ಗುಬು ಗುಬು ಗುಬಕ್ ಗುಬು ಗುಬು ಗುಬಕ್ ಗುಬು ಗುಬು ಗಾಬಕ್ ಗುಬು ಗುಬು ಗಾಬಕ್. ನಿಮ್ಮಿಬ್ಬರದು ನೋಡಿ ತೆರಿ ಕೆಡಬಾರ್ದು. ಕೆಡ್ತಂದ್ರ ನಾನು ಚಾಲು ಹಾಕತಿ. ಲಾಭ ಲಾಭ ಲಾಭಾಕ್ ಲಾಭ ಲಾಭ ಲಾಭಾಕ್ ಲಾಭ ಲಾಭ ಲಾಭಾಕ್. ನಮ್ದು ಹಿಂಗ ಹಾಕಿ ಮಾತು ಇದು ಕೆಡ್ತದ ಮತ್ ಪೂರ್ತ ಆಗ್ತದೆ. ಮತ್ ಹೊಯ್ಕೊಂತ ನಾ ಏನ್ ಹೇಳ್ತೀನಿ, ನನ್ನ ಮಾತು ಕೇಳ. ಯಾಕೆ ಹೇಳಾಕತ್ತೀನಿ? ಬೂಟಿನ ಮ್ಯಾಗ ಅದಿರಿ. ಬೂಟಿನ ಮ್ಯಾಗ ಅಲ್ಲ, ಡ್ಯೂಟಿ ಮ್ಯಾಗ. ಬೂಟ ಪೊಲೀಸ್ ಸ್ಟೇಷನ್ ಮರ್ತ್ ಬಂದಿನ. ಬಾರಿ ಕಂಪಲ್ಸರಿ ಡ್ಯೂಟಿ ಮಾಡೋರಲ್ಲ ನೀವು. ಯಾಕೆ ಹೋಲ್ ಬಿಡ್ಚನು ಹೋಗ್ಲಿ ಅದು. ಪಲ್ಯ ಏನ್ ಮಾಡಿ ಅದ್ನೇನ್ ಕೇತಿಪ್ಪ? ಬದನಿಕಾಯಿ ಅಪ್ಪ. ನಿನಗೆ ಯಾರು ಕೇಳಿದ್ರಪ್ಪ? ಸುಮ್ಮ ಕುಂದ್ರ. ಬದನಿಕಾಯಿ ಭಾರಿ ಮಾಡ್ಯಾಳ ಅಂತ ನೋಡ್ರಿ. ಹೆಂಗ ಬದನಿಕಾಯಿ ಎಣಗಾಯಿ ಹಾಗಲಕಾಯಿ ಸೇರ್ಸಿ ಮಾಡ್ಯಾಳ ಅಂತ. ಅದು ಹೆಂಗ್ ಮಾಡಿರ್ಬೇಕು? ಅದು ಬದನಿಕಾಯ ಹಾಗಲಕಾಯಿ ಸೇರ್ಸ್ ಮಾಡಿ ಹಾಗಲಕಾಯಿ ಸೇರ್ಸಾಳ ಅಂತ. ಏನೋ ಭಾರಿ ಹೊಸ ಸ್ಪೆಷಲ್ ಅಂತ. ಹಂಗಾದ್ರ ಚೆನ್ನ ನಿನ್ನ ಬಟ್ಟಲ್ನಾಗ ಒಂದ್ 4 ಇಟ್ಟು ಕಳ್ಸ. ಇದು ಆಸಾಮಿ ನಮ್ ಬಟ್ಲದ ಮ್ಯಾಗ ನಿಂತೈತಿ. ನಿಮ್ ಬಟ್ಲೆಲ್ಲ ಹೋಗಿತ್ರಿ? ನಮ್ಮ ಬಟ್ಲು ಊರಿಗೆ ಹೋಗೈತಿ. ಹೌದು, ಇವ್ರ ಬಟ್ಲು ನಮ್ ಗಾಡ್ಯಾಗ ಬಂದೈತಿ. ನಿಮ್ ಗಾಡ್ಯಾಗ ಯಾಕೆ ಬಂದಿತ್ತಪ್ಪ? ಕೊಮ್ರಿ ಕೊಪ್ಪದಾಗ ಇಳಿಸೇನಿ. ಇವ್ರು ಗಾಡಿ ಭಾರಿ ಐತಿ. ಬಟ್ಲು ಟಿಕೆಟ್ ಹೊಡಿತೀವಿ ರೀ. ಇದು ಬಾಳ ಅನ್ಯಾಯ ಆಗತ್ತಿದು. ಏನು ಮತ್ತಿನ್ನೇನು? ನೀವು ನಿಮ್ಮ ಬಟ್ಲ ಊರಿಗೆ ಕಳಿಸಿ, ನೀವ್ ಇಲ್ಲಿ ಮತ್ತೊಬ್ರ ಬಟ್ಲ ಗಂಟು ಬಿದ್ರ ಶಿವ ಅಲ್ಲಿ ನಿಮ್ಮ ಬಟ್ಲಕ್ಕೆ ಎಸ್ ಮಂದಿ ಗಂಟು ಬಿದ್ದಿರ್ತಾರೋ ಏನೋ. ಹಂಗೆಲ್ಲ ಅನ್ನಕ್ ಹೋಗ್ಬೇಡಿ. ನಾ ಏನ್ ಅಂದಿನಿ ನೀ ಅರ್ಥ ಮಾಡ್ಕೊಂಡಿಲ್ಲ. ಏನು? ನಾನು ಏನ್ ತೆದಳಲ್ಲ, ಅಷ್ಟು ಬಟ್ಲನ್ನ ಪೆಟ್ಟಿಗೆಯಾಗಿ ಇಟ್ಟು ಕೀಲಿ ಹಾಕೊಂಡು ಊರಿಗೆ ಹೋಗ್ಬಿಟ್ಟ. ಅದಕ್ಕೆ ನಮ್ಗೆ ಬಾಟ್ಲಿಲ್ಲ ಅಂತ ಹೇಳಿ ಶಾಣೆ ಅದಾರ ಅವ್ರ ಬಟ್ಲ ಅವ್ರು ತಗದಿಟ್ಟು ಮಂದಿ ಬಟ್ಲ ಕಡ್ಡಾಡಕತ್ತಾರ. ಇವ್ರು ಬಾಳ ದಿವಸ ತಗದಿಡಬಾರ್ದ್ರಿ ಬಟ್ಲುಗಳು, ಬುಳಸ್ ಬರ್ತಾವ್. ಮತ್ ನೀವು ವಾಪರ್ಸ್ಲಿಲ್ಲ ಅಂದ್ರೆ ಬೇರೆ ಯಾರ ಕಿಲಿ ಹೊಡೆದ್ ವಾಪರ್ಸ್ಗೆ ಬರ್ಸ್ಯಾರ. ಮತ್ ಇದೆಲ್ಲ ತೂತ್ ಬೀಳ್ತಾವ. ಮತ್ತೆ ನಮ್ ಖಾನಾವಳಿಯಾಗ ಯಾವ ಬಟ್ಲ ಖಾಲಿ ಇಲ್ಲ. ನಿಮಗ್ ಚಿಪ್ನಾಗ ಇಟ್ ಕಳ್ಸ್ತೀನಿ ಹೋಗ್ರಿ. ಚಿಪ್ನಾಗ? ಅದಕ್ಕೂ ತೂತ್ ಬಿದ್ದೈತಿ. ತೂತ್ ಬಿದ್ರ ಬಳಗ್ತಾವ. ನಾವು ಬಟ್ ಇಟ್ಕೊಂಡು ತಗೊಂಡು ಬಟ್ ಇಟ್ಟಿಟ್ಟ ಹಿಂಗಾಗಿ ಹೋಗ್ಯಪ್ಪ. ನಾ ಯಾವ್ದಕ್ಕೆ ಹೇಳತ್ತೀನಿ? ಬೂಟಿನ ಮ್ಯಾಗ ಅದಿರಿ? ಇಲ್ಲ, ಡ್ಯೂಟಿ ಮ್ಯಾಗ ಅದೀನಿ. ಹೋಗ್ರಿ. ಇದ್ರ ಜಂಡು ಬಾಂಬ್ ಕಂಪ್ನಿ ಅವ್ರ ಸಂಬಂಧಿಕರ ಏನಿ ಬಿಡ್ರಿ. ಬಾಳ ಚಲೋ ಆತ. ಜಂಡು ಬಾಂಬ್ ಕಂಪ್ನಿ ಬಂದಿದ್ದೆ ಬಾಳ ಚಲೋ ಆತ. ಅಲ್ಲ ಪೊಲೀಸ್ ಅಪ್ಪ ಎದ್ರಿ ನೀವೇನಂದ್ರಲ್ಲ, ನಮ್ಮ ಅಪ್ಪನ ಅಕ್ಕನ ತಂಗಿ ಮಗ ಅಂದ್ರೆ ನಾ ನಿಮ್ಗೆ ಸೋದರ ಮಾವ ಏನೋ. ಓ ಮಾವ ಎಂದು ನೀ ಕರಿಯೇ ನನ್ನಾನಂದವ ಚೆಲ್ಲರಿಯೇ. ಓ ಮಾವ ಎಂದು ನೀ ಕರಿಯೇ ನನ್ನಾನಂದವ ಚೆಲ್ಲರಿಯೇ. ನಿಕೂಳಿಗೆ ಬಂದವನರಿಯೇ ಮಂದ ಬುದ್ಧಿಯ ತೋಳದ ಮರಿಯೇ. ನಿಕೂಳಿಗೆ ಬಂದವನರಿಯೇ ಮಂದ ಬುದ್ಧಿಯ ತೋಳದ ಮರಿಯೇ. ಓ ಮಾವ ಎಂದು ನೀ ಕರಿಯೇ ನನ್ನಾನಂದವ ಚೆಲ್ಲರಿಯೇ. ಈ ಆಟ ಮೈ ಮಾಟ ಮಟ್ಟು ಹೋಯ್ತು ಮೊದಲು ಮೆಚ್ಚಿ ಬಂದೆ ನಾನು ನಿನ್ನ ನೋಟ. ಈ ಆಟ ಮೈ ಮಾಟ ಮಟ್ಟು ಹೋಯ್ತು ಮೊದಲು ಮೆಚ್ಚಿ ಬಂದೆ ನಾನು ನಿನ್ನ ನೋಟ. ಈ ಚಾಳಿ ಸರಿಯಲ್ಲ ಲಜ್ಜೆಗೆಟ್ಟ ಆಟ ಮರ್ತು ನಡಿವ ಮೂರ್ಖರಿಗೆ ಮೈ ತುಂಬ ಏನು. ಈ ಚಾಳಿ ಸರಿಯಲ್ಲ ಲಜ್ಜೆಗೆಟ್ಟ ಆಟ ಮರ್ತು ನಡಿವ ಮೂರ್ಖರಿಗೆ ಮೈ ತುಂಬ ಏನು. ಓ ಮಾವ ಓ ಮಾವ ಓ ಮಾವ ಓ ಮಾವ ಓ ಮಾವ. ಯಾರೇ ಬೌಡು ಬಿಡ್ರಿ ಮಗಳ. ರೇ ಬೌಡು ಬಿರುಸಂತೆ ಒಂದು ಮೆತ್ತೊಂದು ಒಂದು ಅಲ್ಲಿಗೆಲ್ಲ ನಮ್ಗೆ ಕಚ ಕಚ ಕಡದ ಚನ್ನವ್ವ. ತಿನ್ಕೋ ಮಗಳ. ನನ್ನ ಕರೆದೀಪ ಪೆಲ್ಲ ಮಗಳ. ಮತ್ತೆ ನಂಗೆ ಕರೆದ ಒದರಿ ಚೀರಿ ಕೂಗಿ ಗೂಗಿ ಕರ್ದಂಗಾತಲ್ಲಪ್ಪ. ಇಲ್ಲ ಹೊಯ್ಕೊಂಡಾಗಿಲ್ಲ ನಿನಗ? ಇಲ್ಲ
ಸುಮ್ಮನೆ ಅಂದ್ರು ಗೂಗಿ ಕೂಗ್ದಂಗ ಸೊಮ್ಮೆರು ನಿನ್ನ ಕೈ ಗೂಗಿನಾಗಿನ ಸುಮ್ಮನೆ ಚೂರ್ ವ್ಯತ್ಯಾಸ ಐತಿ. ಯಾಕೆ ಅದು ಹಿಂಗಾಗ್ಲಾರ್ದ ಸ್ವಲ್ಪ ಹಿಂಗಾಗಿತ್ತಂದ್ರೆ ಸೇಮ್ ಗೂಗಿ ಕಣಂಗ್ ಕಾಣ್ತ. ಸುಗ ಕಲ್ ಜಜ್ಜ ಸೀದಾ ಆಗತ್ತೆ ಬೇಡ ಸುಮ್ಮನೆ ಅಂದ್ರು ನಾ ಒಟ್ಟ ಪಿಟ್ಟ ಪಿಸಕಂದಿಲ್ಲಪ್ಪ ನಾ ಸುಮ್ಮಕ ನಿಂತಿದ್ದೆಪ್ಪ ಅವನೇ ಟಿಸಕ್ ಪಸಕ್ ಕನಾಗತ್ತ. ನೀನು ಪಿಟ್ಟ ಪಿಸಕಂದ್ರೆ ಅವನ ಟಿಸಕ ಪಸಕ ಅಂದಿದ್ದ ನಾನು ಟುಸಕ ಕಾಣಕತ್ತ ಸುಮ್ಮನೆ ಅಂದ್ರ ನಮಸ್ಕಾರ ರೀ ಕಂಡಕ್ಟರ್ ಸಾವ್ರ. ರಾಮ್ ರಾಮ್ ನಮಸ್ಕಾರ ಗುರುಗಳ. ರಾಮ್ ರಾಮ್. ಅಲ್ಲ ನಿಮ್ಮ ರಾಮ್ ರಾಮ್ ಹಂಗೆ ನಮಗನ ಏನ್ ಮಾಡಕತ್ತಿ? ಉಂಗ್ರ ಕಳ್ಕೊಂಡೇನ್ರಿ. ಹೌದ್ರಿ, ಚಾನಿಂದ ಬಿಳಿ ಹಳ್ಳಿನ ಉಂಗ್ರ. ಬಿಳಿ ಹಳ್ಳಿ ಉಂಗ್ರ ಯಪ್ಪ ಕೂಸ ಇಲ್ಲಿ ಹುಡುಗರು ಸಿಗದಲ್ಲದ ಮನ್ಯಾಗ ಮಂಚರದಾನಿ ಬುಡುಕ್ ಹುಡುಕ್ ಸಿಗತೈತೆ ಮಗನ. ಅಲ್ಯಾಕ್ರಿ ಉಂಗ್ರ ಹಿಂಗ್ಯಾಕ್ರಿ? ಅರೇ ಇವ್ರ ಯಾರ್ದೋ ಗುರುತು ಕುಣಿನಿಂದ ಕಾನಾಳು ಗುಟ್ಟಕ್ ಒಂದ ಮಕ್ಕಳೇ ದಾರಿ ಬಿಟ್ಟ ನಡೆಸಿ ಬಿಡಪ್ಪ ಮಗನ ಬಸ್. ಬಾಯ್ ತೊಕೊಂಡ್ ಮಾತಾಡ್ರಿ ನೀವು. ಮೂಗ್ ಕಿಸ್ಕೊಂಡ್ ಮಾತಾಡ ಮೂಗನ ಕೂದ ತಕೊಂಡ್ ಮೊದ್ಲ ಮತ್ತೆ ಹೇಳಕ್ ಮಾತಾಡ್ರಿ. ದಿನ ಬೆಳಗ್ಗೆ ಎದ್ದ ತಕ್ಷಣ ನಮ್ಮಪ್ಪ ಸಬೀನಾ ಪೌಡರ್ ಹಾಕಿ ಹಲ್ ತಿಕ್ತಾನ. ಸಬೀನಾ ಪೌಡರ್ ಹಾಕಿ ಮತ್ತ ಕಾಲ್ಗೇಟ್ ಹಾಕಿ ಬಾಂಡೆ ತಿಕ್ತಾನ. ತಿಂತೀವದ ನಾವು ಏನ್ ಮಾಡುವ ನೋಡ್ರಿ ಬ್ಯಾಸಿ ಮಾತಾಡ್ಬೇಡ್ರಿ ನೀವು. ನನ್ನ ಸುದ್ದಿ ಕನಸ್ನಾಗ ಹೊಡೆದ್ರಿ ನೀವು. ನೋಡ್ರಿ ನಾವು ಬಸ್ ತಂದು ಬಸ್ ಸ್ಟ್ಯಾಂಡ್ ಹಚ್ಚಿ ಊಟಕ್ಕಂತ ಹೊಂಟಿದ್ದೆ. ಎಲ್ಲ ಹಚ್ಚಿದಿ ಬಸ್ಸು? ಬಸ್ ಸ್ಟ್ಯಾಂಡ್ ಹಚ್ಚಿದ್ದೆ. ಅದನ್ನ ಯಾಕಲ್ಲಿ ಹಚ್ಚಕ್ ಹೋಗಿದ್ದಿ? ತಗೊಂಬ ನಮ್ ಖಾನಾವಳಿ ಒಳಗ್ ಹಚ್ಚಬಾರ್ದಾಗಿತ್ತೇನ್? ನಿಮ್ ಖಾನಾವಳಿ ಬಾಗ್ಲ ಸಾಣದೈತಿ ಹ್ಯಾಂಗ ಹೋಗಿಸ್ಲಿ? ನೀ ನೋಡಿಲ್ಲ, ನಾವೀಗ ಹೊಸ ಬಾಕ್ಲ ಕುಂದ್ರಸಿವ್ ರಬ್ಬರ್ ಬಾಕ್ಲ. ಹೋಗೋ ಹೀಗತೈತಿ ಹೋದ್ಮೇಲೆ ಗಪ್ಪನ ಮುಚ್ಕೊಂಡು ಬಿಡ್ತೈತಿ ನಮ್ಮ ರಬ್ಬರ್ ಆಗಲ್ಲ. ಅಪ್ಪ ಭಾರಿ ಐತಲ್ರಿ ಇದು. ನಗರ ಆಗತ್ ನಮ್ಮ ಬಾಗಿಲಿಗೆ. ಹೇಳ ಮುಂದೆಂದು. ಬಸ್ ತಂದು ಬಸ್ ಸ್ಟ್ಯಾಂಡ್ ಹಂಚಿ ಊಟಕ್ಕಂತ ಹೊಂಟಿದ್ದೆ. ದಾರ್ಯ ನಿಮ್ ಮಗಳು ಭೇಟಿ ಆದ್ಲು. ಏನೋ ಸುಖ ದುಃಖದ ಮಾತಾಡ್ಕೊಂಡು ನಿಂತಿದ್ವಿ. ಅಂದ್ರೆ ಎಲ್ಲ ಹೆಣ್ಮಕ್ಳ ಜೊತೆ ನಿನ್ ಸುಖ ದುಃಖದ ಮಗನ ನೀವು ಭೇಟಿ ಆಗಿಲ್ಲ ಮತ್ತೆ ಅವ್ರು ಭೇಟಿ ಆದ್ರೆ ಅವ್ರು ಕೂಡ ಮಾತಾಡ್ಕೊಂಡಿದ್ವಿ. ಏನದು ಸುಖ ದುಃಖದ? ಏನಿಲ್ಲ, ಇದಕ್ಕೆ ಹೋದಾಗ ಹಂದಿ ಬಂದು ಹಿಂದೆ ಗುದ್ದು ಬಿಡ್ತಂತಲ್ಲ, ಮುಂದೆ ಬಿದ್ದು ಹಲ್ಲು ಮುರ್ಕೊಂಡು ಹಿಂದಲ್ಲಿ ರಕ್ತ ತೂದ್ ಬಿಟ್ಟೈತಿ. 8 ಹೋಲಿಗೆ ಬಿದ್ದಾವ್ರಿ. ಅದಕ್ಕ ನಡ್ಯಾಕ್ ಆಗ್ತಾ ಇಲ್ಲ ಅಂತ ಕೊಂಡು ಹಾಳಾಕತ್ತಿದ್ರು. ಆ ವಿಷಯ ಮಾತಾಡ್ಕೊಂಡು ಪೊಲೀಸ್ ಬಂದ. ಅದೇಪ್ಪ ಅವ್ರು ಬಂದ್ರು ಭೇಟಿ ಆದ್ರ ಅವ್ರು ಕೇಳಿದ್ರು ಏನ್ರಿ ನಿಮ್ ಕಡೆ ಆಗೈತಾ ಏನು ಮಳಿ? ಹೇಳ್ಬೇಕಾಗಿತ್ತು ಒಂದ್ 2 ಇಂಚ್ ಹಸಿ ಆಗೈತೆ ಅಂತ. ನಾ ಪೂರ್ತಿ ತಳಾನ ಹಸಿ ಆಗೈತೆ. ನನ್ನ ಮಗಳಾಕಿ ನಮ್ದು ಮಳಿ ನಿಮ್ದು ಇರ್ಬೇಕಲ್ಲ ಏನು ಹೊಲ ಬಾರಿ ಐತಿ ನೋಡು. ಕರಿ ಭೂಮಿ ನೋಡು, ಬರೀ ಕರಿಕಿನೇ ಬೆಳೆಸಿನ ಮಗ. ಟೈಮ್ ಸಿಕ್ಕಿಲ್ಲ ಅವನಿಗೆ. ಈಗ ನೋಡು ಮಳಿ ಬಿದ್ದೈತಂದ್ಮೇಲೆ ಹೊಲ ಹಸಿ ಆಗಿರ್ತೈತಿ. ಹಸಿ ಆದ್ಮೇಲೆ ಈಗ ಹೊಲ ಬಿತ್ತಬೇಕಾಗತ್ತೆ. ಬೀಳ ಹೆಂಗ್ ಬಿಡಕ್ ಬರ್ತೈತಿ? ನೀವು ಬಿತ್ತೋದೇ ಕರೆ ಆದ್ರೆ ನನಗೆ ಹೇಳ್ರಿ. ನನ್ನ ಹತ್ರ ಸ್ಟ್ರಾಂಗ್ ಬೀಜ ಅದಾವ, ಸೂರ್ಯಪಾನ ಬೀಜ ಬೇಕಾದ್ರೆ ಕೊಡ್ತೀನಿ ನಿಮಗ ಅಂತೇಳಿ ಅವ್ರಂದ್ರು. ತಂದ್ ಒಂದ್ ವಾರ ಬೀಜ ಬಾರಿ ಬೀಜದ ಅಂತಪ್ಪ. ಬಿತ್ತವಾದ ಒಂದ್ ಸಲ ಬಿತ್ತ ಬಿಟ್ರಿ ಇವ್ ನೋವು ಇಷ್ಟಗಲ್ ಅಳತಾವ ಅಂತ ನೋಡು. ಇನ್ನು ನಮ್ ಬೀಜ ನೋಡಿಯಲ್ಲ, ನಿಮ್ ಬೀಜ ನೀವು ಬಿತ್ತಿರಿ. ನಾವು ನಮ್ಮ ಬೀಜ ನಾವು ಒತ್ತುತ್ತೀವಿ. ನಾವು ಹೊತ್ತ ಹೊತ್ತಿ ಬಿಟ್ಟಿವಿ. 10 ಗಂಟೆ ಸೊಳೆ ಅವ ಎಲ್ಲೆಲ್ಲಿ ಒತ್ತಾನ ಅವನಿಗೆ ಲಿಸ್ಟ್ ಇಲ್ಲ ಇನ್ನು ಗೊತ್ತಾ. ಬೇಕಾಗಿ ನಮಗ್ ಸೂರ್ಯಪಾನ ಬೀಜ, ಹೆಸರು ಕೆಡಿಸ್ಕೊಳ್ಳೋ ಸೂರ್ಯಪಾನ ಬೀಜ ಒಂದ್ ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲದವರೆಗೂ ಹೂವು ಹಿಂಗ್ ನಿಂತಿರ್ತಾವ. ಹೊತ್ತು ಮುಳುಗ್ತಂದ್ರೆ ಸಾಕು ಏನಾಗ್ತಾವೇನೋ ಓಸ ಡಬ್ ಮಕ್ಕಳು. ನಮಗೀಗ ಏನಿದ್ರು ಮಕ್ಕಳು ಬೇಕಾಗಿಲ್ಲ. ಅದಕ್ಕೆ ನಾವು ಗೊಂಜಾಳ ಬಿತ್ತಿರ್ತೀವಿ. ತೆನಿ ಕೊಯ್ಯ ಮಟ್ಟ ಖಾಯಂ ಹಿಂಗ ನಿಂತಿರ್ತಾವ. ಕಳಸದ ಗಿಂಡಿ ಶಟದ ನಿಲ್ಬೇಕು ನಿಮಗ. ಹಂಗಾದ್ರೆ ಅದಕ್ಕೆ 19, 20, 36 ಛೀಯಾ ಅನ್ನೋದು ಗೊಬ್ಬರ ಬಂದೈತಿ. ಬಂದೈತಿ ಪೇಟೆ ಹೋಗಿ ಕೇಳ್ರಿ. ಹೇಳ ಮುಂದಿಂದು. ಅವಾಗ ಪೊಲೀಸ್ ಬಂದನ್ರಿ. ಇಲ್ಲ ನಿಂತಿಲ್ಲ ಮಂಜನ ಮಗನ ಆ ಕಡೆ ಹೋಗ ಸ್ವಲ್ಪ ಕೆಲಸ ಐತಿ ಹೋಗ್ಲಿ. ಯಾಕಡೆ ಅವ ಪೊಲೀಸ್ ನನಗ ಅಂದಿದ್ರಿ. ಪೊಲೀಸ್ ಆವಾಗ ನಿಮ್ ಮಗಳು ಎದ್ರಿ ನನಗ ಲವ್ ಮಾಡಬೇಕು ಹುಡುಗ ಜೀವನದಾಗ ಒಮ್ಮೆ, ಲವ್ ಮಾಡಬೇಕು ರಾಜ ಜೀವನದಾಗ ಒಮ್ಮೆ, ಲವ್ ಮಾಡಬೇಕು ಹುಡುಗ ಜೀವನದಾಗ ಒಮ್ಮೆ, ಲವ್ ಮಾಡಬೇಕು ಗೆಳೆಯ ಜೀವನದಾಗ ಒಮ್ಮೆ, ಲವ್ ಮಾಡಬೇಕು ರಾಜ ಜೀವನದಾಗ ಒಮ್ಮೆ, ಲವ್ ಮಾಡಬೇಕು ಹುಡುಗ ಜೀವನದಾಗ ಒಮ್ಮೆ, ಮನಸ್ಸು ಕೊಟ್ಟು ನೋಡೋ ಗೆಳೆಯ ನೀನು ಒಮ್ಮೆ, ಮನಸ್ಸು ಕೂಡತಾವ ದೈವವಲ್ಲ ಈಗ, ಜೀವನ್ ಮೇ ಜಾನೆ ಜಾನ एक बार होता प्यार, जीवन में जाने जाना एक बार होता प्यार. Once upon in love in life, once upon in love, once upon in love in life, once upon in love. ಏನ್ ಕೊಟ್ರು ನಿಮ್ಮವ್ರ ಕೈಯಾಗ? ಫಿಟ್ಸ್ ಬಂದೈತೆ ನಿಮ್ಮವ್ರು ಮುನ್ಸಿಪಾಲ ಮುನ್ಸಿಪಾಟ್ ನನ್ನ ಮಕ್ಕಳೇ. ಮತ್ತೆ ಮುನ್ಸಿಪೇಟೆಗೆ ಏನು ಹುಟ್ಟ್ರಿ ನಿಮ್ಮವ್ರು ನೀವು? ಅದಾಕ್ರಿ ಮತ್ತೆ ಹಿಂಗೆ ಮಾಡಕ ಮುನ್ಸಿಪಾಲ ಮುನ್ಸಿಪಾಟ್ ಅಂತ ಹೇಳಿ ಹೇಳ ದೊಡ್ಡ ಮುಂದೆ. ಅವಾಗ ನಿಮ್ ಮಗಳು ಹೆದ್ರಿ ನನಗ दुनिया में कितनी है नफरतें, फिर भी दिलों में है चाहते.
भी जाए प्यार वाले, मिट भी जाए यार वाले, जिंदा रहती है उनकी मोहब्बतें, हमको हमें से चुरा लो, दिल में कहीं तुम छुपा लो, हमको हमें से चुरा लो, दिल में कहीं तुम छुपा लो, हम अकेले हो ना जाए, दूर तुमसे हो ना जाए, पास आओ गले से लगा लो, पास आओ गले से लगा लो. ಬಾ ನನ್ನ ಬರ್ಕೋ ಬಾ ನಂದ ಹೆಂಗ ಬರ್ಕೋತಿ ಗಂಡಿ ಬಿರ್ ಸತ್ತತ್ ನೋಡ ನಂದು ಅಲ್ಲಿ ಮುಂದೆ ಕೂತಾರ ನಾ ಅಂಬರ್ಸ್ಕೊಂಡು ಹೋಗತ್ತೆ ಹೇಳರಿ ಆವಾಗ ಬಾ, ಬೈಟ್ ಕೇಳಪ್ಪ. ಹೇಳು ಮಂಗನ ಮಗನ ಹೇಳಲೇ ಪದ್ಮಾಸ್ ಹೇಳಲ್ಲ ನೀನು ಬೇದ್ರ ನಗಾಕತ್ತಾನವ ಚರ್ಮ ದಪ್ಪಾಗೈತ ಒಂದು ಹೌದಾ ಗಂಡಸರು ಬೈದ್ರೆ ಹತ್ತಂಗಿಲ್ಲ ಅವನಿಗೆ, ಬರೀ ಹೆಂಗಸರು ಅಷ್ಟ ಬೈಬೇಕು. ಹೌದಾ? ಈಗ ನಾ ಬೈತೀನಿ ನೋಡು, ಬೈ ಮಗಳ ನಾ ಒಂದೊಂದು ಬೈಯಾಕತ್ತೆ ಅವ್ನ ಮಕ್ಕದ ಮ್ಯಾಗ ಅಷ್ಟ ನೀರ್ ಇಳ್ಬೇಕು, ಮಕದಾಗ ಬರಂಗ ಬೈ ಹಂಗ್ ಬೈತೀನಿ. ಬೈ. ನೋಡಿ ಬೈತೀನಿ. ಏ ರಾಜ, ನೀ ಖರೆ ಗಂಡಸ ಆಗಿದ್ರ, ನಿಮ್ಮ ಅಪ್ಪನ ಮಗನ ಆಗಿದ್ರ, ಹೊಟ್ಟಿಗೆ ಅನ್ನನ ತಿಂತಿದ್ರ, ನಾ ಬೈದಿದ ಬೈಗಳ ಅರ್ಥ ಮಾಡ್ಕೋ ದೋಸ್ತ. ಈಗ ಬೈ ಮಗಳ ನೀ ಬೈತೀನಿ ನೋಡಿ ಈಗ. ಬೈ मुझे तेरे जैसा लड़का मिल जाए तो क्या बात हो, मुझे तेरे जैसा लड़का मिल जाए तो क्या बात हो, कभी बात बुलाए कभी चुप के सताए, मेरा दिल धड़काए मेरा चैन चुराए, मुझे तेरे जैसा लड़का मिल जाए तो क्या बात हो. ನೀನ್ ಮನುಷ್ಯರಿಗೆ ಹುಟ್ಟಿಲ್ಲ ನೀನು ನನ್ನ ಮಗಳಿಟ್ಟು ಬೇದ್ರ ನಗಾಕತ್ತಾನವ ದಪ್ಪಾಗಿತ್ ಬಿಡಪ್ಪ. ಏನು ಬೇರೆ ನನ್ನ ಮಗಳ ನನ್ನ ಬಂಗಾರ ಗಿಂಡಿ ಹೌದ್ರಿ ಪಿಂಡ್ರಿಕೆ ಗೊತ್ತಿಲ್ಲ ಮತ್ತೇನು ಅದು ಆವಾಗ ನಿಮ್ಮ ಮಗಳ ಹೆದ್ರಿ ನನಗ ए, तू नक्को छोड़. ಕಾತು ಮೈ ಗೋಡ್ ಜಾತು ಮೈ ಬೋಳ ಏನಿದು ಮತ್ತೆ ಹೊಳಗಿಂದ ಹೊಡ ಏನು ಒಳ ಹೊಡ್ತ ಚೋಡ ಇವ ಚೂಡ ತಗೊಂಡ್ ಅಂತ ಹೇಳಕತ್ತಿದ್ದೆ ಅವ್ರಿಗೆ. ಯಾಕೆ ನನಗೆ ಹೇಳಿದ್ರೆ ತಂದು ಕೊಡ್ತಿದ್ರ ಯಾಕೋ ಇನ್ ನೋಡಪ್ಪ, ಅವ್ರು ತಗೊಂಬಂದಿದ್ ಕರಂ ಕುರಂ ಅಂತಿರ್ತಾವ, ನೀ ತಗೊಂಬಂದಿ ಕಚಿಲ್ ಕಿಚಿಲ್ ಅಂತಿರ್ತಾವ. ಮಾಡ್ಯಾನ್ರಿ ಮಗ ಬ್ಯಾಟ್ರಿ ಚಾರ್ಜ್ ಮತ್ ಕರಂ ಕುರ್ಮನ್ಲಾರ ಏನ್ ಮಾಡ್ಯಾವ ಅಂದ್ರೆ ನಮ್ಮ ಕಸಲ್ ಕಸಲ್ ಅಂತಾವಲ್ಲ ಹೌದಿಲ್ಲ ಕರ್ಮ್ಯ ಕಾರಣ ಹಂಗದಾವ ಖಾರ ಬ್ಯಾಡಿಗೆ ಮೆಣಸಿನಕಾಯಿ ಖಾರ ನಮಗ ಆವಾಗ ನಿಮ್ಮ ಮಗಳ ಹೆದ್ರಿ ನನಗ तू नक्को छोड़. बीच में बुढ़ा क्या करेगी ಬೀಚ್ ಮೇ ಬುಡ್ಡ ಅದು ಇದು ಕನ್ನಡ ಇದು ಬೀಚ್ ಮೇ ಬುಡ್ಡ ಅಂದ್ರೆ ಅಂದ್ರೆ ನಡಬರ್ ಭೀಷ್ಮ ಬುಡ್ಡ ಅಂದ್ರೆ ದೊಡ್ಡ ವ್ಯಕ್ತಿ ಅಂದಂಗ ನೀವು. ಬೀಚ್ ಮೇ ಬುಡ್ಡ ಅಂದ್ರೆ ದೊಡ್ಡ ವ್ಯಕ್ತಿ ಅಂತ ದೇವ್ರ ಇದ್ದಂಗ ಅದಾನಲ್ಲಪ್ಪ ಅಂತ ಯಾವ ನಿಮ್ಮ ಮಗಳ ಹೆದ್ರಿ ನನಗ ए, तू नक्को छोड़ बे. ए बुढ़ा तेरा क्या बे, तेरी माँ की. ಹಂಗಂದ್ರೆ ಏನ್ ಮಗಳದ ಅದು ಗೊತ್ತಾಗ್ಲಿಲ್ಲ. ಇಲ್ಲ ಬುಡ್ಡ ಅಂದರೆ ಅಪ್ಪ ಅಂದಂಗ. ನೋಡೋ ಮಗನ ನೋಡಲೇ ಬುಡ್ಡ ಅಂದ್ರ ಅಪ್ಪ ಅಂದಂಗ तेरा क्या बे, बे तेरी माँ की. ಹಿಂಗಂದ್ರೆ ಟೈಮ್ ಆಗಕತ್ತೈತಿ, ಕಾನೋಳಿಗೆ ಹೋಗೋಣ ಬಾ. ನೋಡ ಮಗನ ತಿರಿ ಮಾಕಿ ಅಂದ್ರೆ ನಡಿ ಕನ್ನಡ ಟೈಮ್ ಆಗತ್ತ ಅನ್ನಂಗ ನೋಡು ಏನ್ ತಿಳಿದಿದ್ದಾನೆ ಇದಕ್ಕೆ ಕಿಸಬಾಯಿ ನಗಕ್ಕತ್ತವ್ರೆ ಹೌದಪ್ಪ ಇದು ಬಾಯಿ ತಿಳಿಯುತ್ತೆ ಹೌದಪ್ಪ ಪಿಂಡ್ರಿಕೆ ಪಿಂಡ್ರಿಕೆ ಅಂತ ಬೇರ್ ನನ್ನ ಮಗ ಬೇರ್ ಎಲ್ಲಿ ಇಲ್ಲಪ್ಪ ಬೈಲಿಲ್ಲ. ಪಿಂಡ್ರಿಕೆ ಅಂದ್ರೆ ನೀನ್ ಅವ್ರ ಕಣ್ಣಿಗೆ ಸಾಕ್ಷಾತ್ ಆ ಪಂಡ್ರಾಪುರದ ವಿಠಲ ದೇವ್ರ ಕಣ್ಣ ಕಾಣ. ಅವ್ರ ಅಣ್ಣ ನನಗೆ ಹೂನಪ್ಪ ಡುಕ್ರಿಗೆ ಡುಕ್ರಿಕೆ ಅಂದ ಮಗ ನನಗ ಅಂಜಿ ಡುಕ್ಕರ್ಕೆ ಅಂದ್ರ ನೀ ಬಾಳ ದುಡ್ಡು ಇದ್ದವ ಅದಿ ಅಂದವ. ಡುಕ್ರಿಕೆ ಅಂದ್ರೆ ದುಡ್ಡು ಇದ್ದವನ ನೋಡಿ ಸಾಕ ಡುಕ್ರಿಕೆ ಇನ್ನೊಮ್ಮೆ ಡುಕ್ರಿಗೆ ಅಂತ ಹೌದ್ರಿ ಕೆಕಿಡಿಕೆ ಯವ್ವ ಓ ಈ ಮಗ ಬ್ಯಾರೆ ಬೇಸದಾಗ ಬಹುತೇಕ ನನ್ನ ಭಯಕತ್ತಿರ್ಬೇಕಂತ ಇಲ್ಲಪ್ಪ, ಕೇಕಡಿಕೆ ಅಂದ್ರೆ ನೀ ಬಾಳ ದೊಡ್ಡ ವ್ಯಕ್ತಿ ಅಂದಂಗ ಅದು. ಕೇಕಿರ್ಗೆ ಅಂದ್ರೆ ಹಾ ಕೇಕ್ ಬಾರ ಕೇಕ್ ತಿನ್ನವ ಅಂತ ನನಗೆ. ಹೇಳೋ ನೀ ಮೋನ್ ಬೋಸುಡಿಕೆ ಹೇಳೋ ಆವಾಗ ನಿಮ್ಮ ಮಗಳ ಹೆದ್ರಿ ನನಗ ಮಾವ ಅಂದು ಚನ್ನವ್ವ ಇವಾಗ ನೀನು ಮಾವ ಜನವ ಯಾರು ನೀನು ಯಾರಿಗೆ ಇವನಿಗೆ ಏನಂತ ಮಾಮ ಅಂತ ಏ ಯಾವಾಗೋ ಯಾವಾಗೋ ಇವಾಗೂ ಇವಾಗ ಯಾರು ಮಹಾರಾಣಿಯವರು ಯಾರಿಗೆ
ಮಹಾರಾಜನಿಗೆ ಏನಂತ? ಮಾಮ ಅಂತ. ಯಾವಾಗೋ ಯಾವಾಗೋ ಇವಾಗು ಇವಾಗ ಯಾರ ನೀನ ಯಾರಿಗೆ ಇವಂಗ ಏನಂತ? ಮಾಮ ಅಂತ. ಯಾವಾಗೋ ಯಾವಾಗ ಇವಾಗೋಲೆ ಮಂಡ್ಯ ಮಗನ ಇವಾಗ ಯಾರು? ಮಹಾತಾಯಿಯವರು ಯಾರಿಗೆ? ಪರಮಾತ್ಮಗ ಏನಂತ? ಮಾಮ ಅಂತ. ಯಾವಾಗೋ ಅವ್ರು ಏನ್ ತಿಳಿದಿದ್ರು ನಿಮ್ಮ ಕರೆ ಅಂದಿದ್ ಕರೆ ಅಲ್ಲಿ ಬಾ ಆಟ ಹಚ್ಚಿರಿ ನಿಮ್ಮ ಅವ್ರು. ಇದೊಂದ್ಸಲ ತಪ್ಪಾಗಿತ್ತಪ್ಪ. ತಪ್ಪಂದ್ರೆ ಇದೇನ್ ಮಹಾ ದೊಡ್ಡ ತಪ್ಪೇನಪ್ಪ? ಆದ್ರೂ ಇದು ತಪ್ಪೆ. ಮಹಾ ತಪ್ಪ ಆದ್ರೂ ತಪ್ಪ. ನಿನ್ ಮುಂದೆ ಇರೋ ವಿಷಯ ಎಲ್ಲ ನನಗೆ ಹೇಳ್ಕೊಬೇಕಂತೀನಿ. ನೀ ನಂಗ ಅಪ್ಪ ಅಲ್ಲ. ನಿಮ್ಮ ಅಪ್ಪ ಅಲ್ಲ? ಅಪ್ಪ ಹೌದು. ಅಪ್ಪನ ಮುಂದೆ ಹೇಳ್ಕೊಳಕ್ ಹೆಂಗ್ ಸಾಧ್ಯ? ಅಪ್ಪ ಅಂದರೇನು? ಏನು? ತಂದೆಯ ಸಮಾನ. ಉಳಿತಪ್ಪ ನಂದು ಮರ್ಯಾದೆ. ತಂದೆ ಅಂದರೆ ಏನು? ಏನು? ಹಂದಿ ಸಮಾನ. ಇಲ್ಲ ನಿಮ್ಮ ಕೈ ಸಿಕ್ಕು ಗಂಗಾವತಿ ಹಂದಿನಾಗಿ ಇಲ್ರಿ ನಂದಿ ನಂದಿ ಬಸವಣ್ಣ ಬಸವಣ್ಣ ದೇವರ ಸಾಮಾನ. ದೇವರ ಸಾಮಾನ ಸಾಮಾನ ಅಲ್ರು ನಿಮ್ಮ ಅವ್ರ ದೇವ್ರ ಸಮಾನ ಅನ್ರಿ. ದೇವರ ಸಮಾನ. ಈಗ ನೋಡು, ಅಪ್ಪನ ಮುಂದೆ ಹೇಳ್ಕೊಳ್ಳಾದಂತ ವಿಷಯಗಳೆಲ್ಲ ದೋಸ್ತರ ಮುಂದೆ ಹೇಳ್ಕೋಬಹುದು. ಊಟ ಮಾಡಿದ್ ಹೇಳ್ಕೋಬಹುದು, ನಾಷ್ಟ ಮಾಡಿದ್ ಹೇಳ್ಕೋಬಹುದು, ಇವೆಲ್ಲ ನಿನಗ್ ಗೊತ್ತಾಗಂಗಿಲ್ಲ. ನೀನ್ ಡೇಟ್ ಬಾರ್ ಆಗೈತಿ, ಡೇಟ್ ಚಾಲು ಇದ್ದಾಗ ಅಷ್ಟೋ ಗೊತ್ತಾಕವು. ಇವೆಲ್ಲ ಒಳೆ ರೂಟಗಳಪ್ಪ, ಇವು ಹಾಯ ಹಾಯ ಅಂತಿರ್ತಾವಲ್ಲ ಹಂಗೆ. ಓ ವಾಯ ಕಂಪ್ಲಿ. ಹಾ, ಇಷ್ಟಕ್ಕೂ ಮಿಕ್ಕಿ ನಿನಗ್ ಗೊತ್ತಾಗ್ಬೇಕು ಅನ್ನೋದಿತ್ತಂದ್ರೆ ನೀ ನಮ್ಮಪ್ಪ ಅಲ್ಲ, ನೀ ನನ್ ದೋಸ್ತಾಗ ಅಂದ್ರೆ ಇರೋ ವಿಷಯ ಎಲ್ಲ ಗೊತ್ತಾಗ್ತಾವ. ರಾಜ ಅವ್ರ ಅಪ್ಪ ಅಲ್ಲೇ ಈಗಿನ ಅವ್ರ ದೋಸ್ತನ ಈಗ 5 ನಿಮಿಷ ಸಲುವಾಗಿ ಏನ್ ದೇವ್ಯಾ? ಅಪ್ಪಗೆ ದೇವ ನೀ ಅಪ್ಪ ಅಲ್ಲ, ನೀ ದೋಸ್ತಿಗ. ಅವ್ರ ಅಪ್ಪ ಅಲ್ಲೇ ಈಗಿನ ಅವ್ರ ದೋಸ್ತ. ಏನ್ರಿ ದೇವ್ಯ ಅಪ್ಪಗ ಮತ್ತೆ ಏನ್ರಿ ಪದ್ಧತಿಲಿ ಮಾತ್ಕೊಮ್ಮೆ ಹಿಂಗಂತ ಹೇಳಿ ಅಲ್ಬಾರ್ದ್ರಿ ಪದ್ಧತಿಲಿ. ನೋಡಿ ಅಪ್ಪಗ ನೀವು ಏನ್ಲೇ ದೇವ್ಯ ಅಂದ್ರೆ ನೋಡ್ಪ ನೀನ್ ಹೇಳಪ್ಪ. ದೋಸ್ತ ಹಾಕಿ ನಾವು ಸತ್ಯವನ ಇನ್ನು ನಾವು ಅದೀವಿ. ಬರ್ರಿ ಇಲ್ಲಿ ಹಾಕಿ. ಏನ್ ಬೇ ದೇವ್ಯಾ? ಆರಾಮದಿ? ಆರಾಮದಿ ಹಾಕಿ 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 ಹಾಕಿ. ಹಾ ಅನ್ರಿ 10 ಸಲ ಅನ್ರಿ ಏನು ಅನ್ರಿ ಬೇಕಾದ್ರೆ ನೀವ್ ಯಾಕೆ ನಾ ದೋಸ್ತ ಹಾಕೇನ ಅಂದೆ. ಸತ್ಯ ಎದಕ್ಕದೀನ ನನಗ್ಲೇ ಅನ್ಲಿ ನೀವು ಅನ್ಬಾರ್ದು ಅಂತ. ನಮ್ಗೆ ಹಡಿಲಿ ಹಡಿಲ್ಲ ಅನ್ನ ಅನ್ಸ್ಬೋರಿ ಅದ್ರಾಗ ಮುಟ್ಟಿ ಸುಧಾರಿಸ್ಕೊಳ್ಳೋ ಮಗ ಅದ ನಾವು. ನೀನ್ ನನ್ನ ಎಲ್ಲಿ ಕಳ್ಸಿದ್ದೆ? ಬಾಜಾರ್ ಕಳ್ಸಿದ್ದೆ. ನಾನ್ ಹಿಂಗಿತ್ರ ಬಂದೆ, ಇವ್ರು ಹಿಂಗಿತ್ರ ಬಂದ್ರು. ನಡ ಒಬ್ಬ ಪೊಲೀಸ್ ಅಪ್ಪ ಬಂದ್ರು. ಅವ್ರ ಎಲ್ಲಿಂತ್ರ ಬಂದ್ರೋ ಗೊತ್ತಾಗ್ಲಿಲ್ಲ. ಬಂದ್ರ ಏನೇನ್ ಬೇಕು ಅವ್ರು? ಏನಂದ್ರು ವಾಯವ ಇಲ್ಲಾಕ್ ನಿಂತೀನಿ ನಿನಗ ಹೇಳಾಕತ್ತಿದ್ದು. ಅಲ್ಲಿ ಕಿಸ್ತಿಲ್ಲ ಕಿಸ್ಬಾ ಅಂತಾನ. ಎಲ್ಲಿ ಬರ್ಬೇಕು ಎಲ್ಲಿ ಬಿಡೋ ಗೊತ್ತಾಗಂಗಿಲ್ಲ ಅಲ್ಲೇ. ಬಟ್ ಎಲ್ಲಿ ಬೇಕಲ್ಲಿ ನುಗ್ಗಿ ಬಿಡೋದ ನಂಗ ಗುಳ್ ನುಗ್ದಂಗ. ನಿಂದೆಲ್ಲ ಮುಗ್ದೈತ್ ಮನಿ ಹಿಡ್ಕೊಂಡ್ ಬಿದ್ಕೋ ಹೋಗಿ ಇನ್ನು ಎಷ್ಟು ಊರಿಬೇಕಂತಿ. ನಿಮ್ಮವ್ರು ನೀವು ಮಾಡಂಗಿಲ್ಲ, ಮಾಡೋರ್ಗು ಚಾನ್ಸ್ ಕೊಡಂಗಿಲ್ಲ, ನೀವು ಮಾಡ್ಕೊಂತ ಹೋಗ್ರಿ ಅಂತೇಳಿ ಹಿಂಗ ಪೊಲೀಸ್ ಅಪ್ಪ ಅವ್ರಿಗಂದ. ಅಂದ್ರ ಪೊಲೀಸರು ಅಂದಿದ್ ಈ ನಮ್ಮನೆ ನೀ ನನಗೆ ಡೈರೆಕ್ಷನ್ ಕೊಡಕ್ ಬಂದೇನವ? ಹಾಪ ಅದಕ್ಕೆ ನಂಗೆ ಹೆದರಿಕೆ ಬಂದು ನಮ್ಮ ಅಪ್ಪನ ಅಕ್ಕನ ತಂಗಿ ಮಗ ಅಂತಂದಿನಿ ನಾನು. ಮಾವ ಅಂತಂದಿನಿ ನಮ್ಮ ಅವನಿಗೆ ನಾನು. ಇಲ್ಲ ನನ್ನ ಸೊಸೆಯ ಹೌದು ಬಿಡು. ಅಪ್ಪನ ಎರಡು ಬಂದಾವ. ಹೆಂಗೆ? ಅಳಿಯಲ್ಲ ಮಗಳ ಗಂಡ ತಪ್ಪಾಗುತ್ತದೆ. ಹೆಂಗ ತಪ್ಪ? ಅಳಿಯ ಅಲ್ಲ ಮಗಳ ಗಂಡ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಯಾಕೋ? ಮಗಳ ಗಂಡನಿಗೆ ಅಳಿಯ ಅನ್ನೋದಂತ ಸ್ವಾಭಾವಿಕ. ಇನ್ನು ಯಾವ್ದೇ ರೀತಿಯಿಂದ ಸಂಬಂಧ ಇರೋ ಅಳಿಯ ಕರ್ಕೊಂಡ್ ಬಂದು ಮದುವೆ ಆದ ಮಗಳ ಗಂಡ ಮಾಡಕ್ ಬರ್ತೈತೆ? ಹೆಂಗ್ ವಿಚಾರ ಮಾಡ್ತಿದ್ದೆ ಅವನ್? ಸುಮ್ನೆ ತಲೆ ತಿನ್ನೋದ ನಂಗೆ? ಪೊಲೀಸ್ಗೆ ಅದ್ರಂತ ತಪ್ಪು ನೀವೇನು ಮಾಡಿದ್ರಿ? ಅದೇ ಅಂತನ್ರಿ ಹಗಲು ಹೊತ್ತಿನ ಬೇಕಾದ ಮಾಡಿ ನಡೀತೈತಿ. ಹೌದು ಹೌದಲ್ರಿ? ಹೌದೌದು ಬೇಕಾದ್ ಮಾಡ್ಲಿ. ಹೌದು ಆಗಲ ಆರ್ಯ ಮಗನ ನೀನು ಬಲ್ ಉದ್ದಿ ನೀರು ಬೀಳಕತ್ತಪ್ಪ. ಮತ್ತೆ ನೋಡ್ರಿ ದೇವಣ್ಣವರ ಇವತ್ತು ಉದ್ದು ನೀರು ಬೀಳ್ಬೇಕನ್ನೋ ಒಂದು ಕಾರಣ ಐತಿ. ನನಗ ಸೋದರ ಸೊಸರು ಯಾರು ಇದ್ದಿದ್ದಿಲ್ಲ. ಇಲ್ಲಿ ತನಕ ನನಗ ಮಾವ ಅಂತ ಯಾರು ಕರೆದಿದ್ದಿಲ್ಲ. ಆ ಶಬ್ದ ಇವತ್ತು ನಿಮ್ಮ ಮಗಳು ಬಾಯಿಂದ ಕೇಳಿ ಹುರುಪಂತು. ಓ ಮಾವ ಓ ಮಾವ ಓ ಮಾವ. ಬಾಳ ತಿಣಕಾಕ್ ಹೋಗ್ಬಾಣಿ ನೀನು ಹಿಡ್ಸ್ ಬಂದಿ ತಿಂದ ಕಡೆ ಮೊದಲು ನಿನ್ ಕೊಂಡಿ ಹಾಕೋ ಕಾಲಿಗೆ ಅದಕ್ಕೆ. ಕೊಂಡಿ ಸಿಗ್ಲಿಲ್ಲ ಅಂದ್ರೆ ರಬ್ಬರ್ ಬ್ಯಾಂಡ್ ಹಾಕೋ. ಯಾಕಂದ್ರೆ ನನ್ನ ಮಗಳು ದೊಡ್ಡ ಡಾಕ್ಟರ್ ಹೆಣ್ ತೆಗಕದ. ಎತ್ತ ಬ್ಯಾಡ ಎತ್ತ ಬ್ಯಾಡ ಕೊಂತಾನ ನೋಡಾಕ. ಏನ್ ನೋಡಕತ್ತಿ? ಏನ್ ಶೂಟಿಂಗ್ ತೆಗಕತ್ವಿ ನಾವೇನಾರ ಅಲ್ಲಿ? ಇಲ್ರಿ ಕುಂದ್ರಿಸ್ಕೊ ನೋಡಾಕ ಮಗನ ನಾವು. ಇಲ್ರಿ ಇಲ್ಲಿ ಬೋರ್ ಹಾಕಿದ್ರೆ ನೀರ್ ಹೇಳ್ಬಹುದು ಅಂತ ವಿಚಾರ ಮಾಡಾಕತ್ತಿದ್ ನಾನು. ಬೋರ್ ಹಾಕಂಗ್ ಸಾಕತ್ತಿದ್ದೇನಪ್ಪ? ಬೋರ್ ಹಾಕಿದ್ರೆ ಸಾರ್ವಜನಿಕರು ಉಪಯೋಗ ಹಾಕಕತ್ತ. ನಿಮ್ಮ ಅವ್ನ್ ನನ್ ಜಾಗ ಇದು ಇಲ್ಲಿ ಸಾರ್ವಜನಿಕರದ ಐತಿ ಬಿಡ್ರಿ. ಮತ್ತೆ ನೀ ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೆ? ಸಾರ್ವಜನಿಕರದಾಗ ಬೋರ್ ಕುಂದ್ರ ಯವ್ವ ಮಗಳ ಚೀಲತಾ ಇಲ್ಲಿ. ಯವ್ವ ಮಗಳ ತಾವಿ ಚೀಲತ ನಾನೇ ಹೊತ್ತು ಬಾಜಾರ್ಕಿನ. ಯಾವ ಚೀಲಪ್ಪ? ನಿಮ್ಮ ಅವನ ಚೀಲ ಯಾವ ಕಳೆದೇನ ಯಾವ ನೆನಪಿಗೆ ಇಟ್ಟು ಬಂದಿದ್ನ ಚೀಲ ಏನು ಕಳೀತೆ ನನ್ನ ಹೆಂಡತಿಯ ಚೀಲ. ನಮ್ಮತ್ತಿ ಚೀಲ ಕಳೀತ ಕಳೀತೆ